ಸರ್ವಶಕ್ತನು ಉನ್ನತೋನ್ನತನು ಪರಾತ್ಪರನು ಆಗಿರುವಂತ ತಂದೆಯಾದ ದೇವರ ನಾಮದಲ್ಲಿ ಸ್ತೋತ್ರವನ್ನ ಸಲ್ಲಿಸುತ್ತಾ ಬೆಳಗಿನ ಜಾವದಲ್ಲಿ ಎಚ್ಚರವಾಗಿದ್ದು ಪ್ರಾರ್ಥಿಸಿ ಕಾರ್ಯಕ್ರಮಕ್ಕೆ ಹಸರಸರಾಗಿ ಕೂಡಿ ಬಂದಿರುವಂತಹ ದೇವರ ಮಂದೆಗೆ, ದೇವರ ಸಭೆಗೆ ನಮ್ಮನ್ನು ಪ್ರೀತಿಸಿ ನಮಗೋಸ್ಕರ ಕಲ್ವಾರಿ ಶಿಲುಬೆ ಮೇಲೆ ತನ್ನ ಪ್ರಾಣವನ್ನ ತೆತ್ತಂತ ನಜರೇತಿನ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಸ್ವಾಗತವನ್ನ ಕೋರುವಂತನಾಗಿದ್ದೇನೆ. ಕರ್ತನು ಈ ಬೆಳಗಿನ ಜಾವದಲ್ಲಿ ನಮ್ಮನ್ನ ಆಶೀರ್ವಾದ ಮಾಡಲಿ. ಪಾರಾಯಣಕ್ಕಾಗಿ ನಾನು ಆರಿಸಿಕೊಂಡಂತ ಭಾಗ ಅಪೊಸ್ತಲರಿಗೆ ಬರೆದಂತ ಪತ್ರಿಕೆ 3ನೇ ಅಧ್ಯಾಯ 11ರಿಂದ ಕೆಲವೊಂದು ವಚನಗಳನ್ನ ನಾನು ಓದುವಂತನಾಗಿದ್ದೇನೆ. ಅಪೊಸ್ತಲರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 11ರಿಂದ ಕೆಲವೊಂದು ವಚನಗಳನ್ನ. ಅವನು ಪೇತ್ರ ಯೋಹಾನರನ್ನು ಹಿಡುಕೊಂಡೇ ಇರುವಾಗ ಆಶ್ಚರ್ಯಪಡುತ್ತಿರುವ ಆ ಜನರೆಲ್ಲರೂ ಅವರ ಬಳಿಗೆ ಸೊಲೊಮೋನನದೆಂಬ ಹೆಸರುಳ್ಳ ಮಂಟಪಕ್ಕೆ ಗುಂಪು ಗುಂಪಾಗಿ ಕೂಡಿ ಬಂದರು. ಪೇತ್ರನು ಇದನ್ನು ನೋಡಿ ಜನರಿಗೆ, ಇಸ್ರೇಲ್ ಜನರೇ, ನೀವು ಯಾಕೆ ಇದಕ್ಕೆ ಆಶ್ಚರ್ಯ ಪಡುತ್ತೀರಿ? ನೀವು ನಮ್ಮ ಮೇಲೆ ದೃಷ್ಟಿ ಇಟ್ಟು ನೋಡುವುದೇನು? ನಾವು ಸ್ವಂತ ಶಕ್ತಿಯಿಂದಾಗಲಿ ದೇವ ಭಕ್ತಿಯಿಂದಾಗಲಿ ಇವನನ್ನು ನಡೆಯುವಂತೆ ಮಾಡಿದೆವೆಂದು ಭಾವಿಸಬೇಡಿರಿ. ನಮ್ಮ ಪಿತೃಗಳಾದ ಅಬ್ರಹಾಮ, ಇಸಾಕ, ಯಾಕೋಬರ ದೇವರು ತನ್ನ ಸೇವಕನಾದ ಯೇಸುವನ್ನು ಮಹಿಮೆಪಡಿಸಿದ್ದಾರೆ. ನೀವಂತೂ ಆತನನ್ನು ಹಿಡಿದುಕೊಟ್ಟಿರಿ ಮತ್ತು ಪಿಲಾತನು ಆತನನ್ನು ಬಿಡಿಸಬೇಕೆಂದು ನಿರ್ಣಯಿಸಿದಾಗ ಆತನನ್ನು ಬೇಡವೆಂದಿರಿ. ನೀವು ಪರಿಶುದ್ಧನು ನೀತಿವಂತನು ಆಗಿರುವ ಪುರುಷನನ್ನು ಬೇಡವೆಂದು ಹೇಳಿ ಕೊಲೆಗಾರನಾದ ಮನುಷ್ಯನನ್ನು ಬಿಡಿಸಿಕೊಡಬೇಕೆಂದು ಬೇಡಿಕೊಂಡು ಜೀವನಾಯಕನನ್ನು ಕೊಲ್ಲಿಸಿದಿರಿ. ಆದರೆ ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನು. ಈ ವಿಷಯದಲ್ಲಿ ನಾವೇ ಸಾಕ್ಷಿಗಳು. ನೀವು ನೋಡುವಂತ, ನಿಮಗೆ ಗುರುತಿರುವಂತ ಈ ಮನುಷ್ಯನು ನೆಟ್ಟಗಾದದಕ್ಕೆ ಆತನ ಹೆಸರಿನಲ್ಲಿ ಇಟ್ಟ ನಂಬಿಕೆಯೇ ಕಾರಣ. ಆ ಹೆಸರೇ ಇವನನ್ನು ಬಲಪಡಿಸಿತು. ಆತನ ಮೂಲಕ ಉಂಟಾಗಿರುವ ನಂಬಿಕೆಯೇ ಇವನಿಗೆ ನಿಮ್ಮೆಲ್ಲರ ಮುಂದೆ ಪೂರ್ಣ ಕ್ಷೇಮವನ್ನು ಕೊಟ್ಟಿತು ಎಂಬುದೇ. ದೇವರು ಈ ವಾಕ್ಯ ಭಾಗವನ್ನ ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ಪ್ರಾರ್ಥನೆಯನ್ನ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ್ದ ಮಹಾಸ್ವಾಮಿ, ಈ ಬೆಳಗಿನ ಜಾವದಲ್ಲಿ ನಿನ್ನ ಮಕ್ಕಳಾದ ನಾವು ನಿನ್ನ ಪಾದ ಸನ್ನಿಧಾನದಲ್ಲಿ ಕೂಡಿಕೊಂಡು ಒಂದೇ ಮನಸ್ಸಿಗೆ ನಿನ್ನನ್ನು ಆರಾಧಿಸುವಂತ ಕೃಪೆಯನ್ನ ಕೊಟ್ಟದಕ್ಕಾಗಿ ನಿನಗೆ ಕೋಟಿ ಕೋಟಿ ಸ್ತೋತ್ರಪ್ಪ. ನಿನ್ನ ದಯೆ ನಮ್ಮ ಮೇಲಿರಲಿ. ಈ ನಿನ್ನ ಆರಾಧನೆ ನಿನಗೆ ಮಹಿಮೆಯನ್ನ ತರಲಿ. ನಿನ್ನ ಮಕ್ಕಳಾದ ನಮ್ಮನ್ನು ಆಶೀರ್ವದಿಸು, ಆತ್ಮನ ಬಲದಿಂದ ಅಭಿಷೇಕಿಸು. ನಾವು ನಿನ್ನ ಹತ್ರ ಬೇಡಿಕೊಳ್ಳುವ ವಿಷಯದಲ್ಲಿ ಸ್ವಾಮಿ ನೀನೇ ನಮಗೆ ಎಲ್ಲವನ್ನ ತಿಳಿಯಪಡಿಸು. ಮತ್ತು ಈ ಲೋಕದಲ್ಲಿ ನಿನ್ನ ನಾಮವನ್ನು ಮಹಿಮೆ ಪಡಿಸಲು ಬೇಕಾದ ಸತ್ಯವನ್ನ ನಿನ್ನ ಪರಲೋಕದಿಂದ ನೀನೇ ಅನುಗ್ರಹಿಸು. ನಿನಗೆ ಸಾಕ್ಷಿಗಳಾಗಿ ಬದುಕಿ ನಿನ್ನ ಬರೋಣವನ್ನು ಸಿದ್ಧಪಡಿಸಿ ನಿನ್ನ ರಾಜ್ಯವನ್ನು ಸ್ವಾಮಿ ಸಿದ್ಧಿಗೆ ತರಲು ಈ ಕಾರ್ಯಕ್ರಮದ ಮುಖಾಂತರವಾಗಿ ನಮ್ಮೆಲ್ಲರನ್ನ ಆಶೀರ್ವದಿಸಿ ಅಭಿವೃದ್ಧಿಪಡಿಸಿ ನಿನ್ನ ಮಹಿಮೆಗೋಸ್ಕರ ಉಪಯೋಗಿಸಿಕೊಳ್ಳಬೇಕೆಂಬುದಾಗಿ ನಮಗೋಸ್ಕರ ಕಲ್ವಾರಿ ಶಿಲುಬೆ ಮೇಲೆ ಪ್ರಾಣ ನೀಡಿದ ನಮ್ಮ ರಕ್ಷಕನು ನಿನ್ನ ಮುದುಮಗನು ಆಗಿರುವ ನಜರೇತಿನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ತಾಳ್ಮೆಯಿಂದ ವಿನಯದಿಂದ ಬೇಡಿ ಹೊಂದಿದ್ದೇನೆ ನಮ್ಮ ತಂದೆಯೇ, ಆಮೆನ್. ದೇವರ ಮಧುರವಾದ ನಾಮಕ್ಕೆ ಸ್ತೋತ್ರವನ್ನ ಸಲ್ಲಿಸುತ್ತಾ ಈ ಸಮಯದಲ್ಲಿ ನಮ್ಮ ಸಭಾ ಸಂಗೀತಗಳಲ್ಲಿ ಒಂದು ಕೀರ್ತನೆಯನ್ನ ಹಾಡಿಕೊಳ್ಳೋಣ. 207ನೇ ಕೀರ್ತನೆ. ಪಾಪಿಗೆ ಆಶ್ರಯ ನೀನೇ ಯೇಸು. 207ನೇ ಕೀರ್ತನೆ. ಪಾಪಿಗೆ ಆಶ್ರಯ ಯೇಸು ನೀನೇ, ಯೇಸು ನೀನೇ. ಈ ಹಾಡನ್ನ ಹಾಡಿಕೊಳ್ಳೋಣ. ಓಕೆ, ಗುಡ್. ಪಾಪಿಗೆ ಆಶ್ರಯ ಯೇಸು ನೀನೇ, ಪಾಪಿಗೆ ಆಶ್ರಯ ಯೇಸು ನೀನೇ, ಪಾಪಿಗೆ ಆಶ್ರಯ ಯೇಸು ನೀನೇ, ಪಾಪಿಗೆ ಆಶ್ರಯ ಯೇಸು ನೀನೇ.
ಶುರರಿಗೂ ನರರಿಗೂ ಕರುಣಾನು ನೀನೆ, ಚರಣ ಪಿಡಿದವರ್ಗೆ ವರದಾನು ನೀನೆ. ಸುರರಿಗೂ ನರರಿಗೂ ಕರುಣಾನು ನೀನೆ, ವರಣ ಪಿಡಿದವರ್ಗೆ ವರದಾನು ನೀನೆ. ಪಾಪಿಗೆ ಆಶ್ರಯ ನೀನೆ ಓ ಯೇಸು, ಪಾಪಿಗೆ ಆಶ್ರಯ ಯೇಸು ನೀನೆ. ಉನ್ನತ ಲೋಕದ ಸನ್ನುತ ನೀನೆ, ಮನ್ನಿತ ಗುರುವರ ಪುಣ್ಯಾನು ನೀನೆ. ಉನ್ನತ ಲೋಕದ ಸನ್ನುತ ನೀನೆ, ಮನ್ನಿತ ಗುರುವರ ಪುಣ್ಯಾನು ನೀನೆ. ಪಾಪಿಗೆ ಆಶ್ರಯ ಯೇಸು ನೀನೆ, ಪಾಪಿಗೆ ಆಶ್ರಯ ಯೇಸು ನೀನೆ. ಪಾಮರ ಜನರತಿ ಪ್ರೇಮನು ನೀನೆ, ಕ್ಷೇಮವ ತರುವ ಸುನಾಮಾನು ನೀನೆ. ಪಾಮರ ಜನರತಿ ಪ್ರೇಮನು ನೀನೆ, ಕ್ಷೇಮವ ತರುವ ಸುನಾಮವು ನೀನೆ. ಪಾಪಿಗೆ ಆಶ್ರಯ ಯೇಸು ನೀನೆ, ಪಾಪಿಗೆ ಆಶ್ರಯ ಯೇಸು ನೀನೆ. ದೇವರ ಕೃಪಾಪೂರಿತವಾದಂತ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸುತ್ತಾ, ಬೆಳಗಿನ ಜಾವದಲ್ಲಿ ಕರ್ತನ ಕೃಪಾ ಸನ್ನಿಧಾನಕ್ಕೆ ಕೂಡಿ ಬಂದಿರುವಂತ ದೇವ ಮಂದಿಗೆ ರಕ್ಷಕನಾದಂತ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಪೂರ್ವಕವಾದವನ್ನ ಸ್ವಾಗತವನ್ನ ಬಯಸುವಂತವನಾಗಿದ್ದೇನೆ. ಈ ಸಮಯದಲ್ಲಿ ದೇವರ ವಾಕ್ಯದ ಭಾಗಕ್ಕೆ ನಾವು ಹೋಗುವಾಗ, ಕರ್ತನ ವಾಕ್ಯದಲ್ಲಿ ಅಪೊಸ್ತಲರಿಗೆ ಬರೆದಂತ ಪತ್ರಿಕೆ 3ನೇ ಅಧ್ಯಾಯ 11ರಿಂದ ಕೆಲವೊಂದು ವಚನಗಳನ್ನ ನಾನು ಓದುತ್ತೇನೆ. ಅವನು ಪೇತ್ರ ಯೋಹಾನರನ್ನು ಹಿಡಿದುಕೊಂಡೇ ಇರುವಾಗ ಆಶ್ಚರ್ಯಪಡುತ್ತಿರುವ ಆ ಜನರೆಲ್ಲರೂ ಅವರ ಬಳಿಗೆ ಸೊಲೊಮೋನನದೆಂಬ ಹೆಸರುಳ್ಳ ಮಂಟಪಕ್ಕೆ ಗುಂಪು ಗುಂಪಾಗಿ ಕೂಡಿ ಬಂದರು. ಪೇತ್ರನು ಇದನ್ನು ನೋಡಿ ಜನರಿಗೆ, ಇಸ್ರೇಲ್ ಜನರೇ, ನೀವು ಯಾಕೆ ಇದಕ್ಕೆ ಆಶ್ಚರ್ಯ ಪಡುತ್ತೀರಿ? ನೀವು ನಮ್ಮ ಮೇಲೆ ದೃಷ್ಟಿ ಇಟ್ಟು ನೋಡುವುದೇನು? ನಾವು ಸ್ವಂತ ಶಕ್ತಿಯಿಂದಾಗಲಿ ದೇವ ಭಕ್ತಿಯಿಂದಾಗಲಿ ಇವನನ್ನು ನಡೆಯುವಂತೆ ಮಾಡುವುದೆವೆಂದು ಭಾವಿಸಬೇಡಿರಿ. ನಮ್ಮ ಪಿತೃಗಳಾದ ಅಬ್ರಹಾಮ, ಇಸಾಕ, ಯಾಕೋಬರ ದೇವರು ತನ್ನ ಸೇವಕನಾದ ಯೇಸುವನ್ನು ಮಹಿಮೆಪಡಿಸಿದ್ದಾನೆ. ನೀವಂತೂ ಆತನನ್ನು ಹಿಡಿದುಕೊಟ್ಟಿರಿ. ಮತ್ತು ಪಿಲಾತನು ಆತನನ್ನು ಬಿಡಿಸಬೇಕೆಂದು ನಿರ್ಣಯಿಸಿದಾಗ ಆತನನ್ನು ಬೇಡವೆಂದಿರಿ. ಅಪೊಸ್ತಲರು ತಮ್ಮ ಸುವಾರ್ಥ ಸೇವೆಯನ್ನ ಪ್ರಾರಂಭಿಸುವಾಗ ಹೇಗೆ, ಎಲ್ಲಿ, ಯಾವ ರೀತಿಯಲ್ಲಿ ಪ್ರಾರಂಭಿಸಬೇಕೆಂಬತಕ್ಕಂಥ ಅರಿವು ಅವರಿಗಿರಲಿಲ್ಲ. ಅದರ ದೇವರ ಅಪ್ಪಣೆಯನ್ನ ಮಾತ್ರ ಅವರು ಹೊಂದಿದವರಾಗಿದ್ದರು. ನೀವು ಹೋಗಿ ಲೋಕದ ಕಟ್ಟ ಕಡೆಗೆ ಸುವಾರ್ತೆಯನ್ನ ಸಾರಿ. ಆದರೆ ನಾನು ನಿಮಗೆ ತಿಳಿಸುವ ತನಕ ಯೆರೂಸಲೇಮ್ ಪಟ್ಟಣದಲ್ಲಿ ಕಾದುಕೊಂಡಿರಿ. ಪವಿತ್ರಾತ್ಮನು ನಿಮ್ಮ ಬಂದ ಮೇಲೆ ನೀವು ಹೊರಟು ಹೋಗಿ ಲೋಕದಲ್ಲಿ ನನಗೆ ಸಾಕ್ಷಿಗಳಾಗಿರಬೇಕು ಎಂಬುದಾಗಿ ಹೇಳಿದ ದೇವರ ಅಪ್ಪಣೆಯ ನಿಮಿತ್ತ ಅವರು ಯೆರೂಸಲೇಮ್ ಪಟ್ಟಣದಲ್ಲಿ ಪವಿತ್ರಾತ್ಮನ ವರಕ್ಕಾಗಿ ಕಾಯುತ್ತಾ ಇರುವಂತವರಾಗಿದ್ದಾರೆ. ಈ ಸಮಯದಲ್ಲಿ ದೇವರು ತನ್ನ ಕೆಲಸವನ್ನ ಮಾಡಬೇಕಾದಂತ ಕಾರ್ಯವು ಬಂದಾಗ ಅವರಿಗಲ್ಲಿ ಅರಿವಿಲ್ಲದೆ ಆ ಕಾರ್ಯಗಳು ಅಲ್ಲಿ ನಡೆಯುವಂಥದ್ದನ್ನ ನಾವು ನೋಡ್ತೇವೆ. ಪೇತ್ರ ಮತ್ತು ಯೋಹಾನರು ಮಧ್ಯಾಹ್ನ 3 ಗಂಟೆಗೆ ನಡೆಯುವಂತ ಪ್ರಾರ್ಥನೆಗೆ ದೇವರಾಲಯಕ್ಕೆ ಹೋಗ್ತಾರೆ. ಒಂದು ವಿಷಯವನ್ನ ನಾವು ಗಮನದಲ್ಲಿ ನೆನಪಲ್ಲಿ ಇಟ್ಕೊಳ್ಬೇಕು. ಯೇಸು ಕ್ರಿಸ್ತನನ್ನ ಶಿಲುಬೆಗೆ ಹಾಕಲ್ಪಟ್ಟು ಕೆಲವೇ ದಿವಸಗಳಾಗಿವೆ. ಆತನು ಪರಲೋಕಕ್ಕೆ ಎತ್ತಲ್ಪಟ್ಟಿದ್ದಾನೆ. ಅನೇಕರು ಅದನ್ನ ನೋಡಿದ್ದಾರೆ. ಈಗ ಶಿಷ್ಯರುಗಳು ತಮ್ಮ ಪದ್ಧತಿಯ ಪ್ರಕಾರವಾಗಿ ದೇವರ ಆಲಯದಲ್ಲಿ ತಮ್ಮ ಭಕ್ತಿಯ ಜೀವಿತವನ್ನ
ಮುಂದುವರಿಸಿಕೊಂಡು ಹೋಗುವಂತವರಾಗಿದ್ದಾರೆ. ಪರಿಸ್ಥಿತಿಗಳು ಏನೇ ಆದರೂ, ಎಂತಹ ಸಂದರ್ಭಗಳು ನಿರ್ಮಾಣವಾದರೂ, ದೇವರ ಮೇಲಣ ನಂಬಿಕೆಯಿಂದ ಜೀವಿಸುತ್ತಿರುವ ಪ್ರತಿಯೊಬ್ಬ ದೇವರ ಮಗನು, ದೇವರ ಮಗಳು ತಾನು ನಂಬಿರುವಂತಹ ದೇವರ ಮೇಲಣ ನಂಬಿಕೆಯಿಂದ ಅಗಲಿ ಹೋಗದೆ, ತಾವು ಸಲ್ಲಿಸುತ್ತಿದ್ದಂತ ದೇವರ ಭಯ ಭಕ್ತಿಯನ್ನ ಭದ್ರವಾಗಿ ಹಿಡಿದುಕೊಂಡು ಅದನ್ನ ಪಾಲನೆ ಮಾಡುತ್ತಾ ಮುಂದುವರಿಯುವಾಗ, ದೇವರು ತಕ್ಕ ಕಾಲದಲ್ಲಿ ತನ್ನ ಕಾರ್ಯವನ್ನ ತನ್ನನ್ನು ನಂಬಿರುವಂತ ತನ್ನ ಮಕ್ಕಳ ಜೀವಿತದಲ್ಲಿ ನೆರವೇರಿಸುವಂತವನಾಗಿದ್ದಾನೆ. ಅಪೊಸ್ತಲರು ಅನೇಕ ಸಾರಿ ಹಿಂದಕ್ಕೆ ಹೋಗಿ ತಮ್ಮ ಹಿಂದಿನ ಕಸುಬುಗಳನ್ನ ಮಾಡಬೇಕೆಂಬುದಾಗಿ ಪ್ರಯತ್ನಿಸಿದಾಗ್ಯೂ ಅವರಿಗೆ ಅಲ್ಲಿ ಫಲ ಕಾಣಲಿಲ್ಲ. ಆದರೆ ದೇವರು ಅವರನ್ನ ಮೀನು ಹಿಡಿಯುವ ಬೆಸ್ತರನಾಗಿ ಮಾಡುತ್ತೇನೆಂಬುದಾಗಿ ಹೇಳಿದರು. ಅಂದ್ರೆ ಅವರು ಮಾಡಬೇಕಾದ ಕೆಲಸ ಬೇರೆ ಇತ್ತು. ಈ ಲೋಕದಲ್ಲಿ ರಕ್ಷಕನನ್ನು ತಿಳಿಯದೇ ಇರುವಂತ ಜನರಿಗೆ ರಕ್ಷಣೆಯ ವಿಷಯದಲ್ಲಿ ಸಾಕ್ಷಿ ಹೇಳುವವರು, ಸತ್ಯದೇವರನ್ನ ಆತನು ಕಳಿಸಿಕೊಟ್ಟಂತ ಆತನ ಒಬ್ಬನೇ ಮಗನಾದಂತ ಯೇಸು ಕ್ರಿಸ್ತನನ್ನ, ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದು ತಾನು ಸಾಧಿಸಿದ ಉನ್ನತವಾದ ಸೇವೆಯ ಮುಖ್ಯ ಉದ್ದೇಶವನ್ನ ಈ ಲೋಕಕ್ಕೆ ಸಾರಿ ಹೇಳುವುದರ ಮುಖಾಂತರವಾಗಿ ದೇವರನ್ನೇ ಅರಿಯದೇ ಇರುವಂತ, ದೇವರನ್ನೇ ಕಂಡು ಕೇಳದೆ ತಿಳಿಯದೇ ಇರುವಂತ ಲೋಕದ ಎಲ್ಲಾ ಜನರಿಗೂ ಅವರು ಸಾಕ್ಷಿಗಳಾಗಿ ಜೀವಿಸಬೇಕಾಗಿದೆ. ಇದನ್ನ ಅರಿತ ಅವರು ತಮ್ಮ ಮುಂದಿನ ಎಲ್ಲಾ ಮಾರ್ಗಗಳನ್ನ ದೇವರಿಗೆ ಒಪ್ಪಿಸಿಬಿಟ್ಟು, ದೇವರ ಚಿತ್ತವು ನೆರವೇರುವುದಕ್ಕೋಸ್ಕರ ದೇವರ ಸನ್ನಿಧಾನದಲ್ಲಿ ದೇವರ ಉತ್ತರಕ್ಕಾಗಿ ಕಾಯುತ್ತಾ ಇದ್ರು. ಹೀಗಿರುವಾಗ ಯೆರೂಸಲೇಮ್ ಪಟ್ಟಣದಲ್ಲಿ ಹಿಂಸೆಗಳು, ಸಂಕಟಗಳು, ನೋವುಗಳು, ಸಮಸ್ಯೆಗಳು ಕ್ರಿಸ್ತನ ಹೆಸರಿನಲ್ಲಿ ಹೆಚ್ಚಾಗಿ ನಡೆದು ಹೋದರೂ ಆ ಎಲ್ಲಾ ಘಟನೆಗಳನ್ನ ಅವರು ಹೆಚ್ಚಿನ ರೀತಿಯಲ್ಲಿ ಗಣನೆಗೆ ತೆಗೆದುಕೊಳ್ಳದೆ, ತಮ್ಮ ಮತ್ತು ತಮ್ಮ ಕರ್ತನ ನಡುವಿನ ಸಂಬಂಧದಲ್ಲಿ ದೇವರ ಯೋಜನೆಯನ್ನು ಪೂರೈಸಲು ತಮಗಿರುವಂತಹ ನಂಬಿಕೆಯನ್ನು ಭದ್ರವಾಗಿ ಹಿಡಿದುಕೊಂಡು ದೇವರ ಆಲಯಕ್ಕೆ ಪ್ರಾರ್ಥನೆಗೆ ತಕ್ಕ ಸಮಯದಲ್ಲಿ ಅವರು ಹೋಗ್ತಿದ್ರು. ತಮ್ಮ ದೇವರ ಮೇಲಣ ಪ್ರೀತಿಯ ನಿಷ್ಠೆಯನ್ನ, ಭಕ್ತಿಯನ್ನ, ಆರಾಧನೆಯಲ್ಲಿ ಅವರು ತೋರಿಸುವಂತವರಾಗಿದ್ದರು. ಅದಕ್ಕಾಗಿ ತಾವು ಎಲ್ಲಾ ಸಿದ್ಧತೆಗಳನ್ನ ಮಾಡಿಕೊಂಡು ಆ ಸಮಯವನ್ನ ಎಲ್ಲಾ ರೀತಿಯಲ್ಲಿಯೂ ದೇವರ ಭಯ ಭಕ್ತಿಯಲ್ಲಿ ದೇವರಿಗೆ ಮಹಿಮೆ ತರುವ ಹಾಗೆ ಉಪಯೋಗಿಸಿಕೊಳ್ಳಲು, ಕಳೆಯಲು ಅವರು ಯಾವತ್ತೂ ಕೂಡ ಸಿದ್ಧವಾಗಿರುತ್ತಿದ್ದರು. ಮಧ್ಯಾಹ್ನ 3 ಗಂಟೆ ನಡೆಯುವ ಪ್ರಾರ್ಥನೆ ಸಮಯ, ಏನೇ ನಡೆದರೂ ದೇವರ ಆಲಯದಲ್ಲಿ ಮಾತ್ರ ದೇವರ ಆರಾಧನೆ ನಿರಂತರವಾಗಿ ನಡೀತಾ ಇತ್ತು. ಅಲ್ಲಿನ ಜನರು ದೇವರ ಆರಾಧನೆಗೆ ಹೋಗಿ ಆ ಸಮಯಗಳಲ್ಲಿ ದೇವರನ್ನ ಪ್ರಾರ್ಥಿಸ್ತಿದ್ರು. ಆ ಸಮಯದಲ್ಲಿ ಪೇತ್ರ, ಯೋಹಾನರು ಅಲ್ಲಿಗೆ ಹೋದರು. ಆ ಸಮಯವನ್ನೇ ದೇವರು ತನ್ನ ಮಹಿಮೆಗಾಗಿ, ತನ್ನ ಅಪೊಸ್ತಲರು ತನ್ನ ಸೇವೆಯನ್ನು ಪ್ರಾರಂಭಿಸುವುದಕ್ಕಾಗಿ ದೇವರು ಉಪಯೋಗಿಸಿಕೊಂಡನು ಮತ್ತು ಅವರ ಮಧ್ಯದಲ್ಲಿ ತನ್ನ ಸೇವೆಯನ್ನ ಪ್ರಾರಂಭ ಮಾಡಿದ. ಹುಟ್ಟುಕುಂಟನು ಆತನ ಜೀವಿತದಲ್ಲಿ ನಿರೀಕ್ಷೆಗಳು, ಭರವಸೆಗಳು ಕೊಂದು ಹೋಗಿದ್ದು. ಆತನು ಯಾರಿಂದಲೂ ತನಗೆ ಇಂಥ ಬಿಡುಗಡೆ ಸಿಗುತ್ತದೆ ಎಂಬತಕ್ಕಂಥ ಅರಿವು, ಆಸೆಗಳು ಇಲ್ಲದೆ ದಿನನಿತ್ಯವೂ ಅಲ್ಲಿ ಬಂದು ಕುಳಿತುಕೊಳ್ತಿದ್ರು. ಆತನ ಜೀವನ ಹೇಗೆ ಸಾಗುತ್ತಿತ್ತು? ಬಂದವರು ಭಿಕ್ಷೆ ಹಾಕ್ತಿದ್ರು, ಆ ಭಿಕ್ಷೆಯನ್ನು ತೆಗೆದುಕೊಂಡು ಹೋಗ್ತಿದ್ರು, ಹೊಟ್ಟೆಪಾಡು ನಡೀತಿತ್ತು, ಜೀವನ ನಡೀತಿತ್ತು. ಅದಷ್ಟಕ್ಕೆ ಆತನು ತೃಪ್ತಿಯಾಗಿದ್ದನು. ಆದರೆ ಆತನ ಜೀವಿತದಲ್ಲಿ ಅಂಥದೊಂದು ಮಹತ್ ಕಾರ್ಯ ಆಗುವಾಗ, ಆ ಮಹತ್ ಕಾರ್ಯದಿಂದಲೇ ದೇವರ ಸೇವೆ ಪ್ರಾರಂಭವಾಗುವಾಗ ಅಲ್ಲಿದ್ದಂತ ಇತರ ಅನೇಕ ಜನರ ಕಣ್ಣುಗಳು ತೆರೆಯಲ್ಪಟ್ಟವು. ಯಾರ ವಿಷಯದಲ್ಲಿ?
ನಜರೇತಿನ ಯೇಸು ಕ್ರಿಸ್ತನ ವಿಷಯದಲ್ಲಿ. ಅಪೊಸ್ತಲರು ಅಲ್ಲಿ ಹೋದಾಗ ಆ ವ್ಯಕ್ತಿಯನ್ನ ಯಥಾ ಪ್ರಕಾರವಾಗಿ ದಿನಾಲು ತಂದು ಕೂಡಿಸುತ್ತಿದ್ದವರು ಆತನನ್ನ ಎತ್ತಿಕೊಂಡು ಬಂದು ಅಸುಂದರ ದ್ವಾರವೆಂಬ ಮಂಟಪದ ಬಾಗಿಲಿನ ಬಲಗಡೆಯಲ್ಲಿ ಕುಳ್ಳಿಸ್ತಾರೆ. ಆ ಸಮಯಕ್ಕೆ ಪೇತ್ರ ಯೋಹಾನರು ಆಲಯದ ಒಳಗಡೆ ಬರಲಿಕ್ಕಿದ್ದಾರೆ. ಅವರನ್ನ ನೋಡಿ ಇವನು ಭಿಕ್ಷೆಗಾಗಿ ಅವರನ್ನ ನೋಡ್ತಾರೆ. ಆದ್ರೆ ಅವರಲ್ಲಿ ಇವನಿಗೆ ಭಿಕ್ಷೆ ಹಾಕೋದಕ್ಕೆ ಏನು ಇರೋದು. ಅವರಲ್ಲಿರುವಂತ ಪವಿತ್ರಾತ್ಮ ದೇವರು ಕಾರ್ಯ ಮಾಡ್ತಾರೆ. ಅವರು ಈತನಿಗೆ ಏನು ಕೊಡ್ಲಿಕ್ಕೆ ಸಾಧ್ಯ ಇಲ್ಲದಿದ್ರು ಸಹ ಆತನನ್ನ ದೃಷ್ಟಿಸಿ ನೋಡಿ ಆತನಿಗೆ ಮಾತುಗಳನ್ನ ಹೇಳ್ತಾರೆ. ಬೆಳ್ಳಿ ಬಂಗಾರವಂತೂ ನಮ್ಮಲ್ಲಿಲ್ಲ, ನೀನೆದ್ದು ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಡೆದಾಡು. ಒಂದೇ ಒಂದು ಮಾತು ಅವರ ಗಲಿವಿಲ್ಲದೆ ಅವರ ಬಾಯಿಯಿಂದ ಬಂದು ಬಿಡ್ತಾರೆ. ಆ ಕ್ಷಣವೇ ಆ ಹುಟ್ಟುಕುಂಟನು ಎದ್ದು ನಡೆಯುತ್ತಾ ಕುಣಿಯುತ್ತಾ ಜಿಗುತ್ತಾ ಓಡಾಡೋಕ್ ಶುರು ಮಾಡಿಬಿಡ್ತಾರೆ. ಇಲ್ಲಿಯ ತನಕ ಆತನನ್ನ 4 ಜನರು ಎತ್ಕೊಂಡು ಬಂದು ಕೂಡಿಸಿದ್ರು. ಅವನು ಮನೆಗೆ ಹೋಗ್ಬೇಕಾದ್ರೆ ಮತ್ತೆ ಎತ್ಕೊಂಡು ಹೋಗ್ಬೇಕಾಗಿತ್ತು. ಸಮಯ ಮುಗಿದ್ರೆ ಅದ್ರಾಗ ಆಗಲಿಲ್ಲ. ಅವತ್ತು ಆತನು ಎದ್ದು ನಡೆದಾಡ್ತಿದ್ದಾನೆ, ಜಿಗಿದಾಡ್ತಿದ್ದಾನೆ. ಆದ್ರೆ ಅಲ್ಲಿ ನಡೆದಂತ ಸಂಗತಿ ಅನೇಕರನ್ನ ನೋಡ್ತಾರೆ, ಇದು ಆಶ್ಚರ್ಯ ಆಗ್ತಾರೆ, ಬೆರಗಾಗ್ತಾರೆ. ಅರೆ, ಎಷ್ಟೋ ವರ್ಷಗಳಿಂದ ಈ ವ್ಯಕ್ತಿ ನಡೀಲಿಕ್ಕಾಗದೆ ಬಂದು ಇಲ್ಲಿ ಕೂತ್ಕೋತಿದ್ನು, ನಾವೇ ಭಿಕ್ಷೆ ಆಗ್ತಿದ್ವಿ, ಅದನ್ನ ದಿನನಿತ್ಯವನ್ನು ಬರೋದನ್ನ ನೋಡ್ತಾ ಇದ್ವಿ. ಇವತ್ತು ಅವನ ಕಾಲು ಕೈ ನೆಟ್ಟಗಾಗಿದೆ, ಕುಣಿದಾಡ್ತಿದ್ದಾನೆ, ಜಿಗಿದಾಡ್ತಿದ್ದಾನೆ, ನಮ್ಮಾಗೆ ಆಗಿದ್ದಾನೆ. ಇದು ಹೇಗೂ ಸಾಧ್ಯ? ಇದಾದ ನಂತರ ಆ ವ್ಯಕ್ತಿ ತಿರುಗಿ ಬಂದು ಶಿಷ್ಯರ ಜೊತೆಲಿ ಸೇರ್ಕೊಳ್ತಾರೆ. ಎಲ್ಲಿ ಹೋದ್ರು ಅವ್ರ ಜೊತೆಲಿ ಇರ್ತಾರೆ. ಜನರು ಇದನ್ನ ನೋಡಿ ಆಶ್ಚರ್ಯಪಟ್ಟು ಅವನಿರುವಂತ ಈ ಅದ್ಭುತ ಕಾರ್ಯ ನಡೆದಂತ ಈ ಸ್ಥಿತಿ ಗತಿ ನಿಜ ಸತ್ಯಾಂಶ ತಿಳ್ಕೊಳ್ಳೋದಕ್ಕೆ ಅಲ್ಲಿ ಬಂದು ಸೇರ್ಕೊಳ್ತಾರೆ. ಆವಾಗ ಪೇತ್ರನು ಮಾತನ್ನ ಹೇಳ್ತಾರೆ, ನೀವ್ ಯಾಕೆ ಆಶ್ಚರ್ಯ ಪಡ್ತೆ? ಇವತ್ತು ಈ ವ್ಯಕ್ತಿ ನಿಮ್ಮ ಮುಂದೆ ಸುಕ್ಷೇಮವನ್ನು ಹೊಂದಿ ಆರೋಗ್ಯದಿಂದ ಆತನು ನಿಂತಿದ್ದಾನೆ. ಆತನು ಕುಂಟನಾಗಿದ್ದು ಈಗ ನಡೆದಾಡ್ತಾನೆ, ಕುಣಿದಾಡ್ತಾನೆ, ಜಿಗಿದಾಡ್ತಾನೆ. ನಮ್ಮಂತೆ ನಮ್ಮವರಲ್ಲಿ ಒಬ್ಬನಾಗಿ ಆತನು ಎಲ್ಲ ಆಶೀರ್ವಾದಗಳನ್ನ ಅನುಭವಿಸ್ತಿದ್ದಾನೆ. ಇದಕ್ಕೆ ಕಾರಣ ನಾವಲ್ಲ, ನಮಗಿರೋ ಭಕ್ತಿ ಅಲ್ಲ. ಇದಕ್ಕೆ ಕಾರಣ ಸೃಷ್ಟಿಕರ್ತನಾದಂತ ದೇವರು, ಆತನೇ ಯೇಸು ಕ್ರಿಸ್ತನು. ಆತನು ನಿಮಗಳಿಗೋಸ್ಕರ, ನಿಮ್ಮ ಪಾಪಗಳಿಗೋಸ್ಕರ ಕಲ್ವಾರಿ ಶಿಲುಬೆ ಮೇಲೆ ತನ್ನ ಪ್ರಾಣವನ್ನ ಕೊಟ್ಟನು. ನೀವು ಆತನನ್ನ ಹಿಡಿದು ಕೊಟ್ರಿ, ಆತನನ್ನ ಕೊಲ್ಲಿಸಿದ. ಆತನ ಹೆಸರಿನಿಂದಲೇ ಈತನಿಗೆ ಗುಣವಾಯಿತು. ಪ್ರಿಯ ಸಹೋದರ ಸಹೋದರಿಯರೇ, ಈ ಭೂಮಿ ಮೇಲೆ ದೇವರ ಮಕ್ಕಳು ದೇವರ ಮಹಿಮೆಯ ಅತಿಶಯವಾದ ಕಾರ್ಯವನ್ನ ಈ ಲೋಕದಲ್ಲಿ ಪ್ರಚುರಪಡಿಸಬೇಕಾದಂತ ಸಮಯ ಬಂದಿದೆ. ದೇವರನ್ನ ಯಾರು ಎಂದು ಕಂಡಿಲ್ಲ, ದೇವರನ್ನ ಎಂದು ಯಾರು ಕಾಣದೆ ಇರುವುದರಿಂದಲೇ ದೇವರ ಹೆಸರಿನಲ್ಲಿ ಎಲ್ಲಾ ವಿಧವಾದಂತ ಅನ್ಯಾಯ, ಅಕ್ರಮ, ಅಂಧಕಾರ, ಮಾತಾಭಿಮಾನ ತುಂಬಿಕೊಂಡು ಈ ಲೋಕದಲ್ಲಿ ಮನುಷ್ಯನು ತನ್ನಂತೆ ಇರುವ ಇತರ ಮನುಷ್ಯರನ್ನ ದ್ವೇಷಿಸುತ್ತಾ ಹಿಂಸಿಸುತ್ತಾ ದೇವರ ಹೆಸರಿನಲ್ಲಿ ದೊಡ್ಡ ಪಾಪವನ್ನ ನಡೆಸುತ್ತಾ ಹೋಗುತ್ತಿದ್ದಾರೆ. ಇಂತಹ ಪರಿಸ್ಥಿತಿಯಲ್ಲಿ ದೇವರು ಕೃಪೆಯನ್ನ ಈ ಲೋಕಕ್ಕೆ ಕಳಿಸಿದ, ಅದು ಯೇಸು ಕ್ರಿಸ್ತನ ಮುಖಾಂತರವಾಗಿ. ಆದಿಯಿಂದಲೂ ಈ ಅನ್ಯಾಯ ಈ ಭೂಮಿ ಮೇಲೆ ನಡೆಯುವ ಹಾಗೆ ಸೈತಾನನು ಮಾನವರ ಹೃದಯವನ್ನ ಮಂಕು ಮಾಡಿ ಸಹೋದರರಾಗಿ ಒಂದಾಗಿ ಬದುಕಬೇಕಾದಂತ ಮಾನವರಲ್ಲಿ ಕುಲ, ಜಾತಿ, ಧರ್ಮ, ಪಂಗಡ ಇವುಗಳ ಭಿನ್ನ ಭೇದವನ್ನ ದೇವರ ಹೆಸರಿನಲ್ಲಿ ಸೃಷ್ಟಿ ಮಾಡಿ ತಮಗಾಗಿ ಅಲ್ಲ, ದೇವರನ್ನ ಉಳಿಸುವುದಕ್ಕಾಗಿ ಪ್ರಾಣ ತೆಗೆದು ಪ್ರಾಣ ಕೊಡೋದಕ್ಕೆ ಸಿದ್ಧವಾಗಿದ್ದಾರೆ. ಇದು ಆದಿಯಿಂದಲೂ ಬಂದಿದೆ, ಈಗಲೂ ಇದೆ, ಇನ್ನು ಮುಂದೆಯೂ ಇರುವಂತದ್ದಾಗಿದೆ.
ಮತ್ತು ಇನ್ನು ಕಠಿಣವಾದಂತಹ ಪರಿಸ್ಥಿತಿಗಳನ್ನ ಈ ಭೂಮಿ ಮೇಲೆ ದೇವರ ಹೆಸರಿನಲ್ಲಿ ಈ ಜಗತ್ತು ನೋಡಬೇಕಾಗಿ. ಇದೇನೇ ನಡೆದರೂ ಒಂದು ದಿವಸ ಬರ್ತದೆ, ಈ ಲೋಕವನ್ನ ಸೃಷ್ಟಿಸಿದಂತ, ಈ ಭೂಮಿಯಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಅಣು ರೇಣುವನ್ನ, ಸಮಸ್ತ ಜೀವಿಗಳನ್ನ ಸೃಷ್ಟಿಸಿ ಸಕಲವನ್ನು ಪರಿಪಾಲಿಸುತ್ತಾ ಬರುವಂತ ದೇವರೊಬ್ಬನಿದ್ದಾನೆ. ಆ ಒಬ್ಬನೇ ದೇವರು, ಬೇರೆ ಯಾರು ಇಲ್ಲ. ಶಿಲುಬೆ ಮೇಲೆ 2000 ವರ್ಷಗಳ ಹಿಂದೆ ತನ್ನ ಪ್ರಾಣವನ್ನ ತೆತ್ತಂತ ನಜರೇತಿನ ಯೇಸು ಕ್ರಿಸ್ತನೇ ಎಂದು ಈ ಲೋಕದಲ್ಲಿ ಆದಿಯಿಂದ ಹುಟ್ಟಿದಂತ ಅಂತ್ಯದವರೆಗೂ ಬದುಕಿದಂತ ಪ್ರತಿಯೊಬ್ಬ ಮನುಷ್ಯನಿಗೂ ದೇವರು ತನ್ನನ್ನ ತಾನು ಪ್ರಕಟ ಮಾಡಿಕೊಳ್ಳುವಂತವರಾಗಿದ್ದಾನೆ. ಆತನನ್ನ ಶಿಲುಬೆಯ ಮೇಲೆ ಹಾಕಿದಾಗ ಪಕ್ಕಗೆ ಈಟಿಯನ್ನ ತಿವಿದರೂ ಸಹ ಆತನ ಕಣ್ಣುಗಳು ಆತನನ್ನ ನೋಡುವಂತಹ ಸಮಯ ಬರುತ್ತದೆ ಎಂಬುದಾಗಿ ಸತ್ಯವೇದ ನಮಗೆ ತಿಳಿಸಿಕೊಡುತ್ತಾರೆ. ಪ್ರಕಟಣೆಯಲ್ಲಿ 1ನೇ ಅಧ್ಯಾಯದಲ್ಲಿ ಈ ಮಾತನ್ನ ನಾವು ನೋಡುವಂತರಾಗಿದ್ದೇವೆ. ಪ್ರಕಟಣೆಯ ಗ್ರಂಥದ 1ನೇ ಅಧ್ಯಾಯದ ಭಾಗದ 6ನೇ ವಚನದಿಂದ 8 ವಚನ. ನಮ್ಮನ್ನು ಪ್ರೀತಿಸುವವನು ತನ್ನ ರಕ್ತದ ಮೂಲಕ ನಮ್ಮನ್ನು ಪಾಪಗಳಿಂದ ಬಿಡಿಸಿದವನು, ನಮ್ಮನ್ನು ರಾಜ್ಯವನ್ನಾಗಿಯೂ ತನ್ನ ತಂದೆಯಾದ ದೇವರಿಗೆ ಯಾಜಕರನ್ನಾಗಿಯೂ ಮಾಡಿದವನು ಆಗಿರುವ ಆತನಿಗೆ ಈಗ ಯುಗಾಂತರಗಳಲ್ಲಿಯೂ ಘನ ಮಹತ್ವಗಳಿರಲಿ. ಆಮೇನ್. ಇಗೋ, ಮೇಘಗಳೊಂದಿಗೆ ಬರುತ್ತಾನೆ, ಎಲ್ಲರ ಕಣ್ಣುಗಳು ಆತನನ್ನು ಕಾಣುವವು, ಆತನನ್ನು ಇರಿದವರು ಸಹ ಕಾಣುವರು, ಭೂಮಿಯಲ್ಲಿರುವ ಎಲ್ಲಾ ಕುಲದವರು ಆತನನ್ನು ನೋಡಿ ಎದೆ ಬಡುಕೊಳ್ಳುವರು. ಹೌದು, ಹಾಗೆಯೇ ಆಗುವುದು. ಆಮೇನ್. ಸತ್ಯವೇದದಲ್ಲಿ ಬರೆದಿರುವಂತಹ ಪ್ರತಿಯೊಂದು ಮಾತುಗಳು ಈ ಭೂಮಿ ಮೇಲೆ ನೆರವೇರಬೇಕಾಗಿದೆ ಮತ್ತು ನೆರವೇರುವಂತವುಗಳಾಗಿ ಸೃಷ್ಟಿಕರ್ತನಾದಂತಹ ದೇವರನ್ನ ಪಾಪದ ನಿಮಿತ್ತ ಕಾಣಲಾರದೆ ಬದುಕುತ್ತಿರುವ ಈ ಲೋಕದ ಎಲ್ಲಾ ಮಾನವರು ಒಂದು ದಿವಸ ತಮ್ಮನ್ನು ಸೃಷ್ಟಿ ಮಾಡದಂತ ನಿಜವಾದಂತ ದೇವರು ಈತನೇ ಎಂಬುದಾಗಿ ನೋಡುವಂತ ಒಂದು ಅವಕಾಶವನ್ನ ದೇವರು ಮಾಡಿಕೊಡ್ತಾರೆ. ಅದು ಈ ಲೋಕದ ಅಂತ್ಯದಲ್ಲಿ ಯೇಸು ಕ್ರಿಸ್ತನ 2ನೇ ಬರೋಣದ ಸಮಯದಲ್ಲಿ. ಆ ಸಮಯದಲ್ಲಿ ಆತನನ್ನ ಶಿಲುಬೆಗೇರಿಸಿದವರು ಸಹ ಆತನನ್ನ ನೋಡ್ತಾರೆ. ಅಂದ್ರೆ ಕೆಟ್ಟವರು ಸಹ ಆತನನ್ನ ನೋಡುವಂತ ಒಂದು ಅವಕಾಶವನ್ನು ಕೊಡ್ತಾರೆ. ಈ ಭೂಮಿ ಮೇಲೆ ದೇವರನ್ನ ತಿರಸ್ಕರಿಸಿದವರು, ಧಿಕ್ಕರಿಸಿದವರು, ಧರ್ಮದ ಹೆಸರಿನಲ್ಲಿ ಧರ್ಮ ದಂಗಲ್ ಮಾಡಿ ಜನರನ್ನ ಹಿಂಸಿಸ್ತಕ್ಕಂಥವರು, ಕ್ರೈಸ್ತರನ್ನ ಹಿಂಸೆಗೊಳಪಡಿಸಿ ನಾಶಪಡಿಸಲು ಕೊಲೆಗೈದವರು, ದೇವರ ಹೆಸರಿನಲ್ಲಿ ಅಮಾಯಕರನ್ನ ಬಲಿ ತೆಗೆದುಕೊಂಡವರು ಒಂದು ದಿವಸ ತಮ್ಮನ್ನು ಸೃಷ್ಟಿಸಿದಂತ ತಮ್ಮ ಸೃಷ್ಟಿಕರ್ತನನ್ನ ಕಣ್ಣಾರೆ ಕಾಣುವಂತ ಅವಕಾಶವನ್ನ ದೇವರು ಒದಗಿಸಿಕೊಡ್ತಾನೆ. ಆದರೆ ಆಗ ಕಾಲ ಮಿಂಚಿ ಹೋಗಿರುವಂತದ್ದಾಗಿರ್ತದೆ. ಆ ನಂತರ ಸೃಷ್ಟಿಕರ್ತನು ಈತನೇ ಎಂಬುದಾಗಿ ಅವರಿಗೆ ಗೊತ್ತಾದರೂ ಆತನ ಬಳಿಯಿಂದ ಇವರನ್ನ ರಕ್ಷಿಸುವುದಕ್ಕೆ ಸಮಯವೂ ಇರುವುದಿಲ್ಲ, ಅವಕಾಶಗಳು ಇರುವುದಿಲ್ಲ. ಬದಲಾಗಿ ಅವರಿಗೆ ಸಿದ್ಧ ಮಾಡಿರುವಂತ ನರಕವೆಂಬ ಬೆಂಕಿಯಲ್ಲಿ ಅವರು ತಮ್ಮ ಪಾಪಗಳಿಗೆ ತಕ್ಕಂತ ಪ್ರತಿಫಲವನ್ನು ಹೊಂದುವಂತ ಸಮಯ ಅದಾಗಿರುತ್ತೆ. ಆದರೆ ಕಣ್ಣಿಗೆ ಕಾಣದಿರುವಂತಹ ದೇವರನ್ನ, ಸತ್ಯ ದೇವರನ್ನ ಅರಿಯುವಂತ ಅವಕಾಶವನ್ನ ದೇವರು ಈ ಭೂಮಿ ಮೇಲೆ ತನ್ನ ಶಾಸ್ತ್ರದ ಮುಖಾಂತರವಾಗಿ, ತನ್ನ ಧರ್ಮ ಗ್ರಂಥದ ಮುಖಾಂತರವಾಗಿ ಕೊಟ್ಟಿದ್ದಾನೆ. ಅದನ್ನೇ ತಾನೇ ಈ ಹೊತ್ತು ಭೂಮಿ ಮೇಲೆ ದೇವರ ಮಹಿಮಾತಿಶಯವಾದಂತ ಆತನ ಕೃಪೆಯನ್ನ ತಿಳಿಯದೇ ಇರುವಂತ, ಈ ರೀತಿಯಾಗಿ ಪಾಪ ಕೋಪದಲ್ಲಿ ಮತಾಂಧತೆಯಲ್ಲಿ ತಮ್ಮನ್ನ ಒಪ್ಪಿಸಿಕೊಟ್ಟು ದೇವರ ಚಿತ್ತಕ್ಕೆ ವಿರುದ್ಧವಾಗಿ ಕ್ರಿಸ್ತನನ್ನ ಶಿಲುಬೆಗೇರಿಸಿದ ಹಾಗೆ ದೇವರ ನಂಬಿಕೆಯಲ್ಲಿ ಜೀವಿಸುವಂತ ಭಕ್ತರನ್ನ ಶಿಲುಬೆಗೇರಿಸುವಂತ ಅಂಧಕಾರದಲ್ಲಿ ತುಂಬಿರುವಂತ ಜನರನ್ನ ಅವರ ಇಂಥ ಘೋರವಾದ ಮಹಾಪಾಪ ಅಪರಾಧದ ಕೃತ್ಯವನ್ನ ನಿಲ್ಲಿಸಿ ಬಿಡಲು
ಆ ಕೃತ್ಯದ ನಿಮಿತ್ತ ಬರುವಂತ ದೈವ ಕೋಪದ ಶಾಪದಿಂದ ಅವರನ್ನ ತಪ್ಪಿಸಲು ಜೀವವುಳ್ಳ ದೇವರ ಸಜೀವ ವಾಕ್ಯವನ್ನ ಅವ್ರ ಬಳಿಗೆ ತೆಗೆದುಕೊಂಡು ಹೋಗಬೇಕಾಗಿದೆ. ದೇವರನ್ನ ಹುಡುಕುವಂತ ಜನರಿಗೆ ದೇವರು ತನ್ನ ಶಾಸ್ತ್ರದಲ್ಲಿ ಅನೇಕ ವಿಷಯಗಳನ್ನ ತಿಳಿಸುವಂತವರಾಗಿದ್ದಾರೆ. ಸತ್ಯವೇದದಲ್ಲಿ ಯೇಸು ಸ್ವಾಮಿ ಈ ಕಥೆಯನ್ನ ಹೇಳುವಂತವರಾಗಿದ್ದಾರೆ. ಲೂಕನು ಬರೆದಂತ ಸುವಾರ್ತೆ 16ನೇ ಅಧ್ಯಾಯದಲ್ಲಿ ಒಂದು ಕಥೆಯನ್ನ ಹೇಳ್ತಾರೆ. ಅಲ್ಲಿ ಒಬ್ಬ ಭಿಕ್ಷುಕನು ಒಬ್ಬ ಶ್ರೀಮಂತನು ಇದ್ದಾನೆ. ಶ್ರೀಮಂತನ ಮನೆಯಲ್ಲಿ ಭಿಕ್ಷುಕನು ದಿನಾಲು ಹೋಗಿ ಕೂತ್ಕೊಳ್ತಾನೆ. ಏನಕ್ಕಪ್ಪ ಅಂದ್ರೆ ಅವನು ಭೋಗ ಪುರುಷನು. ಅವನ ಮೇಜಿನ ಮೇಲೆ ಒಳ್ಳೊಳ್ಳೆಯ ಭೋಗ ಉಳ್ಳಂತ ಔತಣಕ್ಕೆ ಸಿದ್ಧವಾಗಿರ್ತಾನೆ. ಉತ್ತಮವಾದ ಆಹಾರಗಳನ್ನ ಆತನು ಬಡಿಸಿಕೊಂಡು ತಿಂತಿರ್ತಾನೆ. ಇವನು ಅಲ್ಲಿ ಹೋಗಿ ಕುಳಿತುಕೊಂಡು ಅವನ ಮೇಜಿನಿಂದ ಅವನು ತಿಂದು ಕೆಳಗೆ ಬೀಳುವಾಗ ಆ ರೊಟ್ಟಿ ತುಂಡುಗಳನ್ನ ಆರಿಸಿಕೊಂಡು ದಿನನಿತ್ಯವೂ ತಿಂದು ಹೊಟ್ಟೆ ತುಂಬಿಸಿಕೊಳ್ಳುತ್ತಿರ್ತಾನೆ. ಹೀಗೆ ಸಾಗ್ತದೆ. ಒಂದು ದಿವಸ ಆ ಸಾಹುಕಾರನು ಸತ್ತು ಹೋಗ್ತಾನೆ. ಒಂದು ದಿವಸ ಆ ಭಿಕ್ಷುಗಾರನು ಸತ್ತು ಹೋಗ್ತಾನೆ. ಆದ್ರೆ ಸಾಹುಕಾರನು ಸತ್ತು ಹೋದಾಗ ಅವನನ್ನ ನರಕಕ್ಕೆ ತೆಗೆದುಕೊಂಡು ಹೋಗ್ತಾರೆ. ಆ ನರಕದಲ್ಲಿ ಇದು ಒಂದು ಕಥೆ ಅಷ್ಟೇ, ನಡೆದಂತ ನಿಜವಾದ ಘಟನೆಯಲ್ಲ. ದೇವರ ಯೋಜನೆಯನ್ನ ತಿಳಿಸಿದಂತ ಒಂದು ಉಪಮಾನ, ಒಂದು ಸಾಮ್ಯ ಅಷ್ಟೇ. ಇದರಲ್ಲಿ ಸತ್ಯದ ಅರ್ಥವನ್ನ ಅರ್ಥ ಮಾಡಿಕೊಳ್ಳುವಂತ ಅವಕಾಶವನ್ನ ದೇವರು ಕೊಟ್ಟಿದ್ದಾರೆ. ಆ ಭಿಕ್ಷುಗಾರನನ್ನ ನರಕದಲ್ಲಿ ಯಾತನೆಯಲ್ಲಿ ಬೇಯಿಸುತ್ತಿದ್ದಂತ ಈ ವ್ಯಕ್ತಿ ನೋಡ್ತಾನೆ. ಅವನ ಕಣ್ಣುಗಳನ್ನ ಮೇಲೆತ್ತಿ ನೋಡಿದರೆ ಅಲ್ಲಿ ಅವನು ಅಬ್ರಾಹ್ಮನ ಎದೆಗೆ ಹೊರಕೊಂಡು ಸಮಾಧಾನದಲ್ಲಿ ಸಂತೋಷವಾಗಿರ್ತಾನೆ. ಇಲ್ಲಿ ಇವನು ನರಕದ ಬೆಂಕಿಯಲ್ಲಿ ಬೇಯ್ತಿರ್ತಾನೆ. ಆಗ ಅವನು ಈ ಮಾತುಗಳನ್ನ ಕೇಳ್ತಾನೆ. ಅಲ್ಲಿದ್ದಂತ ವ್ಯಕ್ತಿಯನ್ನ ಕುರಿತು ಆ ಅಬ್ರಾಹ್ಮನನ್ನ ಕಂಡು ಈ ಮಾತನ್ನ ಹೇಳ್ತಾನೆ. 22ನೇ ವಚನದಲ್ಲಿ, ಹೀಗಿರುವಲ್ಲಿ ಸ್ವಲ್ಪ ಕಾಲವಾದ ಮೇಲೆ ಆ ಭಿಕ್ಷುಗಾರನು ಸತ್ತನು. ದೇವದೂತರು ಅವನನ್ನು ತೆಗೆದುಕೊಂಡು ಹೋಗಿ ಅಬ್ರಾಹ್ಮನ ಎದೆಗೆ ಒರಗಿಸಿದ್ದರು. ಆ ಐಶ್ವರ್ಯವಂತನು ಸಹ ಸತ್ತನು. ಅವನಿಗೆ ಉತ್ತರ ಕ್ರಿಯೆಗಳು ಆದವು. ಅವನು ಪಾತಾಳದೊಳಗೆ ಯಾತನೆ ಪಡುತ್ತಾ ಇರುವಲ್ಲಿ ಕಣ್ಣೆತ್ತಿ ದೂರದಿಂದ ಅಬ್ರಾಹ್ಮನನ್ನು ಇವನ ಎದೆಗೆ ಒರಗಿಕೊಂಡಿದ್ದ ಲಾಜರನನ್ನು ನೋಡಿ, ತಂದೆಯೇ ಅಬ್ರಹಾಮನೇ, ನನ್ನ ಮೇಲೆ ದಯವಿಟ್ಟು ಲಾಜರನನ್ನು ಕಳುಹಿಸು. ಅವನು ತನ್ನ ತುದಿ ಬೆರಳನ್ನು ನೀರಿನಲ್ಲಿ ಅದ್ದಿ ನನ್ನ ನಾಲಿಗೆಯನ್ನು ತಣ್ಣಗೆ ಮಾಡಲಿ. ಈ ಉರಿಯಲ್ಲಿ ಸಂಕಟ ಪಡುತ್ತೇನೆ ಎಂದು ಕೂಗಿ ಹೇಳಿದನು. ಆದರೆ ಅಬ್ರಹಾಮನು, ಕಂದ, ನೀನು ಆಶಿಸಿದ ಸುಖವನ್ನು ನಿನ್ನ ಜೀವಮಾನದಲ್ಲಿ ಹೊಂದಿದೆ. ಹಾಗೆಯೇ ಲಾಜರನು ಕಷ್ಟವನ್ನು ಹೊಂದಿದನು. ಅದನ್ನು ನೆನಪಿಗೆ ತಂದಿಕೊ. ಈಗಲಾದರೂ ಇಲ್ಲಿ ಇವನಿಗೆ ಸಮಾಧಾನ, ಆದರೆ ನಿನಗೆ ಸಂಕಟ. ಇದು ಮಾತ್ರವಲ್ಲದೆ ನಮಗೂ ನಿಮಗೂ ನಡುವೆ ದೊಡ್ಡದೊಂದು ಡೊಂಗುರ ಸ್ಥಾಪಿಸಿಯದೆ. ಆದ ಕಾರಣ ಈ ಕಡೆಯಿಂದ ನಿಮ್ಮ ಬಳಿಗೆ ಹೋಗಬೇಕೆಂದಿರುವವರು ಹೋಗಲಾರರು, ಮತ್ತು ಆ ಕಡೆಯಿಂದ ನಮ್ಮ ಬಳಿಗೆ ಯಾರು ದಾಟುವುದಕ್ಕಾಗದು ಅನ್ನೋದು. ಆಗ ಅವನು, ಅಪ್ಪ, ಹಾಗಾದರೆ ಲಾಜರನನ್ನು ನನ್ನ ತಂದೆಯ ಮನೆಗೆ ಕಳುಹಿಸಬೇಕೆಂದು ನಿನ್ನನ್ನು ಬೇಡಿಕೊಳ್ಳುತ್ತೇನೆ. ನನಗೆ 5 ಮಂದಿ ಅಣ್ಣ ತಮ್ಮಂದಿರಿದ್ದಾರೆ. ಅವರು ಸಹ ಈ ಯಾತನೆಯ ಸ್ಥಳಕ್ಕೆ ಬಂದಾರು. ಬಾರದಂತೆ ಅವನು ತಾನು ಕಂಡದ್ದನ್ನು ಅವರಿಗೆ ಚೆನ್ನಾಗಿ ಹೇಳಲಿ ಅನ್ನನು. ಆದರೆ ಅಬ್ರಹಾಮನು, ಮೋಸೆಯ ಧರ್ಮಶಾಸ್ತ್ರವು ಪ್ರವಾದಿಗಳ ಗ್ರಂಥಗಳು ಅವರಲ್ಲಿ ಅವುಗಳನ್ನೇ ಕೇಳಲಿ ಅನ್ನನು. ತಂದೆಯೇ ಅಬ್ರಹಾಮನೇ, ಹಾಗಲ್ಲ, ಸತ್ತವರ ಕಡೆಯಿಂದ ಒಬ್ಬನು ಅವರ ಬಳಿಗೆ ಹೋದರೆ ಅವರು ದೇವರ ಕಡೆಗೆ ತಿರುಗಿಕೊಳ್ಳುವರು ಅನ್ನನು. ಅಬ್ರಹಾಮನು ಅವನಿಗೆ, ಅವರು ಮೋಸೆಯ ಮಾತನ್ನು ಪ್ರವಾದಿಗಳ ಮಾತನ್ನು ಕೇಳದಿದ್ದರೆ ಸತ್ತು ಹೋಗಿದ್ದವನೊಬ್ಬನು ಜೀವಿತನಾಗಿ ಎದ್ದರೂ ಅವರು ಒಪ್ಪುವುದಿಲ್ಲ ಎಂದು ಹೇಳಿದನು.
ಈ ಭೂಮಿ ಮೇಲೆ ದೇವರ ವಾಕ್ಯದಿಂದ ಮಾತ್ರ ಒಬ್ಬ ವ್ಯಕ್ತಿ ನಿಜವಾದಂತಹ ದೇವರನ್ನ ಅರ್ಥ ಮಾಡಿಕೊಳ್ಳಲು ಸಾಧ್ಯ, ದೇವರನ್ನ ನಂಬಲಿಕ್ಕೆ ಸಾಧ್ಯ, ದೇವರಿಗಾಗಿ ಜೀವಿಸಲಿಕ್ಕೆ ಸಾಧ್ಯ ಎಂಬಂತ ಸತ್ಯವನ್ನ ಈ ಕಥೆಯ ಮುಖಾಂತರವಾಗಿ ಲೋಕಕ್ಕೆ ಯೇಸು ಕ್ರಿಸ್ತನು ತಿಳಿಸಲು ಬಯಸುವಂತನಾಗಿದ್ದಾನೆ. ಬದಲಾಗಿ ಇದು ನೈಜ ಘಟನೆ ಅಲ್ಲ, ಇದು ಒಂದು ಸಾಮ್ಯ ಮಾತ್ರ. ಅನೇಕರು ಈ ಸಾಮ್ಯವನ್ನ ಅಪಾರ್ಥ ಮಾಡಿಕೊಂಡು ಎಲ್ಲೋ ಈಗಾಗಲೇ ಸತ್ತವರು ಪರಲೋಕಕ್ಕೆ ಹೋಗ್ತಾರೆ, ನರಕಕ್ಕೆ ಹೋಗ್ತಾರೆ ಅನ್ನುವಂತ ಉಪದೇಶಗಳನ್ನ ಮಾಡ್ತಾ ಇದ್ದಾರೆ. ಹಾಗಲ್ಲ, ಆ ರೀತಿ ಸತ್ಯವೇದದಲ್ಲಿ ಎಲ್ಲೂ ಹೇಳಿಲ್ಲ. ಸತ್ಯವೇದ ಯಾವತ್ತೂ ಕೂಡ ಆ ರೀತಿ ಹೇಳೋಕ್ ಹೋಗೋದಿಲ್ಲ. ಇದು ಒಂದು ಉಪಮಾನ ಮಾತ್ರ. ಇಲ್ಲಿ ದೇವರು ಈ ಸತ್ಯವನ್ನ ತಿಳಿಸ್ತಾನೆ. ದೇವರನ್ನ ಯಾರು ಎಂದು ಕಂಡಿಲ್ಲ, ಆದರೆ ದೇವರನ್ನ ಯಾರೋ ಒಬ್ರು ಕಂಡಿದ್ದೇನೆ ಹೀಗೆ ಹೇಳಿದ್ದಾನೆ ಅಂತ ದರ್ಶನ ಆಯ್ತು ಅಂತ ಹೋಗಿ ಹೇಳಿದ್ರೆ ಈ ಭೂಮಿ ಮೇಲೆ ಯಾರು ನಂಬೋದಿಲ್ಲ. ಅದಕ್ಕೆ ಬದಲಾಗಿ ಅವರಿಗೆ ನಡೆದಂತ ಸಾಕ್ಷ್ಯಾಧಾರದ ಘಟನೆಗಳಿವೆ, ಅವುಗಳನ್ನ ಹೋಗಿ ಓದಿ ತಿಳ್ಕೊಳ್ಳಲಿ, ಅರ್ಥ ಮಾಡಿಕೊಳ್ಳಲಿ. ಶಾಸ್ತ್ರದ ಮುಖಾಂತರವಾಗಿ ಮಾತ್ರ ಒಬ್ಬ ವ್ಯಕ್ತಿ ನನ್ನನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ಳಲು ಸಾಧ್ಯ. ಯಾಕಂತಂದ್ರೆ ಅವು ಜೀವವುಳ್ಳ ವಾಕ್ಯಗಳಾಗಿವೆ. ಆ ವಾಕ್ಯಗಳನ್ನ ಕೇಳುವವನು ಜೀವದಲ್ಲಿ ಸೇರ್ತಾನೆ, ಜೀವವನ್ನ ಹೊಂದಿಕೊಳ್ತಾನೆ. ಆ ವಾಕ್ಯದ ಮುಖಾಂತರವಾಗಿ ಸೃಷ್ಟಿಕರ್ತನಾದ ಜೀವದಾಯಕನಾದಂತ ನನ್ನನ್ನ ಅರ್ಥ ಮಾಡಿಕೊಳ್ಳುವಂತ ಜ್ಞಾನವನ್ನ ಆತನು ಪಡ್ಕೊಳ್ತಾನೆ. ಯಾಕಂತಂದ್ರೆ ಶಾಸ್ತ್ರದಲ್ಲಿ ಬರೆದಿರುವಂತಹ ಪ್ರತಿಯೊಂದು ವಿಷಯವು ನನ್ನ ವಿಷಯವಾಗಿ ಸಾಕ್ಷಿ ಹೇಳುವಂತದ್ದಾಗಿದೆ. ಪ್ರಿಯ ಸಹೋದರ ಸಹೋದರಿಯರೇ, ಯಾಕೆ ಉಪಮಾನವನ್ನ ಈ ಸಮಯದಲ್ಲಿ ಹೇಳ್ತೇನೆ ಎಂಬುದಾಗಿ ಹೇಳುವಾಗ, ದೇವರು ನಮ್ಮ ಕೈಗೆ ಶಾಸ್ತ್ರವನ್ನ ಕೊಟ್ಟಿದ್ದಾನೆ, ಸತ್ಯವೇದವನ್ನ ಕೊಟ್ಟಿದ್ದಾನೆ. ಈ 66 ಪುಸ್ತಕಗಳುಳ್ಳ ಈ ಸತ್ಯವೇದದಲ್ಲಿ ಲೋಕಕ್ಕೆ ತಿಳಿಸಬೇಕಾದಂತ ಸತ್ಯ ದೇವರ ವಿಷಯವಾದಂತಹ ಸಾಕ್ಷಿಗಳು ಅಡಕವಾಗಿವೆ. ಅವುಗಳ ಮುಖಾಂತರವಾಗಿ ಈ ಭೂಮಿ ಮೇಲೆ ಎಂತಹ ಮನುಷ್ಯನನ್ನು ಸಹ ಮಾರ್ಪಡಿಸಲು, ಮಾನಸಾಂತರ ಪಡಿಸಲು, ಕರ್ತನ ಸನ್ನಿಧಾನಕ್ಕೆ ತರಲು ಶಕ್ತಿ ಇದೆ. ಅದನ್ನ ದೇವರ ವಾಕ್ಯವು ಇಬ್ಬಾಯಿ ಕತ್ತಿ ಎಂಬುದಾಗಿ ಹೇಳುವಂತದ್ದು. ಈ ದೇವರ ವಾಕ್ಯ ಎಂಬ ಕತ್ತಿಯನ್ನು ಉಪಯೋಗಿಸುವಾಗ ಮಾತ್ರ ಈ ಭೂಮಿ ಮೇಲಿರ್ತಕ್ಕಂಥ ಯಾವುದೇ ವ್ಯಕ್ತಿಯ ಪ್ರಶ್ನೆಗೂ ಉತ್ತರಿಸುವಂತ ಶಕ್ತಿಯನ್ನ ನಾವು ಪಡೆದುಕೊಳ್ಳುವಂತವರಾಗಿದ್ದೇವೆ. ಮತ್ತು ಈ ವಾಕ್ಯಗಳು, ಈ ಕತ್ತಿಯಾಗಿರ್ತಕ್ಕಂಥ ದೇವರ ವಾಕ್ಯವು ಎಂಥವರ ಪ್ರಶ್ನೆಗೂ ಸಹ ಸದುತ್ತರವನ್ನು ಕೊಡುವಂತವುಗಳಾಗಿವೆ. ಮತ್ತು ವಾಕ್ಯದ ಮುಖಾಂತರ ಕೊಡುವಂತ ಉತ್ತರವು ಪವಿತ್ರಾತ್ಮನಿಂದ ತುಂಬಿಸಲ್ಪಟ್ಟವರಾಗಿ ಕೇಳುವಂತ ಪ್ರತಿಯೊಂದು ಹೃದಯಗಳನ್ನ ತೆರೆದು ಅವರ ಹೃದಯಕ್ಕೆ ದೇವರ ಸತ್ಯವನ್ನ ಅರ್ಥ ಮಾಡಿಕೊಡುವಂತ ಶಕ್ತಿನ ಹೊಂದಿವೆ. ಅದಕ್ಕಾಗಿಯೇ ದೇವರ ವಾಕ್ಯವನ್ನ ಈ ಲೋಕಕ್ಕೆ ನಾವು ಸಾರಬೇಕಾಗಿ, ಅದನ್ನೇ ತಾನೇ ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಹೇಳ, ಹೋಗಿರಿ, ಜಗತ್ತಿಗೆಲ್ಲ ಸುವಾರ್ತೆಯನ್ನ ಸಾರಿ. ಆ ಸುವಾರ್ತೆ ಏನಪ್ಪಾ ಎಂಬುದಾಗಿ ಹೇಳುವಾಗ, ಈ ಲೋಕವನ್ನ ಸೃಷ್ಟಿಸಿದಂತ ಸೃಷ್ಟಿಕರ್ತನು ಈ ಲೋಕದಲ್ಲಿ ಪಾಪದ ವಶದಲ್ಲಿ ಬಿದ್ದು ನಾಶವಾಗುತ್ತಿರುವ ಪ್ರತಿಯೊಬ್ಬ ಮಾನವನ ಪಾಪಕ್ಕಾಗಿ ಕಲ್ವಾರಿ ಶಿಲುಬೆಯ ಮೇಲೆ ತನ್ನ ಪರಿಶುದ್ಧವಾದ ರಕ್ತವನ್ನು ಸುರಿಸಿ ತನ್ನ ಪ್ರಾಣವನ್ನು ಕೊಟ್ಟು ಸತ್ತು ಮೃತ್ಯುಂಜಯನಾಗಿ 3ನೇ ದಿವಸದಲ್ಲಿ ಎದ್ದು ಬಂದು, ಈಗ ಆತನು ನಮ್ಮೆಲ್ಲರ ಪಾಪಗಳ ನಿಮಿತ್ತ ನಮ್ಮ ಪಾಪಗಳನ್ನ ನಮ್ಮಿಂದ ತೆಗೆದು ಹಾಕಲು, ನಮ್ಮನ್ನ ಬಿಡಿಸಲು ಕೃಪೆಯ ಸಿಂಹಾಸನದಲ್ಲಿ ತಂದೆಯಾದ ದೇವರ ಬಳಿಯಲ್ಲಿ ಮಹಾಯಾಜಕನಾಗಿ ನಮಗೋಸ್ಕರ ಹೋರಾಟ ಮಾಡ್ತಿದ್ದಾನೆ. ಇದು ಕೃಪೆಯ ಕಾಲ. ಈ ಕೃಪೆಯ ಕಾಲದಲ್ಲಿ ನೀವು ನಿಮ್ಮ ಪಾಪಗಳನ್ನ ಬಿಟ್ಟು ದೇವರ ಕಡೆಗೆ ತಿರುಗಿಕೊಳ್ಳಿರಿ. ತಂದೆಯಾದ ದೇವರು ಕಳಿಸಿದಂತ ಆತನ ಮಗನಾದಂತ ಯೇಸು ಕ್ರಿಸ್ತನನ್ನ ಅಂಗೀಕರಿಸಿಕೊಳ್ಳಿರಿ. ಆತನ ಮಗನಿಗೆ ಮುದ್ದಿಡಿರಿ, ಆತನ ಪಾದಗಳಿಗೆ ವಂದಿಸಿರಿ, ಆತನನ್ನ ಅಂಗೀಕರಿಸಿಕೊಳ್ಳಿರಿ. ಆತನ ಹೆಸರಿನಿಂದ ಮಾತ್ರ ಬಿಡುಗಡೆ ಉಂಟು, ಪಾಪ ಪರಿಹಾರ ಉಂಟು, ಸುಕ್ಷೇಮ ಉಂಟು. ಈ ಲೋಕದಲ್ಲಿ ಯಾವುದೇ ಬಂಧನ, ಯಾವುದೇ ಕಷ್ಟ, ಯಾವುದೇ ಸಂಕಟ, ಯಾವುದೇ ನೋವು
ದುಃಖ, ಸಮಸ್ಯೆ ಇವುಗಳಿಂದ ಬಿಡುಗಡೆ ಹೊಂದಬೇಕಾದ್ರೆ ಬೇರೆ ಯಾವ ಹೆಸರಿನಿಂದಲೂ ಈ ಭೂಮಿ ಮೇಲೆ ಮಾನವನ ಜೀವಿತಕ್ಕೆ ಅದನ್ನ ಮಾಡಲು ಸಾಧ್ಯವಿಲ್ಲ. ಆದ್ರೆ ಯೇಸು ಕ್ರಿಸ್ತನ ಹೆಸರು ಮಾತ್ರ, ಆ ಒಂದು ಹೆಸರನ್ನ ಉಪಯೋಗಿಸಿದರೆ ಈ ಭೂಮಿ ಮೇಲೆ ಅಲ್ಲಕಲ್ಲೋಲವಾಗ್ತದೆ, ಮಹತ್ ಕಾರ್ಯಗಳು ನಡೀತವೆ. ಇವತ್ತು ನೀವೆಲ್ಲ ಬೆರಗಾಗಿ ನಿಂತಿದ್ದೀರಲ್ಲ, ಇದು ನಾವು ಮಾಡಿದಂತ ಅದ್ಭುತ ಕಾರ್ಯ ಅಲ್ಲ. ಆ ಒಂದೇ ಹೆಸರು, ಆ ಹೆಸರು ಯೇಸು ಕ್ರಿಸ್ತನು. ಆತನ ಹೆಸರಿನ ಮುಖಾಂತರವಾಗಿ ಮಾತ್ರ ಈ ಲೋಕದಲ್ಲಿ ಅದ್ಭುತ ಕಾರ್ಯಗಳು, ಮಹತ್ ಕಾರ್ಯಗಳು ನಡೀತವೆ. ಮಾನವನ ಜೀವಿತದಲ್ಲಿ ಸಿಗಬೇಕಾದಂತ ಸಮಾಧಾನ ಸಿಗ್ತದೆ, ರಕ್ಷಣೆ ಸಿಗ್ತದೆ, ಮರಣದಿಂದ ಬಿಡುಗಡೆ ಸಿಗ್ತದೆ, ನಿತ್ಯ ಜೀವ ಸಿಗ್ತದೆ. ಅದಕ್ಕಾಗಿಯೇ ಇವತ್ತು ಕಾಣದಿರುವಂತ ಪ್ರತಿಯೊಬ್ಬ ಮಾನವನು ತನಗಾಗಿ ಶಿಲುಬೆ ಮೇಲೆ ಪ್ರಾಣ ಕೊಟ್ಟಂತ ಯೇಸು ಕ್ರಿಸ್ತನ ಹೆಸರಿನ ಮೇಲೆ ನಂಬಿಕೆ ಇಟ್ಟು ತನ್ನ ಪಾಪಗಳನ್ನು ಒತ್ತಿಕೊಂಡು ಆತನ ಮುಂದೆ ತನ್ನನ್ನು ತಗ್ಗಿಸಿಕೊಂಡು ತನ್ನ ಪಾಪಕ್ಕಾಗಿ ಪಶ್ಚಾತ್ತಾಪ ಪಟ್ಟು ತನಗಾಗಿ ಪ್ರಾಣ ಕೊಟ್ಟಂತ ಕ್ರಿಸ್ತನ ಮುಂದೆ ತನ್ನ ಪಾಪಗಳನ್ನ ಅರಿಕೆ ಮಾಡಬೇಕಾಗಿದೆ. ಅಂತ ಹೃದಯವನ್ನ ಇವತ್ತು ಪವಿತ್ರಾತ್ಮ ದೇವರು ಸಕಲ ಕುಲ, ಭಾಷೆ, ಪ್ರಜೆ, ಜನಾಂಗಗಳಿಗೆ ದಯಪಾಲಿಸಬೇಕಾಗಿದೆ. ಅದಕ್ಕಾಗಿಯೇ ಸ್ವಾಮಿ ಅಂತ ಕೃಪೆಯುಳ್ಳ ಒಂದು ಆಶೀರ್ವಾದವನ್ನ ದೇವರ ಮಕ್ಕಳ ಕೈಯಲ್ಲಿ ಇಟ್ಟು ಹೊರಟು ಹೋಗಿ ಲೋಕದ ಕಟ್ಟ ಕಡೆಗೆ ಈ ಸತ್ಯದ ಸುವಾರ್ತೆಯನ್ನ ಸಾರಿರಿ. ನಂಬುವವನು ರಕ್ಷಣೆ ಹೊಂದುವನು, ನಂಬದೆ ಹೋಗುವವನು ದಂಡನೆಗೆ ಗುರಿಯಾಗ. ಪ್ರಿಯ ಸಹೋದರ ಸಹೋದರಿಯರೇ, ದೇವರು ತನ್ನ ಕಾರ್ಯವನ್ನ ಮಾಡಲು ಸಿದ್ಧನಾಗಿದ್ದಾನೆ. ಇವತ್ತು ನಾನು ಮತ್ತು ನೀವು ದೇವರಿಗಾಗಿ ಈ ಉನ್ನತವಾದ ಸೇವೆಯನ್ನ ಮಾಡಲು ಮನಸ್ಸು ಮಾಡಬೇಕಾಗಿದೆ. ಪೇತ್ರ ಯೋಹಾನರನ್ನ ಕರೆದಂತ ದೇವರೇ ನನ್ನನ್ನು ನಿಮ್ಮನ್ನು ತನ್ನ ನಂಬಿಕೆಯಲ್ಲಿ ಸೇರಿಸಿಕೊಂಡು ಆತನ ಆಶೀರ್ವಾದಗಳನ್ನ ಹೊಂದುವಂತೆ, ಆತನ ಧರ್ಮಶಾಸ್ತ್ರದ ಮಾತ್ಕಾರ್ಯಗಳನ್ನ ಕಣ್ಣಾರೆ ನಮ್ಮ ಜೀವಿತದಲ್ಲಿ ನಾವು ನೋಡುವಂತೆ, ಅನುಭವಿಸುವಂತೆ, ನಮ್ಮ ವೈಯಕ್ತಿಕವಾದಂತಹ ದಿನನಿತ್ಯದ ಬದುಕಿನಲ್ಲಿ ಆತನು ಮಾಡಿದಂತ ಮಹತ್ ಕಾರ್ಯಗಳನ್ನ, ಅದ್ಭುತ ಕಾರ್ಯಗಳನ್ನ ನಾವು ಅನುಭವಿಸುತ್ತಾ ಆತನಲ್ಲಿ ಭಯಭಕ್ತಿಯುಳ್ಳವರಾಗಿ ಜೀವಿಸುವಂತೆ ಅನುದಿನವೂ ನಮ್ಮ ಜೊತೆಯಲ್ಲಿ ನಮ್ಮ ಮಾರ್ಗಗಳನ್ನ ಸರಾಗ ಮಾಡಿ ಕೈ ಹಿಡಿದು ನಡೆಸುತ್ತಾ ಇದ್ದಾರೆ. ಕಾರಣ ನಾವು ಮಾತ್ರ ಉಂಡು ತಿಂದು ಸುಖವಾಗಿ ನಿದ್ರೆ ಮಾಡಿ ಲೋಕದವರ ಜೊತೆಯಲ್ಲಿ ಒಂದು ದಿವಸ ಕಣ್ಣು ಮುಚ್ಚಿಕೊಡೋದು ಕಷ್ಟಕ್ಕೆ ನಮ್ಮನ್ನ ಆರಿಸ್ಕೊಂಡಿದೆ. ದೇವರು ನಮ್ಮನ್ನ ತಾಯಿಯ ಗರ್ಭದಿಂದಲೇ ಒಬ್ಬ ಕ್ರೈಸ್ತನನ್ನಾಗಿ ಆರಿಸಿಕೊಂಡಿದ್ದಾನೆ. ಅದಕ್ಕಾಗಿ ಆತನನ್ನ ನಂಬುವಂತ ಅವಕಾಶವನ್ನು ದಿಕ್ಕಿಲ್ಲದವರು, ಯಾವ ಕೆಲಸಕ್ಕೂ ಬಾರದವರು, ಈ ಭೂಮಿ ಮೇಲೆ ಧಿಕ್ಕರಿಸಲ್ಪಟ್ಟವರು, ಉಪಯೋಗವಿಲ್ಲದವರು ಆಗಿದ್ದಂತ ಜನರಾದ ನಮ್ಮನ್ನ ಇವತ್ತು ಆತನ ಉನ್ನತವಾದ ಹೆಸರಿನ ನಿಮಿತ್ತ ಈ ಭೂಮಿ ಮೇಲೆ ಉನ್ನತವಾದಂತ ಸ್ಥಾನ, ಮಾನ, ಘನತೆ, ಗೌರವಗಳನ್ನ ಕೊಟ್ಟು, ಆಸ್ತಿ, ಐಶ್ವರ್ಯ, ಅಂತಸ್ತನ್ನ ಕೊಟ್ಟು ಸಮಾಧಾನದಿಂದ ನಮ್ಮಲ್ಲಿ ತಾನು ನೆಲೆಗೊಂಡು ನಮ್ಮನ್ನ ಸಮಾಧಾನದಿಂದ ನಡೆಸುತ್ತಿದ್ದಾನೆ ಎಂಬುದಾಗಿ ನಮಗೆ ಅನ್ನಿಸಿದರೆ, ಅದನ್ನ ನಾವು ಅನುಭವಿಸುತ್ತಿದ್ದರೆ, ಪ್ರಿಯ ಸಹೋದರ ಸಹೋದರಿಯರೇ, ಕ್ರೈಸ್ತ ಜಗತ್ತಿಗೆ ಸಮಾಧಾನವಾಗಿ ನಿದ್ರಿಸುವುದಕ್ಕೋಸ್ಕರ ಈ ಸಮಯವನ್ನು ಕೊಟ್ಟಿಲ್ಲ. ಬದಲಾಗಿ ಈ ಸಮಾಧಾನದ ಸಮಯದಲ್ಲಿ ಎಚ್ಚರವಾಗಿದ್ದು ದೇವರ ಸೇವೆಯನ್ನ ಮಾಡುವುದಕ್ಕೋಸ್ಕರ ಸ್ವಾಮಿ ಈ ಸಮಯವನ್ನು ಕೊಟ್ಟಿದ್ದಾರೆ. ರಚಿಸಲ್ಪಡಬೇಕಾದಂತ ಜನರು ಸಮುದ್ರದ ಉಸುಬಿನಂತಿದ್ದಾರೆ. ನಾಶವಾಗುತ್ತಿರುವಂತಹ ಜನರು ಸಮುದ್ರದ ಉಸುಬಿನಂತಿದ್ದಾರೆ. ಒಂದು ವೇಳೆ ಯೇಸು ಕ್ರಿಸ್ತನು ಈ ಗಳಿಗೆಯಲ್ಲಿ ಭೂಮಿಗೆ ಬಂದರೆ ಆಗುವಂತ ದೊಡ್ಡ ಅನಾಹುತ ಅಷ್ಟಿಷ್ಟ. ಆದರೆ ತನ್ನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಹೊಂದಬೇಕೆಂದು ಆಸೆ ಪಡುವಂತ ಕರ್ತನು ನನ್ನನ್ನು ನಿಮ್ಮನ್ನು ಜೀವದಿಂದ ಇಟ್ಟಿದ್ದಾನೆ. ಆತನ ಈ ಆಸೆಯನ್ನು ಪೂರೈಸುವುದು, ಆತನ ಈ ಸೇವೆಯಲ್ಲಿ ಹೆಗಲನ್ನು ಕೊಡುವುದಕ್ಕೋಸ್ಕರ, ಆತನ ಈ ಭಾರವನ್ನು ಹೊತ್ತುಕೊಳ್ಳುವುದಕ್ಕೋಸ್ಕರ, ಆತನು ನಮ್ಮ ಕೈಗೆ ಕೊಟ್ಟುವಂತಹ ಸತ್ಯದ ಸುವಾರ್ತೆಯನ್ನು ಓದಿ ಅದರ ಮಹತ್ವವನ್ನು ಅರ್ಥ ಮಾಡಿಕೊಂಡು ನಾವು ಅನುಭವಿಸಿದಂತ ದೇವರ ನಿಜ ಸತ್ಯವನ್ನ ಈ ಲೋಕದಲ್ಲಿ ತಿಳಿಯದೆ, ಅರಿಯದೆ, ದೇವರ ಚಿತ್ತಕ್ಕೆ ವಿರುದ್ಧವಾಗಿ ದೇವರ ಮಾರ್ಗವನ್ನ ಹಿಂಸಿಸುತ್ತಿರುವಂತ ಅನ್ಯ ಜನರ ಬಳಿಗೆ ಹೋಗಿ
ಧೈರ್ಯದಿಂದ ಸುವಾರ್ತೆಯನ್ನು ಸಾರುವುದಕ್ಕೋಸ್ಕರ ಕ್ರಿಸ್ತನ ನಿಮಿತ್ತ ಈ ಭೂಮಿ ಮೇಲೆ ನಿತ್ಯ ಜೀವದ ಹೋರಾಟಕ್ಕಾಗಿ ದೇವರು ನಮ್ಮನ್ನು ಕರೆದಿದ್ದಾರೆ. ಪ್ರಿಯ ಸಹೋದರ ಸಹೋದರಿಯರೇ, ಆತನು ಬರುವಾಗ ಆತನನ್ನ ಹಿಂಸಿಸಿದವರು, ಆತನ ಪಕ್ಕೆಗೆ ಈಟಿಯನ್ನು ತಿವಿದವರ ಕಣ್ಣುಗಳು ಆತನನ್ನು, ನಾನು ಮತ್ತು ನೀವು ಕೂಡ ಆತನನ್ನ ನೋಡ್ತೇವೆ. ಆದರೆ ಅನೇಕರು ಆತನನ್ನ ನೋಡುವಾಗ ನಿತ್ಯ ಜೀವದ ಬಾಧ್ಯತೆಯನ್ನ ಕಳೆದುಕೊಂಡು ನಿತ್ಯವಾದ ಮರಣದ ಬಾಧ್ಯತೆಗೆ ಸೇರಿಸಲ್ಪಟ್ಟವರಾಗಿ ಆತನ ಕಣ್ಣುಗಳನ್ನು, ನಾನು ಮತ್ತು ನೀವು ಅಂತ ಸ್ಥಿತಿಯಲ್ಲಿ ದೇವರನ್ನ ನೋಡುವುದಕ್ಕಾಗಿ ಸ್ವಾಮಿ ನಮ್ಮನ್ನು ಆರಿಸಿಕೊಂಡಿಲ್ಲ. ಜೀವಕ್ಕಾಗಿ ಆರಿಸಲ್ಪಟ್ಟವರಾಗಿ ನಮ್ಮ ರಕ್ಷಕರಾದಂತ, ನಮ್ಮ ಒಡೆಯನಾದಂತ ರಾಜಾದಿ ರಾಜನನ್ನ ನಿತ್ಯ ಜೀವದಲ್ಲಿ ನಮ್ಮನ್ನ ಬಲಗೈ ಹಿಡಿದು ತನ್ನ ರಾಜ್ಯಕ್ಕೆ ತೆಗೆದುಕೊಂಡು ಹೋಗುವಂತ ಮಹಿಮಾ ದೇವರನ್ನ ನೋಡುವಂತ ಅವಕಾಶವನ್ನ ಅವತ್ತು ಹೊಂದುವುದಕ್ಕೋಸ್ಕರ ಸ್ವಾಮಿ ನಮ್ಮನ್ನ ಕರೆದಿದ್ದಾರೆ. ನಿತ್ಯವಾದ ಮರಣದಿಂದ ಬಿಡುಗಡೆ ಮಾಡಿ ನಿತ್ಯವಾದ ಜೀವದಲ್ಲಿ ನಮ್ಮನ್ನು ಸೇರಿಸುವುದಕ್ಕೋಸ್ಕರ ಸ್ವಾಮಿ ನಮ್ಮನ್ನ ಕರೆದಿದ್ದಾರೆ. ಈ ಲೋಕದಲ್ಲಿ ಅನೇಕರು ನಿತ್ಯ ನಿಂದೆಗೂ ನಿಂದೆ ತಿರಸ್ಕಾರಕ್ಕೂ ಒಳಗಾಗುವಾಗ ನಾನು ಮತ್ತು ನೀವು ಆತನ ಜೊತೆಯಲ್ಲಿ ಸುರಕ್ಷಿತವಾಗಿ ಆ ಪರಲೋಕ ರಾಜ್ಯಕ್ಕೆ ತಲುಪುವಂತಾಗಿದೆ. ದಾನಿಯೇಲನಿಗೆ ದೇವರು ಸತ್ಯವನ್ನ ತಿಳಿಸುತ್ತಾನೆ. 12ನೇ ಅಧ್ಯಾಯ. ಒಂಬತ್ತನೇ ವಚನದಿಂದ, ದಾನಿಯೇಲನೇ, ಈ ಮಾತುಗಳು ಅಂತ್ಯಕಾಲದವರೆಗೆ ಮುಚ್ಚಲ್ಪಟ್ಟು ಮುದ್ರಿತವಾಗಿವೆ. ಹೋಗು, ಅನೇಕರು ತಮ್ಮನ್ನು ಶುದ್ಧೀಕರಿಸಿ ಶುಭ್ರ ಮಾಡಿಕೊಂಡು ಶೋಧಿತರಾಗುವವರು, ದುಷ್ಟರು ದುಷ್ಟರಾಗಿಯೇ ನಡೆಯುವರು. ಅವರಲ್ಲಿ ಯಾರಿಗೂ ವಿವೇಕವಿರೋದು, ಜ್ಞಾನಿಗಳಿಗೆ ವಿವೇಕವಿರುವುದು. ನಿತ್ಯ ಹೋಮವು ನೀಗಿಸಲ್ಪಟ್ಟು ಹಾಳು ಮಾಡುವ ಅಸಹ್ಯ ವಸ್ತುವು ಪ್ರತಿಷ್ಠಿತವಾದ ಮೇಲೆ 1290 ದಿನಗಳು ಕಳೆಯುತ್ತದೆ. ಕಾದುಕೊಂಡು 1335 ದಿನಗಳ ಕೊನೆಯ ಮಟ್ಟಿಗೂ ತಾಳಿರುವವನು ಧನ್ಯನು. ನೀನು ಹೋಗಿ ಅಂತ್ಯದವರೆಗೆ ಇರು. ನೀನು ದೀರ್ಘ ನಿದ್ರೆಯನ್ನು ಹೊಂದಿ ಯುಗದ ಸಮಾಪ್ತಿಯಲ್ಲಿ ಎದ್ದು ನಿನಗಾಗುವ ಸ್ವಾಸ್ಥ್ಯದಲ್ಲಿ ಸೇರು ಎಂಬುದಾಗಿ. ಪ್ರಿಯ ಸಹೋದರ ಸಹೋದರಿಯರೇ, ದೇವರ ಮಕ್ಕಳು ತಮಗಾಗುವಂತ ಸ್ವಾಸ್ಥ್ಯಕ್ಕಾಗಿ ಕಾಯಬೇಕಾಗ್ತದೆ. ಆ ಸ್ವಾಸ್ಥ್ಯವು ಪರಲೋಕ. ಆ ಪರಲೋಕವೆಂಬ ನಿತ್ಯ ಜೀವವುಳ್ಳ ಸ್ವಾಸ್ಥ್ಯವನ್ನ ನಾವು ಪಡೆದುಕೊಳ್ಳಬೇಕಾದ್ರೆ ಈ ಭೂಮಿ ಮೇಲೆ ಜೀವ ಸ್ವರೂಪನಾದಂತಹ ದೇವರ ವಿಷಯವಾದ ಸಾಕ್ಷಿಯನ್ನ ದಿನಾಲು ಸಾಯುತ್ತಿರುವ, ನಾಶವಾಗುತ್ತಿರುವಂತ ಜನರ ರಕ್ಷಣೆಗಾಗಿ, ಬಿಡುಗಡೆಗಾಗಿ ನಾವು ಸಾರಬೇಕಾಗಿದೆ. ಇದೇ ಆ ಸುದ್ದಿನ, ಇದೇ ಆ ರಕ್ಷಣೆ. ಈ ಅವಕಾಶ ಒಂದು ವೇಳೆ ನಾಳೆ ನಮಗೆ ಇರ್ತದೆ ಇರಬಹುದು, ಆದ್ರೆ ಇವತ್ತು ಇದೆ. ಆ ಕೆಲಸವನ್ನ ಸಂಪೂರ್ಣವಾಗಿ ಮುಗಿಸಲಿಕ್ಕೆ ಬೇಕಾದಂತ ಶಕ್ತಿಯನ್ನು, ಜ್ಞಾನವನ್ನು, ಬುದ್ಧಿಯನ್ನು, ಆತ್ಮನ ನರಸಿಕೆಗಳನ್ನು ಪ್ರತಿಯೊಬ್ಬ ದೇವರ ಮಗನ ಜೀವಿತದಲ್ಲಿ ದೇವರು ಧಾರಾಳವಾಗಿ ಅನುಗ್ರಹಿಸಿ ನಮ್ಮೆಲ್ಲರನ್ನ ತನ್ನ ಮಹಿಮೆಗಾಗಿ ಉಪಯೋಗಿಸಿಕೊಂಡು 30ರಷ್ಟು, 60ರಷ್ಟು, 100ರಷ್ಟು ಪ್ರತಿಫಲವನ್ನು ಕೊಟ್ಟು ಆತನನ್ನು ಎದುರುಗೊಳ್ಳುವಂತ ಸೌಭಾಗ್ಯವನ್ನ ನಮ್ಮೆಲ್ಲರಿಗೂ ದಯಪಾಲಿಸಲಿ ಎಂಬುದು ನನ್ನ ಪ್ರಾರ್ಥನೆ. ಆದರೆ ನಾಶವಾಗುತ್ತಿರುವಂತಹ ಜನರ ಬಳಿಗೆ ಯಾರನ್ನ ಕಳುಹಿಸಲಿ ಎಂಬುದಾಗಿ ದೇವರಿಗೆ ಕೇಳುವಾಗ, ಈಗೋ ನಾನಿದ್ದೇನೆ, ನನ್ನನ್ನ ಕಳುಹಿಸು ಎಂಬುದಾಗಿ ದೇವ ಜನರು ಸಿದ್ಧವಾಗಬೇಕಾಗಿದೆ. ಅದಕ್ಕೋಸ್ಕರ ನಾವು ಪ್ರಾರ್ಥನೆ ಮಾಡ್ತೀವಿ. ಅದಕ್ಕಾಗಿ ಈ ಬೆಳಗಿನ ಜಾವದಲ್ಲಿ ನಾವು ಎಚ್ಚರವಾಗಿದ್ದು ಪ್ರಾರ್ಥಿಸಬೇಕಾಗಿದೆ. ಆ ಪ್ರಾರ್ಥನೆಗಾಗಿ ನಾನು ಈ ಸಮಯದಲ್ಲಿ ನಿಮಗೆ ಅವಕಾಶವನ್ನ ಒದಗಿಸಿಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ನಮ್ಮ ಮಧ್ಯದಲ್ಲಿ ವಾಲ್ಯೂಮ್ ಸ್ಟಕ್ ಆಗ್ತಾ ಇದೆ. ವಾಲ್ಯೂಮ್ ಕಡಿಮೆ ಇದೆ, ಸ್ಟಕ್ ಆಗ್ತಾ ಇದೆ ನಿಮ್ ವಾಲ್ಯೂಮ್. ಓಕೆ, ಇವಾಗ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ. ಸಮಯದಲ್ಲಿ ಲೋಕೇಶ್ ಸಂಕಲ್ ಅವರಿದ್ದಾರೆ, ದೇವನಾಥ್ ಸರ್ ಅವರಿದ್ದಾರೆ. ನೀವಿಬ್ಬರು ಸುವಾರ್ತೆಯ ಸೇವೆಯ ನಿಮಿತ್ತ ದೇವರು ಕೊಟ್ಟುವಂತ ಈ ಸಮಯವನ್ನ ದೇವರ ಜನಾಂಗ, ದೇವರ ಭಕ್ತರು, ಸಭೆಗಳವರು
ಸರಿಯಾದ ರೀತಿಯಲ್ಲಿ ಮಾನವರ ರಕ್ಷಣೆಗಾಗಿ ಸಾರಬೇಕಾದ ಸುವಾರ್ತೆಯನ್ನು ಸಾರಲಿಕ್ಕೆ ಅನುಕೂಲವಾಗುವಂತೆ ಕರ್ತನು ಹೇಗೆ ಪೇತ್ರ ಯೋಹಾನರ ಮುಖಾಂತರವಾಗಿ ಅದ್ಭುತ ಕಾರ್ಯಗಳನ್ನ ಮಹತ್ ಕಾರ್ಯಗಳನ್ನ ಮಾಡಿ ತಾನು ಸರ್ವಶಕ್ತನು, ತಾನೇ ಸತ್ಯ ದೇವರು, ನಿತ್ಯ ಜೀವವು ಎಂಬುದನ್ನ ಅಲ್ಲಿದ್ದಂತ ಜನರಿಗೆ ಸಾಬೀತು ಮಾಡಿದನು. ಹಾಗೆ ಇವತ್ತು ಇಲ್ಲಿರ್ತಕ್ಕಂತ ಜನರಿಗೂ ಸಾಬೀತು ಮಾಡುವಾಗೆ ತನ್ನ ಮಂದಿಯನ್ನ ದೇವರು ಉಪಯೋಗಿಸಿಕೊಳ್ಳಲಿ, ಅದಕ್ಕಾಗಿ ದೇವರ ಜನರು ಸಿದ್ಧವಾಗಲಿ ಎಂಬುದಾಗಿ ಪ್ರಾರ್ಥಿಸಬೇಕೆಂಬುದಾಗಿ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೇನೆ. ಮೊದಲು ಲೋಕ್ಯ ಸಂಕಲ್ ಅವರು ಇದ್ದೀರಾ? ಗುಡ್ ಮಾರ್ನಿಂಗ್. ಓಕೆ, ಪ್ರಾರ್ಥನೆ ಮಾಡಿ ನಂತರ ಪ್ರೇಮ ಸಾರು ಪ್ರಾರ್ಥನೆ. ಹಲ್ಲೆಲೂಯಾ. ಸ್ತೋತ್ರಂ 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 ಸ್ತೋತ್ರಂ. ಅಪ್ಪ ಪಿತನೇ, ಪ್ರೀತಿಯ ಸ್ವರೂಪನೇ, ಒಲಮೆಯ ರಕ್ಷಕನೇ, ಆತ್ಮನಾದವನೇ, ನಿಮಗೆ ಸ್ತೋತ್ರವಾಗಿದೆ. ಭೂಮಿ ಆಕಾಶಗಳನ್ನು ಉಂಟು ಮಾಡಿ ಅದರಲ್ಲಿ ಸಮಸ್ತ ಸಕಲ ಜಲರಾಶಿಗಳನ್ನು ಸೃಷ್ಟಿ ಮಾಡಿದಂತ ದೇವರೇ, ನಿಮಗೆ ಸ್ತೋತ್ರವಾಗಿದೆ. ಎಲ್ಲೆಲ್ಲೂ ನಡೆದೆ ದಿಕ್ಕಿಲ್ಲದೆ ನನ್ನನ್ನು ಹುಡುಕಿ ಬಂದು ಮಡಿಲಲ್ಲಿ ಮಲಗಿಸಿ ಮುಖದಲ್ಲಿ ಮುದ್ದಿಟ್ಟು ನೆರಳಾಗಿ ನಿಂತಿರುವ ನನ್ನ ದೇವರೇ, ನಿನಗೆ ಸ್ತೋತ್ರವಾಗಿದೆ. ದೀನನಾಗಿದ್ದು ತೂರಾಡಿ ನಡೆದ ನನ್ನನ್ನು ನೆನೆಸಿರುವ, ಕದಲಿದಿರುವುದೆಂದು ಕಣ್ಣೀರು ಒರೆಸಿ ಕೈ ಹಿಡಿದು ನಡೆಸಿರುವ ತಂದೆಯೇ, ನಿನಗೆ ಸ್ತೋತ್ರವಾಗಲಿ. ಅಪ್ಪ, ಹೊಲಸಾದ ಕೆಸರಿನಲ್ಲಿ ಬಾಳುತ್ತಾ ಬಂದೆ ಸ್ವಾಮಿ, ಮೇಲಕ್ಕೆ ತೆಗೆದಿರುವೆ, ಕಲ್ವಾರಿ ರಕ್ತದಲ್ಲಿ ನನ್ನನ್ನು ತೊಳೆದು ಕೈ ಚಾಚಿ ಅಪ್ಪಿರುವೆ. ನಿಮಗೆ ಕೋಟಿ ಕೋಟಿ ಸ್ತೋತ್ರ ಎಸಯ್ಯ. ಹಗಲು ರಾತ್ರಿ ಜೊತೆಯಲ್ಲಿದ್ದು ಎಂದೆಂದು ಕಾಯುವವನೇ, ಮರೆಯದ ದೇವ, ಮಾರ್ಪಡದ ರಾಜ, ನಿನಗೆ ಮಹಿಮೆ. ಮಾತ್ರನು ನೀನೇ ರಾಜ, ನಿನಗೆ ಸ್ತೋತ್ರವಾಗಲಿ. ಒಂದನ್ನೇ ಬೇಡಿ ಅದಕ್ಕೆ ನಾನೇ ಬಯಸಿ ಆಸಕ್ತಿಯಿಂದಿರುವ ಜೀವಂತ ದಿನವೆಲ್ಲ ನಿನ್ನನ್ನು ನೆಲೆಸಿ ಸೇವೆ ಮಾಡುವೆ ಸ್ವಾಮಿ, ನಿನಗೆ ಸ್ತೋತ್ರವಾಗಲಿ. ಅಪ್ಪ, ನಿನ್ನ ಮನೆಯಲ್ಲಿ ಸಂತೋಷವೇ. ನಾವೆಲ್ಲರೂ ಸ್ವಾಮಿ ಹಾಡುತ್ತಾ ಪಾಡುತ್ತಾ ನೆಲೆಯುವೆವು ಸ್ವಾಮಿ. ಹಾಡುವ, ಕೊಂಡಾಡುವ, ಪಾಡುವ, ಕುಣಿದಾಡುವ, ಅಲ್ಲೆಲೂಯ, ಆನಂದವೇ, ಎಂದೆಂದು ಸಂತೋಷವೇ. ಅಪ್ಪ, ನಿನಗೆ ಈ ಒಂದು ವೇಳೆಯಲ್ಲಿ ಸ್ವಾಮಿ, ಈ ಒಂದು ವಾಕ್ಯದ ಮುಖಾಂತರ ನಾವು ಪ್ರಾರ್ಥಿಸುವಾಗ ಸ್ವಾಮಿ, ನಮ್ಮ ಪ್ರಾರ್ಥನೆಯನ್ನು ಲಾಲಿಸು ಸ್ವಾಮಿ. ಸರ್ವಶಕ್ತನಾದ ದೇವರೇ, ನಿನಗೆ ಕೋಟಿ ಕೋಟಿ ಸ್ತೋತ್ರಪ್ಪ. ಮುಂಜಾನೆ ವೇಳೆಯಲ್ಲಿ ಸ್ವಾಮಿ, ನೀನು ಕೊಟ್ಟಂತ ಈ ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ಈ ಸಮಯದಲ್ಲಿ ಈ ದಿನವನ್ನು ಆಶೀರ್ವದಿಸು. ಈ ದಿನವನ್ನು ಆಶೀರ್ವದಿಸಿಕೊಟ್ಟಿದ್ದಕ್ಕಾಗಿ ಕೋಟಿ ಕೋಟಿ ಸ್ತೋತ್ರ ಸ್ವಾಮಿ. ಈ ದಿನದಲ್ಲಿ ಸ್ವಾಮಿಯಲ್ಲಿ ಇಬ್ರು ಮೂವರು ಕೂಡಿ ನನ್ನನ್ನು ಕೊಂಡಾಡಿ ಆರಾಧಿಸ್ತಾರೆ. ಅವರ ಮಧ್ಯದಲ್ಲಿ ನಾನು ಇರ್ತೀನಿ ಅಂತ ವಾಗ್ದಾನ ಮಾಡಿದಂತ ದೇವರು ನೀವು ಸ್ವಾಮಿ. ಈ ವಾಗ್ದಾನದ ಪ್ರಕಾರ ನಾವು ನಡೆಯುವಂತೆ ನಮ್ಮನ್ನು ಕರುಣಿಸು, ಕಾಪಾಡು ಸ್ವಾಮಿ. ನನಗೆ ಸ್ತೋತ್ರವಾಗಲಿ ದೇವ. ಈ ಮುಂಜಾನೆ ವೇಳೆಯಲ್ಲಿ ಎಚ್ಚರವಾಗಿದ್ದು ಪ್ರಾರ್ಥಿಸಿ ಎಂಬ ಈ ಒಂದು ಕಾರ್ಯಕ್ರಮವನ್ನು ಆಶೀರ್ವದಿಸು. ಈ ಕಾರ್ಯಕ್ರಮವನ್ನು ನಡೆಸಿಕೊಡುವಂತ ಬೋಧಕರನ್ನು, ಅವರ ಕುಟುಂಬದವರ ಮಕ್ಕಳನ್ನು ಆಶೀರ್ವದಿಸು ಸ್ವಾಮಿ. ಅವರು ಮಾಡುವಂತ ಸೇವೆಯು ಹೆಚ್ಚು ಹೆಚ್ಚಾಗಿ ಆಶೀರ್ವಿಸಿ, ಈ ಸೇವೆಯು, ಈ ಪ್ರಾರ್ಥನೆಯು ಭೂಮಿಯ ಕಟ್ಟ ಕಡೆಯವರೆಗೂ ತಲುಪುವಂತೆ ಸ್ವಾಮಿ ನೀನು ಅದ್ಭುತವನ್ನು ಮಾಡಪ್ಪ. ಹೌದು ಕರ್ತನೆ, ಮುಂಜಾನೆ ಎದ್ದು ನಿನ್ನ ಒಂದು ಸತ್ಯವೇದದ ಸುವಾರ್ತೆಯನ್ನು ಸಾರುವಾಗ ದೇವ, ಈ ಒಂದು ಸುವಾರ್ತೆಯ ಮೂಲಕ ಪ್ರತಿಯೊಂದು ನಿನ್ನ ಮಕ್ಕಳು ಎಚ್ಚೆತ್ತುಕೊಂಡು ಈ ವಾರ್ತೆಯಲ್ಲಿ ಕೂತು ಸ್ವಾಮಿ ನಿನ್ನ ಒಂದೊಂದು ವಾಕ್ಯಗಳನ್ನು ಹೇಳುವಾಗ ಆ ವಾಕ್ಯಗಳನ್ನು ಅರ್ಥಕೊಂಡು ಅದರ ಗುಣಾರ್ಥಗಳನ್ನು ನಮಗೆ ತಿಳಿಸಿಕೊಟ್ಟು ಈ ದಿನವೆಲ್ಲ ಸ್ವಾಮಿ ಆ ವಾಕ್ಯಗಳೊಟ್ಟಿಗೆ ನಾವು ನಡೆಯುವಂತೆ ನಮ್ಮನ್ನು ಎಚ್ಚರಿಸು, ಕಾಪಾಡು. ಪ್ರತಿ ದಿನವೂ ಸ್ವಾಮಿ, ಪ್ರತಿ ಗಳಿಗೆಯಲ್ಲಿ ನಾವು ನಿನ್ನನ್ನು ಮರೆಯದಂತೆ ನಿನ್ನ ಒಂದು ಬೆಳಕಿನಡಿನಲ್ಲಿ ನಾವು ನಡೆಯುವಂತೆ ನಮ್ಮನ್ನು ಕರುಣಿಸಿ ಕಾಪಾಡು ಸ್ವಾಮಿ. ನಿನಗೆ ಸ್ತೋತ್ರವಾಗಲಿ ದೇವ. ಅಪ್ಪ, ಬೋಧಕರು ತಿಳಿಸಿಕೊಟ್ಟಂತ ಪ್ರತಿಯೊಂದು ವಾಕ್ಯಗಳನ್ನು ನೀನು ಆಶೀರ್ವದಿಸು ಸ್ವಾಮಿ. ಆ ವಾಕ್ಯಗಳ ಪ್ರಕಾರ ಸ್ವಾಮಿ ನಿನ್ನ ಮಕ್ಕಳಾದ ನಾವೆಲ್ಲರೂ ನಡೆಯುವಂತೆ ಸ್ವಾಮಿ ನಮ್ಮನ್ನು ಕರುಣಿಸಪ್ಪ. ನಿನಗೆ ಸ್ತೋತ್ರ ಸ್ತೋತ್ರ ಸ್ವಾಮಿ. ಅನುದಿನವೂ ಸ್ವಾಮಿ ನಾವು ನಿನ್ನ ಒಂದು ಹೆಜ್ಜೆಯಲ್ಲಿ ನಾವು ನಡೆಯುವಂತೆ ನಮ್ಮನ್ನು ಎಚ್ಚರಿಸಪ್ಪ. ನಿನಗೆ ಸ್ತೋತ್ರವಾಗಲಿ ಸ್ವಾಮಿ. ಕರ್ತನೆ, ಈ ಕೂಟದಲ್ಲಿ ಸೇರ್ತಕ್ಕಂಥ ಪ್ರತಿ ಒಬ್ಬೊಬ್ಬರನ್ನು ಕೂಡ ಸ್ವಾಮಿ ನೀನು ಆಶೀರ್ವದಿಸು ಸ್ವಾಮಿ. ಪ್ರತಿ ಒಬ್ಬೊಬ್ಬರನ್ನು ನೀನು ಮುಟ್ಟು ಸ್ವಾಮಿ. ಅವರ ಹೃದಯಗಳಲ್ಲಿ ನೀನು ಮಾತಾಡು. ಪ್ರತಿಯೊಂದು ಆತ್ಮಗಳು ಸ್ವಾಮಿ ನಿನ್ನೆಗಾಗಿ, ನಿನ್ನ ಸೇವೆಗಾಗಿ
ದುಡಿಯುವಂತೆ, ನಿನ್ನ ಪರಲೋಕ ರಾಜ್ಯಕ್ಕಾಗಿ ನಾವೆಲ್ಲರೂ ಹೋಗುವಂತೆ ಸ್ವಾಮಿ ನೀನು ಎಚ್ಚರಿಸಪ್ಪ. ನಿನ್ನ ಒಂದು ವಾಕ್ಯಗಳ ಪ್ರಕಾರ ಈ ದಿನದಲ್ಲಿ ಸ್ವಾಮಿ ಎಷ್ಟೋ ಜನಗಳು ಈ ಲೋಕವನ್ನು ಕಾಣದೆ ಹೋಗಿದ್ದಾರೆ ಸ್ವಾಮಿ. ಅದರಲ್ಲಿ ಕೂಡ ಸ್ವಾಮಿ ನಮ್ಮನ್ನು ಉಳಿಸಿದ್ದೀರಾ ಸ್ವಾಮಿ, ಬೆಳೆಸಿದ್ದೀರಾ ಸ್ವಾಮಿ. ನಮಗೆ ಅಗತ್ಯ ಇರುವುದು ಕೂಡ ದಯಪಾಲಿಸಿಕೊಟ್ಟಿದ್ದೀರಾ. ನಾವು ಪ್ರತಿದಿನ ಹೋಗುವಾಗಲೂ ಬರುವಾಗಲೂ ನೀವು ನಮ್ಮೊಟ್ಟಿಗೆ ಎದ್ದು ನಮ್ಮನ್ನು ಕಾಯ್ದು ಎಲ್ಲಾ ಕೇಡುಗಳನ್ನ ನಮ್ಮನ್ನು ತಪ್ಪಿಸಿ ನಡೆಸ್ತಾ ಇದ್ದೀರಾ ಸ್ವಾಮಿ. ಕರ್ತನೆ, ನಿಮಗೆ ಕೋಟಿ ಕೋಟಿ ಸ್ತೋತ್ರಪ್ಪ. ದೇವ, ನೀವೆಷ್ಟು ಒಳ್ಳೆಯರು ಸ್ವಾಮಿ, ಒಳ್ಳೆಯದನ್ನೇ ಮಾಡುವಂತ ದೇವರು. ನಾವು ಪಾಪಿಗಳು ದೇವ, ನಮ್ಮ ಪಾಪದಿಂದ ನಮ್ಮನ್ನು ಬಿಡಿಸಿ ದೇವ, ನಿನ್ನ ಒಂದು ಸತ್ಯವೇದದ ವಾಕ್ಯಗಳ ಮುಖಾಂತರ ಒಂದೊಂದು ವಾಕ್ಯವನ್ನು ಅರ್ಥಕೊಂಡು ಅದರ ಗೂಢಾರ್ಥಗಳನ್ನು ತಿಳಿದುಕೊಂಡು ಇವತ್ತಿನ ದಿವಸ ಸ್ವಾಮಿ ಪರಲೋಕ ರಾಜ್ಯದಲ್ಲಿ ಯಾವ ರೀತಿಯಲ್ಲಿ ನಮಗೆ ಮನೆಗಳನ್ನು ಏರ್ಪಡಿಸಿದ್ದಾರೆ ಅಂತ ನಮಗೆ ಗೊತ್ತಿಲ್ಲ ಸ್ವಾಮಿ. ಹೋಗಿ ದೇವ, ನೀವೇ ಹೇಳಿದ್ದೀರ ಸ್ವಾಮಿ, ನಾನು ಹೋಗಿ ನಿಮ್ಮ ಮನೆಗಳನ್ನು ಸಿದ್ಧ ಮಾಡುತ್ತೇನೆ ಅಂತ. ಇವತ್ತಿನ ದಿವಸ ಮನೆಗಳಿಗೆ ನಾವು ಸೇರುವಂತೆ ನಮಗೆ ಹೆಚ್ಚಿನ ಜ್ಞಾನ ಬುದ್ಧಿಯನ್ನು ಸತ್ಯವೇದದ ವಾಕ್ಯಗಳು ನಮ್ಮ ಹೃದಯದಲ್ಲಿ ಇಟ್ಟುಕೊಂಡು ಒಂದನ್ನು ಮರೆಯದಂತೆ ಸ್ವಾಮಿ ನಿನ್ನ ಒಂದು ಪರಲೋಕ ರಾಜ್ಯವನ್ನು ಕಾಣುವಂತ ಭಾಗ್ಯವನ್ನು ಪ್ರತಿ ನಮ್ಮೆಲ್ಲರಿಗೂ ನೀವು ದಯಪಾಲಿಸಿಕೊಡಪ್ಪ. ಕರ್ತನೆ, ನಿನಗೆ ಸ್ತೋತ್ರವಾಗಲಿ ಅಪ್ಪ ತಂದೆ. ಈ ದಿನದಲ್ಲಿ ಸ್ವಾಮಿ ಪ್ರತಿ ಒಬ್ಬೊಬ್ಬರಿಗಾಗಿ ನಾನು ಬೇಡುವಾಗ ಸ್ವಾಮಿ ಆ ಒಂದು ಪ್ರಾರ್ಥನೆ ಮುಖಾಂತರ ಪ್ರತಿ ಒಂದೊಂದನ್ನು ಕೂಡ ನೀನು ಆಶೀರ್ವದಿಸು, ರಕ್ಷಿಸೋಡೆಯ ಕಾಪಾಡಪ್ಪ ಅಪ್ಪ ತಂದೆ. ಮೊನ್ನೆ ನಡೆದಂತ ಒಂದು ಘಟನೆಯನ್ನು ಸ್ವಾಮಿ ನಾನು ನಿನ್ನ ಪಾದಕ್ಕೆ ಒಪ್ಪಿಸ್ತಾ ಇದ್ದೀನಿ ಸ್ವಾಮಿ. 5 ಗಂಟೆಯಲ್ಲಿ ಎದ್ದು ಸ್ವಾಮಿ ನಿನ್ನ ಪ್ರಾರ್ಥನೆಯನ್ನು ನಾನು ಕೇಳುವಾಗ ದೇವ, ಪ್ರಾರ್ಥನೆ ಮುಗಿಯೋವರೆಗೂ ಸ್ವಾಮಿ ನನ್ನಲ್ಲಿ ಯಾವುದೇ ಸಮಸ್ಯೆಗಳು ಬಂದಿಲ್ಲಪ್ಪ. ಪ್ರಾರ್ಥನೆ ಮುಗಿದು ಆದ್ಮೇಲೆ ಸ್ವಾಮಿ ನನಗೆ ತಲೆ ಭಾರ ಆಯ್ತು, ಸುಸ್ತಾಯ್ತು, ಕಣ್ಣುಗಳು ರೀತಿಯಲ್ಲಿ ಮಂಚಾದಾಗ ದೇವ ನಿನ್ನಲ್ಲಿ ಪ್ರಾರ್ಥನೆ ಮಾಡಿದಾಗ ಸ್ವಾಮಿ ನನಗೆ ತಡ್ಕೊಳ್ಳಕ್ ಆಗಿಲ್ಲ. ನಮ್ಮ ಮನೆಯಲ್ಲಿ ನಮ್ಮವರು ಎಬ್ಬರಿಸಿ ದೇವ ಆ ಕ್ಷಣದಲ್ಲಿ ಹಾಸ್ಪಿಟ್ಲಿಗೆ ಹೋದಾಗ ಅವರು ಎಲ್ಲ ನನ್ನನ್ನು ಚೆಕ್ ಮಾಡಿ ನಿನಗೆ ಅಪ್ಪ ಇದು ಏನಾಗ್ತಾ ಇದೆ ಅಂತ ಕೇಳಿದಾಗ ತಲೆ ನನ್ನ ಭಾರ, ವಾಮಿಟ್ ಆಗ್ತಾ ಇದೆ ಅಂತ ಹೇಳಿದೆ ಸ್ವಾಮಿ. ಆ ಕ್ಷಣದಲ್ಲಿ ನೀವು ನನ್ನೊಟ್ಟಿಗೆ ಇದ್ರಿ ಸ್ವಾಮಿ. ನನ್ನ ಹೊಟ್ಟೆಯಲ್ಲಿ ಇದ್ದಲ್ಲ ಎಲ್ಲವನ್ನು ನನ್ಗೆ ವಾಂತಿ ಆದಾಗ ಸ್ವಾಮಿ ನನ್ನ ಕೈಲಿ ತಡ್ಕೊಳಕ್ ಆಗಿಲ್ಲಪ್ಪ. ಆ ಕ್ಷಣದಲ್ಲಿ ಕೂಡ ಸ್ವಾಮಿ ನಾನು ನಿನ್ನನ್ನು ಮರೆಯದಂತೆ ಪ್ರಾರ್ಥನೆ ಮಾಡ್ತಾ ಇದ್ದೆ ಸ್ವಾಮಿ. ಆ ನೋವಿನಲ್ಲಿ ಆ ಬಾಧೆಯಲ್ಲಿ ಕೂಡ ಸ್ವಾಮಿ ನಿನ್ನನ್ನು ಮರ್ತಿಲ್ಲ ಸ್ವಾಮಿ. ಹೆಚ್ಚಾಗಿ ಆ ಟೈಮಲ್ಲಿ ನಿನಗೆ ಪ್ರಾರ್ಥನೆ ಮಾಡಿದೆ ಸ್ವಾಮಿ. ದೇವ, ಆ ಕ್ಷಣದಲ್ಲಿ ನೀವು ಇದ್ದು ನನ್ನನ್ನು ಆಶೀರ್ವದಿಸಿದಿರ. ನಮ್ಮ ಕುಟುಂಬದವರೆಲ್ಲ ತುಂಬಾನೇ ಭಯ ಪಟ್ಬಿಟ್ರು ಸ್ವಾಮಿ. ಆ ಭಯದಲ್ಲಿ ಕೂಡ ಅವರು ಪ್ರಾರ್ಥನೆ ಮಾಡಿ ದೇವ ನಿನ್ನ ಮಗನನ್ನು ನೀನೇ ರಕ್ಷಿಸಪ್ಪ ಅಂತ ಬೇಡಿದಾಗ ಸ್ವಾಮಿ ಆ ಕ್ಷಣದಲ್ಲಿ ನೀವಿದ್ದು ನನ್ನನ್ನು ರಕ್ಷಿಸಿ ನನಗೆ ಆ ಕ್ಷಣದಲ್ಲಿ ಬಿಡುಗಡೆ ಕೊಟ್ಟು ನನ್ನನ್ನು ಮನೆಗೆ ಕರ್ತಂದಿದ್ದಕ್ಕಾಗಿ ನಿನಗೆ ಕೋಟಿ ಕೋಟಿ ಸ್ತೋತ್ರ ಸ್ವಾಮಿ. ಇದೇ ರೀತಿಯಲ್ಲಿ ಸ್ವಾಮಿ ಎಷ್ಟೋ ನಿನ್ನ ಮಕ್ಕಳು ಬಾಧೆ ಪಡ್ತಾ ಇದ್ದಾರಪ್ಪ. ಕಾಯಿಲೆಗಳಿಂದ, ನೋವುಗಳಿಂದ, ಸಂಕಟಗಳಿಂದ ಎಷ್ಟೋ ಜನ ನಿನ್ನ ಮಕ್ಕಳು ಸ್ವಾಮಿ ತುಂಬಾನೇ ಅನಾರೋಗ್ಯದಿಂದ ಬಳಲುವಾಗ ಅಪ್ಪ ನೀನು ವೈದ್ಯನಾಗಿ ನಿಂತು ನಿನ್ನ ಮಕ್ಕಳನ್ನು ನಿನ್ನ ಆಶೀರ್ವದಿಸು, ಬಲಪಡಿಸು ಸ್ವಾಮಿ. ಯಾಕಂದ್ರೆ ಸ್ವಾಮಿ ಅವರು ನಿನ್ನ ಮಕ್ಕಳಪ್ಪ. ನಿನ್ನನ್ನು ಮರೆಯದೆ ನಿನ್ನ ಸೇವೆಯಲ್ಲಿರುವಾಗ ದೇವ ಪ್ರತಿಯೊಂದು ಶೋಧನೆಯು ಸೈತಾನಿಕರಿಂದ ಶೋಧನೆ ನಡೀತಾ ಇರುತ್ತಪ್ಪ. ಆ ಕ್ಷಣದಲ್ಲಿ ನೀನಿದ್ದು ನಮ್ಮನ್ನು ರಕ್ಷಿಸಿ ಕಾಪಾಡ್ತಾ ಇದ್ದೀರಾ. ನಿಮ್ಗೆ ಕೋಟಿ ಕೋಟಿ ಸ್ತೋತ್ರ ಸ್ವಾಮಿ. ಸರ್ವಶಕ್ತನಾದ ದೇವರೇ, ನಮ್ಮ ಪ್ರಾರ್ಥನೆಯನ್ನು ನಿಲ್ಲಾಲಿಸು. ಈ ಪ್ರಾರ್ಥನೆಗೆ ಸದುತ್ತರವನ್ನು ಕೊಡು. ಈ ಪ್ರಾರ್ಥನೆ ಮುಖಾಂತರ ನಾವೆಲ್ಲರೂ ಬಲಗೊಂಡು ಎಚ್ಚೆತ್ತುಕೊಂಡು ನಿನ್ನ ಸೇವೆ ಮಾಡುವಂತ ಜ್ಞಾನವನ್ನು, ಬುದ್ಧಿಯನ್ನು ಪ್ರತಿಯೊಬ್ಬರಿಗೂ ದಯಪಾಲಿಸಿಕೊಡು ಸ್ವಾಮಿ. ಕರ್ತನೆ, ನಿನಗೆ ಸ್ತೋತ್ರವಾಗಲಿ ದೇವ. ಈ ಒಂದು ದಿನದಲ್ಲಿ ಸ್ವಾಮಿ ಮತ್ತೊಂದು ಆವರ್ತಿ ನಿನ್ನಲ್ಲಿ ಬೇಡ್ಕೊಳ್ತಾ ಇದ್ದೀನಿ ಸ್ವಾಮಿ. ನೀನು ಸೃಷ್ಟಿ ಮಾಡಿದಂತ ಈ ಲೋಕದಲ್ಲಿ ಎಷ್ಟು ಕೋಟಿ ಜೀವರಾಶಿಗಳಿದೆ, ಎಷ್ಟು ಕೋಟಿ ಜನಗಳಿದ್ದಾರೆ ಸ್ವಾಮಿ. ಚಿಕ್ಕ ಮಕ್ಕಳಿಂದ ದೊಡ್ಡವರ ತನಕ ಪ್ರತಿಯೊಂದು ಆತ್ಮಗಳೊಟ್ಟಿಗೆ ನೀನು ಮಾತಾಡಪ್ಪ. ಒಂದೊಂದು ಆತ್ಮವು ನೀನು ಮಾಡಿದಂತ ಉಪಕಾರಗಳನ್ನು, ನೀನು ಮಾಡಿದಂತ ಅದ್ಭುತ ಕಾರ್ಯಗಳನ್ನು ನೆನೆಸಿ ದೇವ ನಿನ್ನ ಸನ್ನಿಧಾನಕ್ಕೆ ಸೇರುವಂತೆ ಪ್ರತಿಯೊಬ್ಬೊಬ್ಬರನ್ನು ಎಚ್ಚರಿಸಿ ಕಾಪಾಡಪ್ಪ. ಕರ್ತನೆ, ನಿನ್ಗೆ ಸ್ತೋತ್ರವಾಗಲಿ. ಪ್ರತಿದಿನವೂ ಸ್ವಾಮಿ ಈ ಕೂಟದಲ್ಲಿ ಸ್ವಾಮಿ ನಿನಗಾಗಿ, ಜನಗಳ ಕಷ್ಟಗಳಿಗಾಗಿ ಪ್ರತಿಯೊಬ್ಬೊಬ್ರು ಪ್ರಾರ್ಥಿಸ್ತಾ ಇರ್ತಾರೆ ಸ್ವಾಮಿ.
ಅವರೆಲ್ಲರನ್ನು ನೀನು ಆಶೀರ್ವದಿಸು, ಬಲಪಡಿಸು ಸ್ವಾಮಿ. ಪ್ರಾರ್ಥನೆ ಅವ್ರು ಏನೇನು ಬೇಡ್ತಾರೆ ಸ್ವಾಮಿ, ಆ ಪ್ರಾರ್ಥನೆಯನ್ನು ಕೂಡ ನೀನು ಲಾಲಿಸಿ ಅದಕ್ಕೆ ಸದುತ್ತರನ್ನು ಕೊಟ್ಟು ನೀನು ಆಶೀರ್ವದಿಸು ಸ್ವಾಮಿ. ಅಪ್ಪ ಪಿತನೇ, ನಿನಗೆ ಸ್ತೋತ್ರವಾಗಲಿ ಸ್ವಾಮಿ. ಸರ್ವಶಕ್ತನೇ ಏಸಯ್ಯ, ನಿನ್ನೆ ಎಲ್ಲ ಸ್ವಾಮಿ, ನೆನೆಯಿಂದನೇ ನಾನು ತುಂಬಾನೇ ಬಳಲ್ತಾ ಇದ್ದೆ ಸ್ವಾಮಿ. ಆದರೂ ಕೂಡ ಸ್ವಾಮಿ ನಾನು ನಿನ್ನ ವಾಕ್ಯಗಳನ್ನು ಬಿಟ್ಟಿಲ್ಲಪ್ಪ, ನಿನ್ನ ಪ್ರಾರ್ಥನೆಯನ್ನು ಮರ್ತಿಲ್ಲ, ನಿನ್ನ ಸೇವೆಯನ್ನು ಮರ್ತಿಲ್ಲ ಸ್ವಾಮಿ. ನೀನು ನನಗೆ ಮಾಡಿದ ಎಷ್ಟೋ ಅದ್ಭುತಗಳನ್ನು ಕೂಡ ನಾನು ಮರ್ತಿಲ್ಲಪ್ಪ. ಕ್ಷಣ ಕ್ಷಣಗೂ ನಿನ್ನನ್ನು ಅರ್ಥಕೊಂಡು ನಾನು ನಡೆದೆ ಸ್ವಾಮಿ. ನನ್ನನ್ನು ಹೆಚ್ಚಾಗಿ ಆಶೀರ್ವದಿಸು, ಈ ಸಮಸ್ಯೆಗಳಿಂದ ನನ್ನನ್ನು ಬಿಡಿಸು ಸ್ವಾಮಿ. ಅಂತ ಕೊರೋನಾ ಟೈಮಲ್ಲಿ ಕೂಡ ಸ್ವಾಮಿ ನನ್ನನ್ನು ನೀನು ನಡೆಸಿದ್ಯಪ್ಪ. ಎಷ್ಟೋ ಬಡ ಮಕ್ಕಳಿಗೆ ನನ್ನ ಕಡೆಯಿಂದ ಸ್ವಾಮಿ ನೀನು ಸೇವೆ ಮಾಡಿಸಿದ್ದೀರ ಸ್ವಾಮಿ. ಅದು ನಂದಲ್ಲ ಸ್ವಾಮಿ, ನೀನು ಮಾಡಿದಂತ ಸೇವೆ ಸ್ವಾಮಿ. ನಾನೇ ಸ್ವಾಮಿ ಆ ಸೇವೆಯಲ್ಲಿ ಎಷ್ಟೋ ಸಲ ಹತ್ಕೊಂಡಿದ್ದೀನಪ್ಪ. ದೇವರು ನನಗೆ ಇಂತಹ ಒಂದು ಸಮಯದಲ್ಲಿ ನನಗೆ ಈ ಜನಗಳಿಗೆ ಸೇವೆ ಮಾಡುವಂತ ಅವಕಾಶ ಕೊಟ್ಟಿದ್ದಾರಲ್ಲ ಅಂತ ನಾನು ನಿನ್ನಲ್ಲಿ ಬೇಡಿದಾಗ ಸ್ವಾಮಿ, ನನ್ನನ್ನು ಆವತ್ತಿನ ದಿನ ಕೂಡ ಸ್ವಾಮಿ ನನ್ನನ್ನು ರಕ್ಷಿಸಿ ಕಾಪಾಡಿದ್ದೆ ಸ್ವಾಮಿ. ನಾನು ಇನ್ನೂ ಮುಂದಿನ ದಿನಮಾನಗಳಲ್ಲಿ ಕೂಡ ನಿನ್ನ ಸೇವೆ ಮಾಡಬೇಕು. ನೀನು ಕೊಡುವಂತ ಒಂದೊಂದು ಸೇವೆಯನ್ನು ನಾನು ಮಾಡ್ಬೇಕು ಅಂತ ನಾನು ನಿನ್ನನ್ನು ಬೇಡ್ಕೊಳ್ತಾ ಇದ್ದೀನಿ ಸ್ವಾಮಿ. ಕರ್ತನೆ, ಎಷ್ಟೋ ಜನಗಳು ಸ್ವಾಮಿ ಕಷ್ಟಗಳಲ್ಲಿ, ದುಃಖಗಳಲ್ಲಿ, ನೋವುಗಳಲ್ಲಿ, ಬಾಧೆಗಳಲ್ಲಿ, ಅನಾರೋಗ್ಯದಲ್ಲಿ ಇದ್ದಾರೆ ಸ್ವಾಮಿ. ಅವರೆಲ್ಲರನ್ನು ನೀನು ಆಶೀರ್ವದಿಸು ಸ್ವಾಮಿ. ಈ ಒಂದು ಉರಿ ಬಿಸಿಲಿನಲ್ಲಿ ಸ್ವಾಮಿ ವಯಸ್ಸಾದವರು ಎಷ್ಟೋ ಜನಗಳು ಅಸ್ವಸ್ಥರಾಗ್ತಾ ಇದ್ದಾರಪ್ಪ. ಕರ್ತನೆ, ಆದಷ್ಟು ಬೇಗ ಈ ಲೋಕಕ್ಕೆ ನೀನು ಶಾಂತಿಯನ್ನು ನೀಡು ಸ್ವಾಮಿ. ನಿನ್ನ ಪರಲೋಕ ದ್ವಾರವನ್ನು ತೆರೆದು ಸ್ವಾಮಿ ಹೆಚ್ಚಿನ ಮಳೆಯನ್ನು ಸುರಿಸಿ ಪ್ರತಿಯೊಂದು ಆತ್ಮಗಳಿಗೆ ಸಂತೋಷವಾಗುವಂತೆ ನೀನು ಅದ್ಭುತ ಕಾರ್ಯವನ್ನು ಮಾಡು ಸ್ವಾಮಿ. ಎಲ್ಲೆಲ್ಲೂ ಸ್ವಾಮಿ ನೀರಿಲ್ಲದೆ ಪಕ್ಷಿಗಳು, ಪ್ರಾಣಿಗಳು, ಮನುಷ್ಯರು ಕೂಡ ಸ್ವಾಮಿ ಪರದಾಡ್ತಾ ಇದ್ದಾರಪ್ಪ. ನೀನು ಈ ಒಂದು ಕಷ್ಟವನ್ನು ನೋಡಿ ಸ್ವಾಮಿ ನಿನ್ನ ಪರಲೋಕ ರಾಜ್ಯವನ್ನು ತೆರೆದು ಈ ಮಳೆಯನ್ನು ಅಧಿಕವಾಗಿ ಸುರಿಸಿ ದೇವರೇ ಇವತ್ತು ಅದ್ಭುತ ಮಾಡಿದಿರಪ್ಪ. ನಾವು ಪ್ರತಿದಿನ ಸ್ವಾಮಿ ನಿನ್ನನ್ನು ನೆನೆದು ಮರೆಯದಂತೆ ನಿನಗೆ ಪ್ರಾರ್ಥನೆ ಮಾಡ್ತೀವಿ ಅಂತ ಹೇಳಿ ಅರ್ಥಕೊಳ್ಳುವಂತೆ ಸ್ವಾಮಿ ನೀನು ಮಳೆಯನ್ನು ಸುರಿಸಪ್ಪ. ಕರ್ತನೆ, ನಿನ್ಗೆ ಸ್ತೋತ್ರವಾಗಲಿ ದೇವಾ. ಮತ್ತೊಂದಾವರ್ತಿ ಸ್ವಾಮಿ ನಾನು ಎಲ್ಲಾ ವಿಷಯಗಳನ್ನು ಕೂಡ ನಿನ್ನ ಪಾದಕ್ಕೆ ಒಪ್ಪಿಸ್ತಾ ಇದ್ದೀನಿ ಸ್ವಾಮಿ. ನನ್ನ ಪ್ರಾರ್ಥನೆಯಲ್ಲಿ ಏನಾದ್ರೂ ಲೋಪದೋಷವಿದ್ದರೆ ತೆಗೆದಾಕಿ ಸ್ವಾಮಿ. ಈ ಪ್ರಾರ್ಥನೆ ಮುಖಾಂತರ ಪ್ರತಿ ಒಬ್ಬೊಬ್ಬರನ್ನು ನೀನು ಆಶೀರ್ವದಿಸು, ಬಲಪಡಿಸು ಸ್ವಾಮಿ. ಹೆಚ್ಚಾಗಿ ಸ್ವಾಮಿ ವಯಸ್ಸಾದವರನ್ನು ಸ್ವಾಮಿ ನೀನು ಆಶೀರ್ವಾದ ಮಾಡು ಸ್ವಾಮಿ. ಅವರಿಗೆ ಹೆಚ್ಚಿನ ಬಲವನ್ನು, ಶಕ್ತಿಯನ್ನು ಕೊಡು ಸ್ವಾಮಿ. ನಿನ್ನನ್ನು ಮರೆಯದಂತೆ, ನಿನ್ನ ವಾಕ್ಯಗಳನ್ನು ಸಾರವಾಗಿ ಜೀವಿಸುವಂತೆ ಪ್ರತಿ ಒಂದೊಂದು ಆತ್ಮಗಳೊಟ್ಟಿಗೆ ನೀನು ಮಾತಾಡಿ ಕಾಪಾಡಪ್ಪ. ಕರ್ತನೆ, ಸರ್ವಶಕ್ತನಾದ ದೇವರೇ, ಈ ಗ್ರಾಮದಲ್ಲಿರುವ ಪ್ರತಿಯೊಂದು ಆತ್ಮಗಳನ್ನು ನೀನು ಕೈಯಲ್ಲಿ ಒಪ್ಪಿಸ್ತಾ ಇದ್ದೀ ಸ್ವಾಮಿ. ಬಂಧು ಬಾಂಧವರ ಕುಟುಂಬಗಳನ್ನು, ಅಕ್ಕ ತಂಗಿಯರ ಕುಟುಂಬಗಳನ್ನು ಕೂಡ ನಿನ್ನ ಕೈಯಲ್ಲಿ ಒಪ್ಪಿಸ್ತಾ ಇದ್ದೀ ಸ್ವಾಮಿ. ನಿನ್ನ ರೆಕ್ಕೆಗಳಲ್ಲಿ ಮುಚ್ಚಿ ಮರ ಮಾಡಿ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವದಿಸು. ಅವರಿಗೆ ಅಗತ್ಯವನ್ನು ದಯಪಾಲಿಸಿಕೊಡು. ಕರ್ತನೆ, ಈ ಲೋಕದಲ್ಲಿರೋ ಸಮಸ್ತವು ಜನಗಳು, ಪಕ್ಷಿಗಳು ಓಡಾಡುವಾಗಲೂ ಸ್ವಾಮಿ ಯಾವುದೇ ಕೇಡು ಗಂಡಾಂತರಗಳು ಮುಟ್ಟದಂತೆ ನಿನ್ನ ಪರಲೋಕ ದ್ವಾರವನ್ನು ತೆರೆದು ದೂತರ ಮುಖಾಂತರ ಪ್ರತಿ ಒಬ್ಬೊಬ್ಬರನ್ನು ಆಶೀರ್ವದಿಸಿ ಕಾಯ್ದು ಕಾಪಾಡು ಸ್ವಾಮಿ. ಕರ್ತನೆ, ನಿನಗೆ ಸ್ತೋತ್ರವಾಗಲಿ. ಮತ್ತೊಂದು ನಿನ್ನಲ್ಲಿ ಬೇಡ್ಕೊಳ್ತಾ ಇದ್ದೀನಿ ಸ್ವಾಮಿ. ನಾನು ಮಾಡಿದಂತ ಪ್ರಾರ್ಥನೆ, ಬೋಧಕರು ಹೇಳಿದಂತ ಒಂದು ಸುವಾರ್ತೆಯು ಪ್ರತಿಯೊಬ್ಬೊಬ್ಬರು ನಿನ್ನ ದಾಸರ ಮುಖಾಂತರ ಈ ಸತ್ಯವೇದದ ವಾಕ್ಯಗಳನ್ನು ಸಾರುವಂತೆ ಪ್ರತಿಯೊಬ್ಬೊಬ್ಬರನ್ನು ಎಚ್ಚರಿಸಿ ಕಾಪಾಡು ಸ್ವಾಮಿ. ಈ ದಿನದಲ್ಲಿ ನಡೆದಂತ ಎಲ್ಲಾ ಪ್ರಾರ್ಥನೆ ಕೂಟಗಳನ್ನು ಆಶೀರ್ವದಿಸು, ಸಭೆಗಳನ್ನು ಆಶೀರ್ವದಿಸು. ಸಭಾ ಪಾಲಕರನ್ನು, ಬೋಧಕರನ್ನು, ಅವ್ರ ಕುಟುಂಬವನ್ನು, ಅವ್ರ ಮಕ್ಕಳನ್ನು ಕೂಡ ನೀನು ಆಶೀರ್ವದಿಸು ಸ್ವಾಮಿ. ಅವರು ಮಾಡುವಂತ ಸೇವೆಯನ್ನು ಹೆಚ್ಚಾಗಿ ಆಶೀರ್ವದಿಸು, ಹೆಚ್ಚಿನ ಬಲವನ್ನು ಕೊಡು. ಈ ದಿನದಲ್ಲಿ ಅವರಿಗೆ ಅಗತ್ಯವನ್ನು ದಯಪಾಲಿಸಿಕೊಡು. ಅವ್ರು ಮಾಡುವಂತ ಕೆಲಸ ಕಾರ್ಯಗಳಲ್ಲಿ ನೀನು ಜೊತೆಗಾರನಾಗಿದ್ದು ದೇವಾ ಅವರನ್ನು ಎಚ್ಚರಿಸಿ ಇನ್ನು ಹೆಚ್ಚಿನ ರೀತಿಯಲ್ಲಿ ನಿನ್ನ ಸೇವೆ ಮಾಡುವಂತೆ ಅವರಿಗೆ ಶಕ್ತಿಯನ್ನು ದಯಪಾಲಿಸಿಕೊಡು ಸ್ವಾಮಿ. ಈ ದಿನದಲ್ಲಿ ಅಗತ್ಯವನ್ನು ದಯಪಾಲಿಸಿಕೊಟ್ಟು ಸ್ವಾಮಿ ಅವ್ರು ಹೋಗುವ ಕಡೆಯೆಲ್ಲ ನೀನಿದ್ದು ಎಲ್ಲಾ ಕೇಡುಗಣ್ಣಾತಗಳನ್ನು ತಪ್ಪಿಸಿ ಕಾಯ್ದು ಕಾಪಾಡು ಸ್ವಾಮಿ. ಕರ್ತನೆ, ಬೇಡಿದಂತೆ ಎಲ್ಲಾ ವಿಷಯಗಳನ್ನು ಪಾದಕೊಪ್ಪಿಸ್ತಾ ಸ್ವಾಮಿ.
ನನ್ನನ್ನು ನಮ್ಮ ಕುಟುಂಬವನ್ನು ಕೂಡ ನಿನ್ನ ಪಾದಕ್ಕೆ ಒಪ್ಪಿಸ್ತಾ ಇದ್ದೀನಿ ಸ್ವಾಮಿ. ಕರ್ತನೆ, ನಮ್ಮನ್ನೆಲ್ಲ ನಿನ್ ಮುಟ್ಟು ಆಶೀರ್ವದಿಸು. ನಾವೆಲ್ಲರೂ ನಿನ್ನ ರಕ್ಷಣೆಯಲ್ಲಿ, ನಿನ್ನ ಪರಿಶುದ್ಧ ರಕ್ತದ ಅಡಿದಾರಿಯಲ್ಲಿ ನಾವು ನಡೆಯುವಂತೆ ನಮ್ಮನ್ನು ಎಚ್ಚರಿಸು ಸ್ವಾಮಿ. ಒಂದೊಂದು ಹೆಜ್ಜೆ ಇಡುವಾಗ ಸ್ವಾಮಿ ನಿನ್ನನ್ನು ಮರೆಯದಂತೆ ನಮ್ಮನ್ನು ಎಚ್ಚರಿಸಿ ಕಾಪಾಡು ಸ್ವಾಮಿ. ಈ ದೇವ, ಈ ದಿನದಲ್ಲಿ ಸ್ವಾಮಿ ಯಾರ್ಯಾರಿಗೆ ಏನೇನು ಅಗತ್ಯವಿದೆ ಅವೆಲ್ಲ ದಯಪಾಲಿಸ್ಕೊಡು. ಪ್ರತಿಯೊಂದು ಆತ್ಮಗಳಿಗೂ ಸ್ವಾಮಿ ನಿನ್ನ ರಕ್ಷಣೆ ಬೇಕಪ್ಪ, ನಿನ್ನ ಕೃಪೆ ಬೇಕು, ನಿನ್ನ ಪ್ರೀತಿ, ಕರುಣೆ, ಮಮತೆ, ದಯೆ, ಶಾಂತಿ, ಸಹನೆ, ಆರೋಗ್ಯ, ಭಾಗ್ಯ ಪ್ರತಿಯೊಬ್ಬೊಬ್ಬರಿಗೂ ಬೇಕು ಸ್ವಾಮಿ. ನಿನ್ನ ಅಭಯ ಹಸ್ತವನ್ನು ಚಾಚಿ ಪ್ರತಿಯೊಂದು ಮಕ್ಕಳನ್ನು ನೀನು ಆಶೀರ್ವದಿಸು ಸ್ವಾಮಿ. ನಿನ್ನ ಅಭಯ ಹಸ್ತದ ನೆರಳಿನಲ್ಲಿ ಸ್ವಾಮಿ ನಾವೆಲ್ಲರೂ ಆರೋಗ್ಯವಾಗಿ ನಡೆದು ಸ್ವಾಮಿ ನೀನು ಮಾಡಿದಂತ ಒಂದೊಂದು ಉಪಕಾರಗಳು ಕೂಡ ನಾವು ಮರೆಯದಂತೆ ನಾವು ನೆನೆದು ಸ್ವಾಮಿ ನಿನ್ನನ್ನು ಸ್ಮರಿಸಿ ಕೊಂಡಾಡುವಂತೆ ನಮಗೆ ಹೆಚ್ಚಿನ ಜ್ಞಾನವನ್ನು, ಬುದ್ಧಿಯನ್ನು ಕೊಟ್ಟು ನಮ್ಮನ್ನು ಕರುಣಿಸಿ ಕಾಪಾಡು ಸ್ವಾಮಿ. ನಿನಗೆ ಕೋಟಿ ಕೋಟಿ ಸ್ತೋತ್ರ ಅಪ್ಪ. ಸರ್ವಶಕ್ತನೇ, ಈ ಎಲ್ಲಾ ವಿಷಯಗಳನ್ನು ಸ್ವಾಮಿ ನಿನ್ನ ಪಾದಕ್ಕೆ ಒಪ್ಪಿಸುತ್ತಾ ನನ್ನನ್ನು, ನಮ್ಮ ಕುಟುಂಬವನ್ನು, ಈ ಸಭೆಯಲ್ಲಿ ಸೇರ್ತಕ್ಕಂಥ ಪ್ರತಿಯೊಬ್ಬೊಬ್ಬರನ್ನು, ಈ ದಿನದಲ್ಲಿ ನಡೆದಂತ ಎಲ್ಲಾ ಪ್ರಾರ್ಥನೆ ಕೂಟಗಳನ್ನು ಕೂಡ ನಿನ್ನ ಪಾದಕ್ಕೆ ಒಪ್ಪಿಸುತ್ತಾ, ಈ ಲೋಕದಲ್ಲಿರೋ ಸಮಸ್ತ ಭೂ ನಿವಾಸಿಗಳೆಲ್ಲರನ್ನು ನಿನ್ನ ಪಾದಕ್ಕೆ ಒಪ್ಪಿಸುತ್ತಾ, ನಜರೇತಿನ ಯೇಸುವಿನ ಮುದ್ದಾದ ನಾಮದಲ್ಲಿ ದೀನನಾಗಿ ಅಲ್ಪನಾಗಿ ತಂದೆ, ಮಗ, ಪವಿತ್ರಾತ್ಮ ನಾಮದಲ್ಲಿ ಘನ ಮಾನ ಮಹಿಮೆ ಅಪ್ಪ ನಿನ್ನೊಬ್ಬನಿಗೆ ಸಲ್ಲಿಸುತ್ತಾ ನನ್ನನ್ನು ನಾನು ತಗ್ಗಿಸಿಕೊಂಡು ನಿನ್ನ ಪಾದಕ್ಕೆ ಅಡ್ಡ ಬಿದ್ದು ಬೇಡಿ ಹೊಂದಿದ್ದೇನೆ ನಮ್ಮ ಜೀವವುಳ್ಳ ಯೇಸುವೆ, ಆಮೆನ್. ಪ್ರಾರ್ಥಿಸುವ. ಸ್ವರ್ಗೀಯ ತಂದೆ, ನಿಮಗೆ ಸ್ತೋತ್ರ ಯೇಸುವೆ. ನಮಗೂ ಕಳೆದ ರಾತ್ರಿ ಒಳ್ಳೆ ನಿದ್ರೆಯನ್ನು ಕೊಟ್ಟು ಮತ್ತೆ ಇನ್ನೊಂದು ದಿನವನ್ನು ನೋಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ನಿಮ್ಗೆ ಸ್ತೋತ್ರ ತಂದೆ ಯೇಸುವೆ. ಹೌದು ತಂದೆ, ಬಹುಜನ ತಂದೆ ಇವತ್ತಿನ ದಿನವನ್ನು ಕಾಣದೆ ಅವರು ಮಣ್ಣಾಗಿ ಹೋಗಿದಾರಪ್ಪ ತಂದೆ ಯೇಸುವೆ. ಆದರೆ ನೀವು ನಮ್ಮ ಮೇಲೆ ಕರುಣೆ ಇಟ್ಟು ನಮ್ಮನ್ನು ಕಾಯ್ದು ಕಾಪಾಡಿ ಕೇಡಿನಿಂದ ಗಂಡ ಹತ್ತಿನ ತಪ್ಪಿಸಿ ನಮ್ಮನ್ನು ತಂದೆ ಇಲ್ಲಿವರೆಗೆ ಜೀವಂತರ ಪಟ್ಟಿಯಲ್ಲಿ ಇಟ್ಟು ತಂದೆ ನಮಗೆ ಆಶೀರ್ವಾದ ಕೋಟಿ ಕೋಟಿ ಸ್ತೋತ್ರ. ಹೌದು ತಂದೆ, ನಿನ್ನ ವಾಕ್ಯ ಕೇಳಕ್ಕೆ, ನಿನ್ನ ಧ್ವನಿಯನ್ನು ನಿನ್ನ ವಾಕ್ಯದ ಮುಖಾಂತರ ನಿನ್ನ ದಾಸರಿಂದ ಪಾಸ್ಟರ್ ಅವರಿಂದ ಕೇಳಲಿಕ್ಕೆ ನಮ್ಮನ್ನ ಎಬ್ಬಿಸಿದ್ದಕ್ಕೆ ನಿಮ್ಗೆ ಕೋಟಿ ಕೋಟಿ ಸ್ತೋತ್ರಪ್ಪ ತಂದೆ ಯೇಸುವೆ. ಹೌದು ತಂದೆ ಯೇಸುವೆ, ನಾವು ವಾಕ್ಯದಲ್ಲಿ ನೋಡುವಾಗ ಅಪೊಸ್ತಲರ ಕಾರ್ಯ 3ನೇ ಅಧ್ಯಾಯ 1ರಿಂದ 12 ಹೇಳ್ತದ. ಒಂದು ದಿನ ಪೇತ್ರರು ಮತ್ತು ಯೋಹಾನು ಅವರು ಅಲ್ಲಿಗೆ ಹೋಗುವಾಗ 3 ಗಂಟೆ ಸುಮಾರು ಮಧ್ಯಾಹ್ನ ಅಲ್ಲಿ ಗೇಟ್ನಲ್ಲಿ ಕೆಲವು ಜನಗಳು ಭಿಕ್ಷೆಯನ್ನು ಬೇಡ್ತಾ ಇರ್ತಾರಪ್ಪ ತಂದೆ ಯೇಸುವೆ. ಆ ಹೊತ್ತಿನಲ್ಲಿ ತಂದೆ ಅವರು ಪೇತ್ರರು ಮತ್ತು ಯೋಹಾನರು ಅವರು ಹೇಳ್ತಾರೆ, ನಮ್ಮ ಹತ್ರ ಏನು ಬೆಳ್ಳಿ ಬಂಗಾರ ಏನಿಲ್ಲ, ಆದ್ರೆ ದೇವರು ಕೊಟ್ಟ ಶಕ್ತಿ ನಮ್ಮ ಹತ್ರ ಇದೆ. ಆ ಶಕ್ತಿಯನ್ನು ನಿಮಗೆ ನಾವು ದೊರಕಿಸಿ ತಂದೆ ಅವ್ರಿಗೆ, ಆ ಮನುಷ್ಯನಿಗೆ ತಂದೆ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಎದ್ದು ನಡಿ ಅಂತ ಹೇಳಿದಾಗ ತಂದೆ ಅವರು ಎದ್ದು ನಡೆದು ಅವರು ನಡಿಲಿಕ್ಕೆ ಅವ್ರಿಗೆ ಶಕ್ತಿ ಯೇಸು ಕ್ರಿಸ್ತನಿಂದ ಬಂದಿದೆ ತಂದೆ. ಅದಕ್ಕಾಗಿ ತಂದೆ ಈ ವಾಕ್ಯ ತಂದೆ ಎಷ್ಟು ಬಲವಾಗಿದೆ, ಎಷ್ಟು ಶಕ್ತಿ ಇದೆ ಈ ವಾಕ್ಯದಲ್ಲಿ ತಂದೆ. ನೀವು ನಿಜವಾದ ದೇವರು, ನಿಮ್ಮಿಂದ ಯಾವುದೋ ಅಸಾಧ್ಯ ಇಲ್ಲ ಅಂತ ತಂದೆ ತಿಳ್ಕೊಳ್ಳಿಕ್ಕೆ ಮತ್ತೆ ತಿಳಿಸ್ಲಿಕ್ಕೆ ನಮ್ಮೆಲ್ಲರನ್ನು ನೀವು ಆಶೀರ್ವಾದಿಸಪ್ಪ ತಂದೆ ಯೇಸುವೆ. ವಾಕ್ಯದಲ್ಲಿ ನೋಡ್ತೀವಿ, ಬೆಳೆ ಬಹಳ ಇದೆ, ಆದ್ರೆ ಕೆಲಸಗಾರರು ಕಡಿಮೆ ಇದ್ದಾರ ತಂದೆ ಯೇಸುವೆ. ತಂದೆ, ಈ ಲೋಕದಲ್ಲಿ ನಾವು ನೋಡುವಾಗ ಎಷ್ಟೋ ಜನ ತಂದೆ ಕಷ್ಟದಲ್ಲಿ ಇದ್ದಾರಪ್ಪ ತಂದೆ ಯೇಸುವೆ. ಒಂದು ಹೊತ್ತು ಊಟಕ್ಕೂ ಅವರಿಗೆ
ಗತಿ ಇಲ್ಲ ತಂದೆ ಯೇಸುವೆ. ಅವ್ರಿಗೆ ಉಟ್ಕೊಳ್ಳಿಕ್ಕೆ ಮೈ ಮೇಲೆ ಬಟ್ಟೆ ಇಲ್ಲ, ಇರ್ಲಿಕ್ಕೆ ನೆರಳಿಲ್ಲ ತಂದೆ. ಆದ್ರೆ ತಂದೆ, ನಮ್ಮನ್ನು ನೀವು ಆ, ಏನ್ ಬೇಕಾದನ್ನು ಒದಗಿಸಿ ಕೊಟ್ಟು ತಂದೆ ನಮ್ಮನ್ನು ನಡೆಸ್ತಾ ಬಂದಿದ್ದೀರಪ್ಪ ತಂದೆ ಯೇಸುವೆ. ಅದಕ್ಕಾಗಿ ನಿಮ್ಗೆ ಕೋಟಿ ಕೋಟಿ ಸ್ತೋತ್ರ ತಂದೆ. ಇದೇ ರೀತಿ ಎಲ್ಲರನ್ನು ತಂದೆ ನೀವು ನಿಮ್ಮನ್ನು ಹಿಂಬಾಲಿಸ್ಲಿಕ್ಕೆ ಆ ತಂದೆ ಇನ್ನೂ ಬಹಳಷ್ಟು ಜನ ಪಾಸ್ಟರ್ ರಾಜು ಅವ್ರ ತರ ಈ ಭೂಮಿ ಮೇಲೆ ಉತ್ಪತ್ತಿಯಾಗಿ ನಿನ್ನ ವಾಕ್ಯವನ್ನು ಅವ್ರಿಗೆ ಸಾರಿ ತಂದೆ ಅವರು ಸುರಕ್ಷಿತವಾಗಿ ಕ್ಷೇಮವಾಗಿ ಇರ್ಲಿಕ್ಕೆ ತಂದೆ ನೀವು ಸಹಾಯ ಮಾಡಬೇಕು ತಂದೆ ಯೇಸುವೆ. ತಂದೆ ಈ ಭೂಮಿ ಮೇಲೆ ಎಲ್ಲ ಜನಗಳಿಗೆ ನೀವು ಯೇಸು ಕ್ರಿಸ್ತ ಒಬ್ಬನೇ ದೇವರು, ಅವರು ನಿಜವಾದ ದೇವರು, ಅವರು ಜೀವವಾಗಿರುವ ದೇವರು ಅಂತ ತಿಳಿಸೋ ಭಾಗ್ಯ ತಂದೆ ಬಹಳಷ್ಟು ಜನರಿಗೆ, ಬಹು ಜನರಿಗೆ ನೀನು ತೊಡಗಿಸ್ಕೊಡ್ಬೇಕಂತ ಕೇಳ್ಕೋತ ತಂದೆ ಯೇಸುವೆ. ತಂದೆ ಈ ಕಾರ್ಯಕ್ರಮ ತಂದೆ ನೀನು ನಾವು ಕೊನೆಯವರೆಗೆ ತಂದೆ ಈ ಕಾರ್ಯಕ್ರಮ ನಡೆಯುವಾಗೆ ನೀನು ಆಶೀರ್ವಾದಿಸು. ಈ ಕಾರ್ಯಕ್ರಮ ನಡೆಸಲಿಕ್ಕೆ ಬೇಕಾಗಿರುವ ಎಲ್ಲ ವ್ಯವಸ್ಥೆಯನ್ನು ಪಾಸ್ಟರ್ ರಾಜು ಅವರು ಕುಟುಂಬಕ್ಕೆ ಅವ್ರಿಗೆ ಸಹಾಯ ಮಾಡಪ್ಪ ತಂದೆ ಯೇಸುವೆ. ತಂದೆ ನಮಗೂ ನಿನ್ನ ವಾಕ್ಯವನ್ನು ಸಾರಬೇಕು, ಎಲ್ಲರಿಗೆ ತಂದೆ ತಿಳಿಸ್ಬೇಕು ಅಂತ ತಂದೆ ತುಂಬಾ ಆಸೆ ಉಂಟು ತಂದೆ. ಆದ್ರೆ ತಂದೆ ನಮ್ಗೆ ಅದನ್ನು ಪೂರ್ಣಗೊಳಿಸ್ಲಿಕ್ಕೆ ಆಗ್ತಾ ಇಲ್ಲ ತಂದೆ ಯೇಸುವೆ. ಯಾಕಂದ್ರೆ ನಮ್ಗೆ ಆ ಶಕ್ತಿ ಸಾಲ್ತಾ ಇಲ್ಲ ತಂದೆ. ಅದಕ್ಕೆ ತಂದೆ ನಿಮ್ಮ ಪ್ರಸನ್ನತೆ ತಂದೆ ನಮ್ಮಲ್ಲಿ ಬೇಕಾಗಿದೆ ತಂದೆ. ನೀವು ನಮ್ಮಲ್ಲಿ ಇದ್ರೆ ತಂದೆ ನಾವು ಸುಮಾರಷ್ಟು ಜನರು ಕಳೆದು ಹೋದ ಜನರನ್ನು ನಾವು ತಂದೆ ನಿನ್ನ ಪಾದಕ್ಕೆ ನಡೆಸಲಿಕ್ಕೆ ಸಾಧ್ಯವಾಗುತ್ತದೆ ತಂದೆ ಯೇಸುವೆ. ಹೌದು ತಂದೆ ಯೇಸುವೆ, ಕಳೆದ ತಿಂಗಳುಗಳಿಂದ ತಂದೆ ಎಂತ ಕಷ್ಟದಲ್ಲಿ ಇದ್ದರು ನಮ್ಮ ಕುಟುಂಬ ಇದ್ದಾಗ ಕೂಡ ತಂದೆ ನೀವು ನಮ್ಮನ್ನು ಕೈ ಬಿಡದೆ ಸುಲಭವಾಗಿ ತಂದೆ ಆ ಸಮಸ್ಯೆಯನ್ನು ನೀವು ಬಗೆಹರಿಸಿ ತಂದೆ ಮನೆಯಲ್ಲಿ ಶಾಂತಿ ಸಮಾಧಾನ, ಕುಟುಂಬದಲ್ಲಿ ನೆಮ್ಮದಿ ಉಲ್ಲಾಸವನ್ನು ನೀವು ಕೊಟ್ಟಿದ್ದಕ್ಕಾಗಿ ನಿಮಗೆ ಕೋಟಿ ಕೋಟಿ ಸ್ತೋತ್ರಪ್ಪ ತಂದೆ ಯೇಸುವೆ. ಅದಕ್ಕೆ ನಾವು ನೋಡ್ತಾ ಇದ್ದ ತಂದೆ ಯೇಸುವೆ ವಾಕ್ಯದಲ್ಲಿ ಹೇಳ್ತದೆ ಎಡಬಿಡದೆ ಪ್ರಾರ್ಥಿಸಿರಿ ಅಂತ. ಅದೇ ರೀತಿ ನಾವು ಮಾಡಿದ್ಕಾಗಿ ತಂದೆ ನಮ್ಮ ಪ್ರಾರ್ಥನೆಯನ್ನು ಕೇಳಿ ತಂದೆ ನಮಗೋಸ್ಕರ ಪ್ರಾರ್ಥಿಸಿದವರು ಪ್ರತಿಯೊಬ್ಬರು, ವಿಶೇಷವಾಗಿ ಪಾಸ್ಟರ್ ಮತ್ತು ಅವ್ರ ಫ್ಯಾಮಿಲಿ, ಮತ್ತೆ ನಮಗೆ ಈ ಪ್ರೋಗ್ರಾಮ್ನಲ್ಲಿ ಕೂಡಿ ಬಂದಂಥವ್ರು ಎಲ್ಲರೂ ಪ್ರಾರ್ಥಿಸಿದಾಗ ತಂದೆ ನಮಗೆ ಸುಲಭವಾಗಿ ತಂದೆ ನಮ್ಮ ಸಮಸ್ಯೆ ಬಗೆಹರಿದೆ ತಂದೆ. ಅದಕ್ಕಾಗಿ ನಿಮ್ಗೆ ಕೋಟಿ ಕೋಟಿ ಸ್ತೋತ್ರ. ಅವ್ರನ್ನೆಲ್ಲರನ್ನು ಆಶೀರ್ವದಿಸು ತಂದೆ ಯೇಸುವೆ. ಅವ್ರಿಗೆ ಯಾವ ರೀತಿ ಸಮಸ್ಯೆದಲ್ಲಿ ಇದಾರೋ ತಂದೆ ಅದು ನೀನು ಬಲ್ಲವನಾಗಿದೆ ತಂದೆ. ತಂದೆ ದಯವಿಟ್ಟು ಆ ಸಮಸ್ಯೆಯಿಂದ ಅವ್ರಿಗೆ ಹೊರಗೆ ಬರ್ಲಿಕ್ಕೆ ಸಹಾಯ ಮಾಡು ತಂದೆ ಯೇಸುವೆ. ಈಗ ಬ್ರದರ್ ಲೋಕೇಶ್ ಅವರು ಸಾಕ್ಷಿ ಹೇಳಿದ ಹಾಗೆ ಅವ್ರಿಗೆ ಅನಾರೋಗ್ಯ ಇರುವಾಗ ಅವರನ್ನು ನೀವು ಮುಟ್ಟಿ ಅವರನ್ನು ನೀವು ತಂದೆ ಅವ್ರನ್ನ ಕೈ ಬಿಡದೆ ಅವ್ರನ್ನ ಆಶೀರ್ವದಿಸಿ ಅವ್ರಿಗೆ ಜೀವಂತವಾಗಿಟ್ಟು ತಂದೆ ಅವ್ರ ಕುಟುಂಬವನ್ನು ನೋಡ್ಕೊಳ್ಳಿಕ್ಕೆ ಅವ್ರಿಗೆ ಸಹಾಯ ಮಾಡಿದ್ಕಾಗಿ ನಿಮ್ ಕೋಟಿ ಕೋಟಿ ಸ್ತೋತ್ರ ತಂದೆ. ನಮ್ಮ ಪ್ರಾರ್ಥನೆ ಆಗಿದೆ, ಅವ್ರನ್ನು ಕೈ ಬಿಡದೆ ಅವ್ರ ಕುಟುಂಬವನ್ನು ನಡೆಸಲಿಕ್ಕೆ ಅವ್ರಿಗೆ ಶಕ್ತಿಯನ್ನು ನೀವು ನೀಡಬೇಕು. ಮತ್ತೆ ಆ ಕುಟುಂಬದಲ್ಲಿ ಶಾಂತಿ ಸಮಾಧಾನ ನೆಮ್ಮದಿ, ಅಲ್ಲಿ ಏನೇನು ಕೊರತೆ ಇದೆ ತಂದೆ ಅದನ್ನೆಲ್ಲ ನೀಗಿಸಬೇಕಂತ ತಂದೆ ನಾವು ಕೇಳ್ಕೊತಾ ಇದ್ದ ತಂದೆ. ಯೇಸುವೆ ನಾವು ವಾಕ್ಯದಲ್ಲಿ ನೋಡ್ತೇವೆ, ಕೇಳಿರಿ ಕೊಡುವುದು, ತಟ್ಟಿರಿ ತೆರೆಯಲ್ಪಡುವುದು ತಂದೆ ಅಂತ ಹೇಳಿದೆ ತಂದೆ. ನಾವು ಅದನ್ನೇ ಮಾಡ್ತಾ ಇದೀವಪ್ಪ ತಂದೆ ಯೇಸುವೆ. ನೀವು ಈ ಭೂಮಿ ಮೇಲೆ ಇರುವಾಗ ನೀವು ಯಾವ ರೀತಿ ನಿಮ್ ತಂದೆಗೆ ಬೆಳಿಗ್ಗೆ ಜಾವದಲ್ಲಿ ಎದ್ದು ಪ್ರಾರ್ಥಿಸುತ್ತಿರೋ ತಂದೆ, ಅದೇ ರೀತಿ ನಾವು ಕೂಡ ಆ ಭಾರವನ್ನು ತಂದೆ ಹೊತ್ಕೊಂಡು ಬೇರೆಯವ್ರಿಗೋಸ್ಕರ ತಂದೆ ಯಾರ್ಯಾರು ಕಷ್ಟದಲ್ಲಿದ್ದಾರೋ ತೊಂದರೆಯಲ್ಲಿದ್ದಾರೋ
ತಂದೆ ಅವ್ರಿಗೋಸ್ಕರ ನಾವು ಪ್ರಾರ್ಥಿಸಲಿಕ್ಕೆ ತಂದೆ ನಾವು ಎಚ್ಚರಿದ್ದು ತಂದೆ. ತುಂಬಾ ಕಷ್ಟ ಆದ್ರೂ ಕೂಡ ತಂದೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ತಂದೆ. ನಮ್ಮ ಪ್ರಾರ್ಥನೆಯನ್ನು ನೀವು ಕೇಳಿ ತಂದೆ. ಆ ಕಷ್ಟದಲ್ಲಿರೋ ಜನಗಳನ್ನು, ತೊಂದರೆಯಲ್ಲಿರೋ ಜನಗಳನ್ನು ಅವ್ರನ್ನ ನೀವು ಆಶೀರ್ವದಿಸ್ಬೇಕಂತ ಬೇಡ್ಕೊತಾರೆ ತಂದೆ ಸ್ವೇ. ಅದೇ ಸ್ವೇ ಝೂಮ್ ಅಲ್ಲಿ ಸುಮಾರಷ್ಟು ಜನ ಬರ್ಲಿಕ್ಕೆ ನೀವು ಸಹಾಯ ಮಾಡಲಪ್ಪ ತಂದೆ ಸ್ವೇ. ವಿಶೇಷವಾಗಿ ಜಾನ್ ಡೇವಿಡ್ ಬ್ರದರ್ ಅವ್ರನ್ನ ಆಶೀರ್ವದಿಸು ತಂದೆ. ಅವ್ರಿಗೆ ಏನ್ ಕೊರತೆ ಇದೆ ನೀವು ಬಲ್ಲವರಾಗಿದ್ದೀರಪ್ಪ ತಂದೆ ಸ್ವೇ. ಅವ್ರ ಕುಟುಂಬ ನಡೆಸಲಿಕ್ಕೆ ನೆಮ್ಮದಿಯಿಂದ ನೀವು ಅವ್ರಿಗೆ ಸಹಾಯ ಮಾಡ್ರಿ. ಮಿಸ್ಸಸ್ ಎವ್ಲಿನ್ ಪೌಲ್ ಅವ್ರನ್ನ ಆಶೀರ್ವದಿಸಪ್ಪ ತಂದೆ. ಅವ್ರಿಗೆ ಒಳ್ಳೆ ಆರೋಗ್ಯ ಕೊಟ್ಟು ಅವ್ರನ್ನ ನಡೆಸ್ರಿಪ್ಪ ತಂದೆ ಸ್ವೇ. ಅವ್ರ ದಿನ ಬೆಳಗ್ಗೆ ಸಾಯಂಕಾಲ ತಂದೆ ನಿಮ್ಮ ಪಾದಡಿ ಬರ್ತಾ ಇದಾರೆ ತಂದೆ ಸ್ವೇ. ಅವ್ರಿಗೆ ಕೊನೆ ಉಸಿರಿರೋರ್ಗೆ ತಂದೆ ಅವ್ರಿಗೆ ಏನು ಕೊರತೆ ಇಲ್ಲದೆ ತಂದೆ, ಅವ್ರಿಗೆ ಕಷ್ಟ ಇಲ್ಲದೆ ತಂದೆ ಅವ್ರನ್ನ ನೀವು ನಡೆಸ್ಬೇಕು. ಅವರು ಕುಟುಂಬದವ್ರನ್ನ ಆಶೀರ್ವಾದಿಸಪ್ಪ ತಂದೆ ಸ್ವೇ. ಅದೇ ರೀತಿ ರಾಜೇಶ್ವರಿ ಡಿ ಅವ್ರನ್ನ ಆಶೀರ್ವಾದಿಸ ತಂದೆ. ಅವ್ರ ಶಾಲೆಯಲ್ಲಿ ಶಾಲೆ ಮಕ್ಕಳನ್ನು, ಶಿಕ್ಷಕರನ್ನು ಮತ್ತೆ ಶಾಲೆ ಮಕ್ಕಳ ತಂದೆ ಪೋಷಕರನ್ನು ನೀವು ಆಶೀರ್ವಾದಿಸುವ ತಂದೆ. ಅವರಿಗೆ ಸರಿಯಾಗಿ ಸಮಯದಲ್ಲಿ ಅವ್ರ ಸಂಬಳ ಸಿಗುವ ಹಾಗೆ ಅವ್ರ ಕುಟುಂಬವನ್ನು ಸರಿಯಾಗಿ ನಡೆಸ್ಕೊಂಡು ಹೋಗ್ಲಿಕ್ಕೆ ಅವ್ರಿಗೆ ಸಹಾಯ ಮಾಡ್ರಪ್ಪ ತಂದೆ ಸ್ವೇ. ತಂದೆ ಅದೇ ರೀತಿ ಮಿಸ್ಸಸ್ ಆನಿ ಅವ್ರನ್ನು, ಅವ್ರ ಜೊತೆ ಅವರು ದೂರ ದೇಶದಲ್ಲಿ ಇರುವಾಗ ಕೂಡ ತಂದೆ ಅವ್ರನ್ನು ಅವ್ರ ಜೊತೆ ಇದ್ದು ನೀವು ಅವರು ಮತ್ತು ಅವ್ರ ಮನೆಯವರು ಮತ್ತು ಅವ್ರ ತಾಯಿಯವ್ರನ್ನು ಕಾಪಾಡ್ತಾ ಇದ್ದೀರಿ ತಂದೆ. ಅದಕ್ಕಾಗಿ ಕೋಟಿ ಕೋಟಿ ಸ್ತೋತ್ರ ತಂದೆ ಸ್ವೇ. ತಂದೆ ವಿಶೇಷವಾಗಿ ಇನ್ನು ಬಹಳಷ್ಟು ಜನ ತಂದೆ ಈ ಕೂಟಕ್ಕೆ ಸೇರಿ ತಂದೆ ಆಶೀರ್ವಾದ ಹೊಂದಲಿಕ್ಕೆ ನೀವು ಸಹಾಯ ಮಾಡ್ರಿ ತಂದೆ ಸ್ವೇ. ನಮ್ಗೆ ಇವತ್ತಿನ ಮತ್ತೆ ಇನ್ನೊಂದು ಹೊಸ ದಿವಸ ತೋರಿಸಿದ್ದಾಗಿ ನಿಮ್ಗೆ ಕೋಟಿ ಕೋಟಿ ಸ್ತೋತ್ರ. ನಮ್ಮ ಕೆಲಸ ಕಾರ್ಯಗಳಲ್ಲಿ ತಂದೆ ನಿಮ್ಮ ಪ್ರಸನ್ನತೆ ಇರಲಿ ತಂದೆ. ನಿನ್ನ ವಾಕ್ಯವನ್ನು ನಾವು ಇನ್ನಿತರಿಗೆ ಹಂಚಲಿಕ್ಕೆ, ಅವನು ನಿಮ್ಮ ಮಾರ್ಗದಲ್ಲಿ ನಡೆಸಲಿಕ್ಕೆ ನಮಗೆ ಸಹಾಯ ಮಾಡ್ಬೇಕೆಂದು ನಿಮ್ಮ ಮುದ್ದಾದ ಮಗ ಯೇಸುವಿನ ಹೆಸರಿನಲ್ಲಿ ಬಿಡುವಂದಿದೆಯಪ್ಪ ತಂದೆ ಯೇಸುವೇ. ಆಮೆನ್. ಆಮೇನ್. ಹಲೋ. ಹಲೋ. ಪಾಸ್ಟರ್. ಓಕೆ. ಪ್ರಾರ್ಥನೆ ವಿಜ್ಞಾಪನೆಗಳಿದ್ರೆ ದಯಮಾಡಿ ತಿಳಿಸ್ಬೇಕೆಂದು ಕೇಳ್ಕೊಳ್ತೇನೆ. ಪಾಸ್ಟರ್ ನನಗಾಗಿ ಶ್ರೀ ಲೋಕೇಶ್ ಅವರಿಗೆ ಪ್ರಾರ್ಥಿಸ್ರಿ. ಖಂಡಿತವಾಗಿ ಅದ್ಭುತ ಮಾಡಿದ್ದಾರೆ ದೇವರು, ನಿಮ್ಮನ್ನ ಆಶೀರ್ವಾದ ಮಾಡಲಿ. ಪ್ರೇಯರ್ ಮಾಡೋಣ, ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ಮಹಾಸ್ವಾಮಿ, ಬೆಳಗಿನ ಜಾವದಲ್ಲಿ ಎಚ್ಚರವಾಗಿದ್ದು ಪ್ರಾರ್ಥಿಸಲು ಕೊಟ್ಟಂತೆ ಅವಕಾಶಕ್ಕಾಗಿ ಸ್ತೋತ್ರ. ಇಬ್ಬರಾಗಲಿ ಮೂವರಾಗಲಿ ನಿನ್ನ ಹೆಸರಿನ ಮೇಲೆ ಕೂಡಿ ಬರುವಾಗ ನಮ್ಮ ಪ್ರಾರ್ಥನೆಗಳನ್ನ ಲಾಲಿಸಿ ಸದುತ್ತರವನ್ನು ಕೊಟ್ಟು ಇಕ್ಕಟ್ಟು ಅಪಾಯ ಕೀಡು ಗಂಡಾಂತಗಳಿಂದ ನಮ್ಮನ್ನು ತಪ್ಪಿಸಿ ಈ ಭೂಮಿ ಮೇಲೆ ನಿನಗೆ ಸಾಕ್ಷಿಗಳಾಗಿ ಬದುಕುವಂತೆ ಕೃಪೆಯನ್ನು ಕೊಡುತ್ತಾ ಬಂದಿದ್ದೀರಿ. ಇದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ. ತಲೆಬಾಗಿ ಬಂದಿರುವಂತ ನಿನ್ನ ಮಂದಿಯನ್ನ ನಿನ್ನಷ್ಟು ಕಪ್ಪಿಸ್ತೇನೆ ಸ್ವಾಮಿ. ವಿಶೇಷವಾಗಿ ಹಿರಿಯರಾದಂತಹ ಲೋಕೇಶ್ ಅವರನ್ನ ನೀನು ಮುಟ್ಟಿದ್ದಕ್ಕಾಗಿ ಸ್ತೋತ್ರ. ಸೈತಾನನು ಅವರ ಮೇಲೆ ಆಕ್ರಮಣ ಮಾಡುವಾಗ ನೀನು ಸ್ವಾಮಿ ನನ್ನ ದೂತರ ಮುಖಾಂತರವಾಗಿ ಕಾವಲಾಗಿದ್ದು ಅವರನ್ನ ಎಲ್ಲಾ ಕೀಳಿನಿಂದ ತಪ್ಪಿಸಿ ಮತ್ತೆ ಈ ಬೆಳಗಿನ ಜಾವದಲ್ಲಿ ಸ್ವಾಮಿ ಯಥಾ ಪ್ರಕಾರವಾಗಿ ಆರೋಗ್ಯದಿಂದ ಸಮಾಧಾನದಿಂದ ನಿನ್ನ ಸೇವೆಯಲ್ಲಿ ಪಾಲು ಹೊಂದುವಂತ ಕೃಪೆ ಕೊಟ್ಟದಕ್ಕಾಗಿ ಸ್ತೋತ್ರಪ್ಪ. ಅವನು ಮುಟ್ಟು ಬಲಪಡಿಸು, ಚೈತನ್ಯ ಪಡಿಸು, ಅಂಗಾಂಗಗಳಲ್ಲಿ ಸದೃಢತೆಯನ್ನು ಸುಕ್ಷೇಮವನ್ನು ದಯಪಾಲಿಸು. ಯಾವುದೇ ಸೈತಾನ ಕಾರ್ಯಗಳು ಯಾವುದೇ ರೀತಿಯಂತ ಲೋಪ ದೋಷವನ್ನು ಉಂಟು ಮಾಡದಂತೆ ಸಕಲ ನರ ನಾಡಿಗಳಲ್ಲಿ ಚೈತನ್ಯವನ್ನು ಆರೋಗ್ಯವನ್ನು ದಯಪಾಲಿಸು ಸ್ವಾಮಿ. ಯಾವ ಕೊರತೆ ಅಪಾಯಗಳು ಶೋಧನೆ ಬರದಾಗಿ ನನ್ನ ದೂತರ ಬೇಲಿನ ಹಾಕು ಸ್ವಾಮಿ. ಅವ್ರ ಕುಟುಂಬದಲ್ಲಿ ನಿನ್ನ ಪ್ರಸನ್ನತೆಯಲ್ಲಿ ಅವ್ರು ಮಾಡುವಂತ ಕೆಲಸ ಕಾರ್ಯ ಹೋಗೋಣ ಬಾಣಗಳ ಆಶ್ವಾಸು. ಈ ಬೇಸಿಗೆ ಸಮಯದಲ್ಲಿ ವಿಶೇಷವಾಗಿ ನಿನ್ನ ಸಂರಕ್ಷಣೆಯನ್ನು ಕೊಡು. ಕುಟುಂಬದ ಸದಸ್ಯರೆಲ್ಲರನ್ನ ಆಶ್ವಾಸು. ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವರ ತನಕ ಅವರ ಕುಟುಂಬದ ನಾಯಕರು ಪ್ರತಿಯೊಬ್ಬ ಬಲಪಡಿಸು, ಆಧರಿಸು, ಪರಾಮರ್ಶು, ಇಕ್ಕಟ್ಟಿನಿಂದ ಕೇಡಿನಿಂದ ತಪ್ಪಿಸಿ ಕಾಪಾಡು ಸ್ವಾಮಿ.
ನಿನ್ನ ಭಯ ಭಕ್ತಿಯಲ್ಲಿ ನಿನ್ನ ನೀತಿಯ ಸೇವೆಯಲ್ಲಿ ಸದಾ ಕಾಲ ಹರ್ಷಿಸುತ್ತಾ ಉಲ್ಲಾಸಿಸುತ್ತಾ ನಿನ್ನ ಸೇವೆ ಮಾಡಿ ನಿನ್ನಲ್ಲಿರುವ ಸಂತೋಷ ಸಮಾಧಾನವನ್ನ ಸಂತುಷ್ಟಿ ಸಹಿತವಾಗಿ ಅನುಭವಿಸುವಂತೆ ಕಾರ್ಯ ಮಾಡು ಸ್ವಾಮಿ. ನಿನ್ನ ಘನವುಳ್ಳ ಸೇವೆಯಲ್ಲಿ ಅವನು ಉಪಯೋಗಿಸುವ ಸ್ವಾಮಿ. ಅವ್ರಿಗಾಗಿ ನೀನು ಮಾಡಿದ ಮೇಲಿಗಾಗಿ ತೋರಿದ ಪ್ರೀತಿಗಾಗಿ ಎಲ್ಲ ಉಪಕಾರಗಳಿಗಾಗಿ ಕೊಂಡಾಟಗಳನ್ನ ಸಲ್ಲಿಸ್ತೇನೆ ಸ್ವಾಮಿ. ನಿನ್ನ ದಯೆಯವರ ಮೇಲಿರಲಿ ಸ್ವಾಮಿ. ವಿಶೇಷವಾಗಿ ಕರ್ತನೆ ಹಿರಿಯಂತ ಪ್ರೇಮ ಸರ್ವಸ್ವ ಪ್ರಾರ್ಥನೆ ಅವರನ್ನ ಅವ್ರ ಕುಟುಂಬ ಮಕ್ಕಳನ್ನ ಆಶೀರ್ವದಿಸಿ ನೀನು ಬಿಡುಗಡೆಯನ್ನ ನೀಡಿ ಅವ್ರ ಕುಟುಂಬದಲ್ಲಿ ಸಮಾಧಾನ ಆರೋಗ್ಯ ಶಿಕ್ಷೇಮಗಳನ್ನು ಕೊಟ್ಟದಕ್ಕಾಗಿ ಸ್ತೋತ್ರ ಸ್ವಾಮಿ. ಎಷ್ಟೋ ವಿಧವಾಗಿ ಸೈತಾನನ್ನು ಬಾಧಿಸಲು ಪ್ರಯತ್ನಿಸಿದಾಗ ಅವರು ಧೃತಿಗಿಡದೆ ಹೆದರದೆ ನಂಬಿಕೆಯನ್ನು ಬಿಟ್ಟು ಕೊಡದೆ ಶ್ರೇಷ್ಠವಾದ ಹೋರಾಟವನ್ನು ಮಾಡುವಂತೆ ಅವರ ಜೀವಿತದಲ್ಲಿ ಸ್ವಾಮಿ ಇನ್ನು ವಿಶೇಷವಾದ ಬಲವನ್ನ ಕೊಟ್ಟು ನಡೆಸಿದೆ. ಇದಕ್ಕಾಗಿ ಸ್ತೋತ್ರ. ಅವರನ್ನ ಅವ್ರ ಕುಟುಂಬ ಮಕ್ಕಳನ್ನ ಮೊಮ್ಮಕ್ಕಳನ್ನ ಸೊಸೆಯಂದರನ್ನ ಕುಟುಂಬದ ಪ್ರತಿಯೊಬ್ಬ ಸದಸ್ಯರನ್ನ ಸ್ತೋಪಿಸ್ತೇನೆ. ಎಲ್ಲರಲ್ಲಿಯೂ ಆರೋಗ್ಯವು ಕ್ಷೇಮವು ಸಮಾಧಾನವು ನೆಮ್ಮದಿಯು ತೃಪ್ತಿಯು ತುಂಬಿ ತುಳುಕುವಂತೆ ವಿಶೇಷವಾಗಿ ಈ ದಿನಮಾನಗಳಲ್ಲಿ ಹತ್ತಿರ ಬಿದ್ದು ಎಲ್ಲ ಕೇಡಿನಿಂದ ತಪ್ಪಿಸಿ ಸುಕ್ಷೇಮವನ್ನು ಅನುಗ್ರಹಿಸಿ ಕಾಪಾಡುವುದಾಚ ನೆನೆಸಿಲು ಉಪಯೋಗಿಸ್ಕೋ ಸ್ವಾಮಿ. ಹಿರಿಯ ನಮ್ಮವರನ್ನ ಆಶ್ವಾಸಪ್ಪ, ಆರೋಗ್ಯ ಕೊಡು, ಬಲ ಕೊಡು, ಸಮಾಧಾನ ಕೊಡು, ಎಲ್ಲ ಬಾಧೆ ಬಂಧನಗಳಿಂದ ಬಿಡುಗಡೆ ಮಾಡು, ಸಂತುಷ್ಟಿ ಸಹಿತವಾದಂತ ಸೇವೆಯ ಜೀವಿತವನ್ನ ಅವ್ರು ಅನುಭವಿಸುವಂತೆ ಕಾರ್ಯ ಮಾಡೋರು ಕುಟುಂಬ ಮಕ್ಕಳನ್ನ ಆಶ್ವಾಸ ಕಾಪಾಡು. ಮಗಳಾದಂತ ಆನೆಗೋಸ್ಕರ ಪ್ರಾರ್ಥಿಸಿದ ಸ್ವಾಮಿ, ಮಗಳನ್ನ ಮುಟ್ಟಿ ಬಲಪಡಿಸಿ ಆರೋಗ್ಯದಿಂದ ತುಂಬಿಸು. ನಿನ್ನ ಸೇವೆಯಲ್ಲಿ ಹೆಚ್ಚಾಗಿ ಉಪಯೋಗಿಸುವ ಸ್ವಾಮಿ. ಆತ್ಮಿಕ ವರಗಳಿಂದಲೂ ಪರಲೋಕದ ಕಾರ್ಯಗಳಿಂದಲೂ ತುಂಬಿಸಿ ಕುಟುಂಬದಲ್ಲಿ ಶಾಂತಿ ಸಮಾಧಾನವನ್ನು ಯಜಮಾನರಲ್ಲಿ ಅವ್ರ ತಾಯಿಯರ ಜೊತೆ ಇದ್ದು ನಿನ್ನ ಕೃಪೆಯಿಂದ ನಡೆಸು ಸ್ವಾಮಿ. ಕೇಳಿನಿಂದ ತಪ್ಪಿಸು, ಜಯದ ಮಾರ್ಗದಲ್ಲಿ ನಡೆಸು, ನೀತಿ ಸೇವೆ ಉಪಯೋಗಿಸುವ ಸ್ವಾಮಿ. ಸಹೋದರಿ ರಾಜೇಶ್ವರಿಗೋಸ್ಕರ ಪ್ರಾರ್ಥನೆ ಸ್ವಾಮಿ. ಅವ್ರ ಕುಟುಂಬ ಮಕ್ಕಳು ಮೊಮ್ಮಕ್ಕಳನ್ನ ಮಾಡುವಂತ ಸೇವೆಯನ್ನು ಅಷ್ಟೊಪ್ಪಿಸ್ತೇನೆ ಸ್ವಾಮಿ. ಅವ್ರ ಪ್ರಾರ್ಥನೆಗಾಗಿ ನಿನಗೆ ಸ್ತೋತ್ರ. ಬಲಪಡಿಸು, ಆಧರಿಸು, ಪರಾಮರ್ಶು, ಪ್ರಾರ್ಥನಾ ವೀರಳಾಗಿ ನಿನ್ನ ಸನ್ನಿಧಾನದಲ್ಲಿ ತನ್ನೆಲ್ಲ ಪ್ರಶ್ನೆಗಳಿಗೆ ಸೂತ್ರವನ್ನು ಪಡೆದು ಇವುಗಳ ಮೇಲೆ ಸಾಕ್ಷಿ ಕೊಡುವಂತೆ, ರಾಜ್ಯಕ್ಕಾಗಿ ದುಡಿಯುವಂತೆ, ಇನ್ನಷ್ಟು ಆತ್ಮೀಯ ಬಲದಿಂದ ನಿನ್ನ ಸೇವೆ ಮಾಡ್ಲಿಕ್ಕಾಗುವಂತೆ ಮಕ್ಕಳನ್ನ ಚೈತನ್ಯಪಡಿಸು. ಅವ್ರ ಯಜಮಾನರನ್ನ ಕೊಟ್ಟಂತ ಮಕ್ಕಳನ್ನ ಮೊಮ್ಮಕ್ಕಳನ್ನ ಆರೋಗ್ಯದಿಂದ ತುಂಬಿಸಿ ಎಲ್ಲ ಕೊರತೆಗಳನ್ನ ನೀಗಿಸಿ ಕೇಳಿ ತಪ್ಪಿಸಿ ನೀತಿಯ ಸೇವೆ ಉಪಯೋಗಿಸುವ ಸ್ವಾಮಿ. ವಿಶೇಷವಾಗಿ ಕರ್ತನೆ ಬೆಳಗಿನ ಜಾವದಲ್ಲಿ ಡೇವಿಡ್ಗೋಸ್ಕರ ಪ್ರಾರ್ಥನೆ. ಅವರು ಕೊರತೆಯಲ್ಲಿ ಇದ್ದಾರೆ, ಜೀವಿತದಲ್ಲಿ ಸಮಸ್ಯೆಯಲ್ಲಿದ್ದಾರೆ ಸ್ವಾಮಿ. ಅವರಿಗೆ ಕಾರ್ಯ ಮಾಡುವವರು ಭವಿಷ್ಯದ ನಾಯಕ ನೀನು. ಅವ್ರಿಗೆ ಬೇಕಾದ ಸಹಾಯವನ್ನು ಮಾಡು ಸ್ವಾಮಿ. ನಿನ್ನ ಕೃಪೆ ಅವರ ಮೇಲಿರ್ಲಿ. ಈ ಸಮಯದಲ್ಲಿ ತಕ್ಕ ಕಾಲದಲ್ಲಿ ಅವ್ರಿಗೆ ಸಿಗಬೇಕಾದಂತ ಸಹಾಯ ಸಿಕ್ಕಿ ಅವರ ಜೀವಿತಕ್ಕೆ ಆಧಾರವಾಗುವಂತೆ ಸ್ವಾಮಿ ಅವರು ಸ್ವಾಮಿ ಆಟವನ್ನು ಖರೀದಿಸ್ಲಿಕ್ಕೆ ಆಗುವಂತೆ ಸಹಾಯ ಮಾಡು. ಅದರ ಮುಖಾಂತರವಾಗಿ ಸ್ವಾಮಿ ಎಲ್ಲಾ ಮಾರ್ಗಗಳು ಸರಾಗವಾಗುವಂತೆ, ಯಾವುದೇ ನಿರ್ಬಂಧವಿಲ್ಲದೆ ಸಮಾಧಾನದಿಂದ ಸ್ವಾಮಿ ನಿನ್ನನ್ನು ಸಂತುಷ್ಟಿ ಸಹಿತವಾಗಿ ಸಬ್ಬತ್ತಿನದ ಆರಾಧನೆಯನ್ನ ಅನುಭವಿಸಿ ನಿನಗೆ ಸಾಕ್ಷಿ ಕೊಡುವಂತ ಮಕ್ಕಳಾಗಿ ಬದುಕಲು ಸಹಾಯ ಮಾಡು ಸ್ವಾಮಿ. ಕುಟುಂಬವನ್ನು ಆಶೀರ್ವದಿಸು. ಇರುವಂತ ಪ್ರತಿಯೊಂದು ಕೈಗಳನ್ನ ಬಲಪಡಿಸು, ಕೊಟ್ಟಂತ ಮಕ್ಕಳನ್ನ ಆಶೀರ್ವದಿಸು, ಅಭಿವೃದ್ಧಿ ಪಡಿಸು. ಪರಲೋಕದ ದ್ವಾರಗಳನ್ನ ತೆರೆದು ಸಹಳ ಹಿಡಿಯಲಾದಷ್ಟು ಸುವರ್ಗಳನ್ನ ಕೊಟ್ಟು ನಿನ್ನ ಸೇವೆಯಲ್ಲಿ ಹೆಚ್ಚಾಗಿ ಅವನು ಉಪಯೋಗಿಸುವ ಸ್ವಾಮಿ. ಬೆಳಗಿನ ಜಾವದಲ್ಲಿ ಎಚ್ಚರವಾಗಿದ್ದು ಪ್ರಾರ್ಥಿಸಿ ಕಾರ್ಯಕ್ರಮದಲ್ಲಿ ಕೂಡಿ ಬರುವಂತ ಪ್ರತಿಯೊಂದು ನಿನ್ನ ಮಗನಿಗಾಗಿ ಮಗಳಿಗಾಗಿ ಪ್ರಾರ್ಥನೆ ಸ್ವಾಮಿ. ಎಲ್ಲರನ್ನ ಅತ್ಯಧಿಕವಾಗಿ ಆಶ್ವಾಸ ಆರೋಗ್ಯದಿಂದ ತುಂಬಿಸಿ ನಿನ್ನ ಭಯ ಭಕ್ತಿಯಲ್ಲಿ ನಡೆಸು ಸ್ವಾಮಿ. ವಿಶೇಷವಾಗಿ ಮಳೆಗೋಸ್ಕರ ಪ್ರಾರ್ಥನೆ ಸ್ವಾಮಿ. ಈ ಒಂದು ಬೆಂಗಳೂರು ಪ್ರಾಂತ್ಯದಲ್ಲಿ ಸ್ವಾಮಿ ಕರ್ತನೆ ನಿನ್ನ ಕೃಪೆಯಲ್ಲಿ ನಿನ್ನ ದಯೆಯಲ್ಲಿ ಸ್ವಾಮಿ ಕಾರ್ಯ ಮಾಡಪ್ಪ. ಕಾರ್ಯ ಮಾಡುತ್ತಂದೆ ನೀನು ಕೃಪೆಯುಳ್ಳವನಾಗಿ ಮಳೆಯನ್ನ ದಯಪಾಲಿಸು. ಎಲ್ಲಾ ಕಡೆ ಮಳೆಯನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಬೆಂಗಳೂರಲ್ಲಿ ಸ್ವಾಮಿ ಪಟ್ಟಣದ ಮೇಲೆಯೂ ನೀನು ಕರುಣೆಯಿರು. ನಿನೆವೆಯನ್ನ ಕರುಣಿಸಿದಾಗಿ ಪಟ್ಟಣವನ್ನ ಕರುಣಿಸು. ಇಲ್ಲಿಗೆ ಮಳೆಯನ್ನು ಕಳುಹಿಸಿಕೊಡು. ಎಲ್ಲಾ ಜನರು ಸುಲಲಿತವಾಗಿ ಸಮಾಧಾನದಿಂದ ಬದುಕುವಂತೆ ಬರುವಂತ ಪ್ರತಿಯೊಬ್ಬ ಮನುಷ್ಯನು ಪ್ರತಿಯೊಬ್ಬರು ಸಹ ಸ್ವಾಮಿ ಇಲ್ಲಿ ಬರುವಾಗ ಸಮಾಧಾನದಿಂದ ನೆಲೆಗೊಳ್ಳುವಂತೆ, ನೆಮ್ಮದಿಯಿಂದ ನಿನ್ನನ್ನು ಕಂಡುಕೊಳ್ಳುವಂತೆ, ನಿನ್ನನ್ನು ಆರಾಧಿಸುವಂತೆ, ನಿನ್ನಲ್ಲಿ ಭಯಭಕ್ತುಗಳವರಾಗ್ಲಿಕ್ಕಾಗುವಂತೆ ನಿನ್ನ ಅದ್ಭುತ ಕಾರ್ಯಗಳು ಮಹತ್ ಕಾರ್ಯಗಳನ್ನು ಮಾಡಿ ಈ ಪಟ್ಟಣದ ಎಲ್ಲ ಜನರನ್ನ ಸಂದರ್ಶಿಸು ಸ್ವಾಮಿ. ಯಾಕಂದ್ರೆ ಸರ್ವ ಸಾಮಾನ್ಯವಾಗಿ ಕರ್ತನೆ ದೇಶದಾದ್ಯಂತ ಇರುವಂತ ಅನೇಕ ಸ್ಥಳಗಳಿಂದ ಹಳ್ಳಿಗಳಿಂದ ಜನರು ಈ ಪಟ್ಟಣಕ್ಕೆ ಬರ್ತಿದ್ದಾರೆ ಸ್ವಾಮಿ. ಈ ಪಟ್ಟಣವನ್ನ ಉದ್ಯೋಗದ ನಿಮಿತ್ತ ಆಶ್ರಯಿಸುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ಇನ್ನು ಹೆಚ್ಚಿನ ರೀತಿಯಲ್ಲಿ ಸ್ವಾಮಿ ಜನಾಂಗಗಳು ಬಂದು ಸೇರಲಿ, ನಿನ್ನನ್ನು ಕೊಂಡಾಡಲಿ, ನಿನ್ನನ್ನು ಆರಾಧಿಸಲಿ, ನಿನ್ನ ಮಹಿಮೆಯನ್ನು ಅರಿಯಲಿ ಸ್ವಾಮಿ. ನೀನು ಮಾಡಿದ ಉಪಕಾರಗಳಿಗೆ ಕೃತಜ್ಞತೆಯನ್ನು ಸಲ್ಲಿಸಲಿ. ಅಂತ ಆಶೀರ್ವಾದಗಳನ್ನ ಈ ಪಟ್ಟಣವು ಅನುಭವಿಸುವಂತೆ ಕಾರ್ಯ ಮಾಡು. ಸತ್ಯದ ಸುವಾರ್ತೆಯು ಪ್ರಪಂಚ ವಿಶೇಷವಾಗಿ ಈ ಪಟ್ಟಣದ ಮನೆಗೂ ಮುಟ್ಟುವಂತೆ ಸಹಾಯ ಮಾಡು ಸ್ವಾಮಿ. ಪ್ರತಿಯೊಂದು ಆತ್ಮವು ಪ್ರತಿಯೊಂದು ಕಂಪನಿಯಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಕೆಲಸ ಕಾರ್ಯದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಯು ಸ್ವಾಮಿ ಸತ್ಯವನ್ನು ಅರಿಯುವಂತೆ, ನೀತಿಯನ್ನು ತಿಳಿದುಕೊಳ್ಳುವಂತೆ, ನಿತ್ಯ ಜೀವಕ್ಕಾಗಿ ಪ್ರಯಾಸ ಪಡುವಂತೆ, ನಿತ್ಯ ಜೀವನವನ್ನ ಬಾಧ್ಯತೆಯಾಗಿ ಪಡೆದುಕೊಳ್ಳುವಂತೆ ಕಾರ್ಯ ಮಾಡು ಸ್ವಾಮಿ. ಸಕಲ ಕುಲ ಭಾಷೆ ಪ್ರಜೆ ಜನಾಂಗಗಳಿಗೆ ಸತ್ಯದ ಸುವಾರ್ತೆಯು ಸಾಲಪಡಲಿ. ನಿನ್ನ ರಾಜ್ಯವು ಬೇಗನೆ ಬರಲಿ. ನಿನ್ನ ಮಕ್ಕಳು ಈ ಭೂಮಿ ಮೇಲೆ ನಿನ್ನ ಸೇವೆಯನ್ನು ಮಾಡಬೇಕಾದ ಸೇವೆಯನ್ನು ಯಥಾರ್ಥವಾಗಿ ಪ್ರಾಮಾಣಿಕವಾಗಿ ಮಾಡಿ ನಿನ್ನ ಬರುಣವನ್ನು ಶೀಘ್ರಗೊಳಿಸುವಂತೆ ಕಾರ್ಯ ಮಾಡು ಸ್ವಾಮಿ.
ಈ ದಿನಕ್ಕಾಗಿ ಸ್ತೋತ್ರ, ಈ ಹಂಬಲಕ್ಕಾಗಿ, ಸೇವೆಗಾಗಿ, ಆರಾಧನೆಗಾಗಿ, ಎಚ್ಚರವಾಗಿ ಪ್ರಾರ್ಥನೆ ಕಾರ್ಯಕ್ರಮಕ್ಕಾಗಿ ನಿನಗೆ ಕೋಟಿ ಸ್ತೋತ್ರ. ನನ್ನನ್ನು ಕುಟುಂಬ ಮಕ್ಕಳನ್ನು ಮಾಡುವಂತ ಈ ಸೇವೆಯನ್ನು ನಡೆಸ್ಕೊಡ್ತೇನೆ. ಈಗ ಅದ್ಭುತ ಕಾರ್ಯಗಳನ್ನ ಮಾಡು, ಮಹತ್ ಕಾರ್ಯಗಳನ್ನ ಮಾಡು. ಈ ಕಾರ್ಯಕ್ರಮದ ಮುಖಾಂತರವಾಗಿ ಕೂಡಿ ಬರುವಂತ ನಿನ್ನ ದೇವರ ಮಂದಿಯ ಮುಖಾಂತರವಾಗಿ ಭೂಮಿ ಮೇಲೆ ನೀನು ಕಾರ್ಯ ಸಾಧಿಸು, ನಿನ್ನ ಸೇವೆಯನ್ನು ಸಂಪೂರ್ಣಗೊಳಿಸು, ನಿನ್ನ ಭವಿಷ್ಯದ ಪಡಿಸು. ಈ ದಿನವನ್ನು ಆಶ್ವಸಿಸು, ಎಲ್ಲ ಕೇಡಿನಿಂದ ನಮ್ಮನ್ನು ತಪ್ಪಿಸು. ಈ ದಿನವೆಲ್ಲ ಆರೋಗ್ಯದಿಂದ, ಶಿಕ್ಷೇಮದಿಂದ ತಿಳಿಸು. ನಿನ್ನ ಸೇವೆ ಮಾಡಿ ಮತ್ತೆ ನಾಳೆ ಸುರಕ್ಷಿತವಾಗಿ ನಿನ್ನ ಸನ್ನಿಧಾನಕ್ಕೆ ಬಂದು ನೀನು ಮಾಡಿದ ಉಪಕಾರಗಳಿಗೆ ಕೃತಜ್ಞತೆಯನ್ನು ಸಲ್ಲಿಸಿ ಪ್ರಾರ್ಥಿಸ್ಲಿಕ್ಕಾಗುವಂತ ಎಲ್ಲ ಜ್ಞಾನ, ಮಾನ, ಮಹಿಮೆ ಸ್ವಾಮಿ ನನ್ನೊಬ್ಬರಿಗೆ ಆಗಲೆಂದು ನಮಗೋಸ್ಕರ ಕಲ್ವಾರಿ ಶಿಲುಬೆ ಮೇಲೆ ಪ್ರಾಣ ನೀಡಿದ ನಮ್ಮ ರಕ್ಷಕನು, ನಿನ್ನ ಮುದ್ದು ಮಗನು ಆಗಿರುವ ನಜರೇತಿನ ಯೇಸು ಸ್ವಾಮಿ ಹೆಸರಿನಲ್ಲಿ ತಾಳ್ಮೆಯಿಂದ, ವಿನಯದಿಂದ ಬೇಡಿ ಹೊಂದಿ ದೇವರ ನಮ್ಮ ತಂದೆಯೇ, ಆಮೆನ್. ಆಮೆನ್. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ದಿನದ ಆಹಾರವನ್ನು ಇವತ್ತು ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದವರು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನ ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು. ಯಾಕೆಂದರೆ ರಾಜ್ಯವು, ಬಲವು, ಮಹಿಮೆಯು ಸದಾಕಾಲ ನಿನ್ನದೇ ಸ್ವಾಮಿ. ಆಮೆನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮ ದೇವರ ಅನುನ್ನತಿಯು, ಐಕ್ಯತೆಯು, ಸಹವಾಸವು ಈಗಲೂ ಯಾವಾಗಲೂ ನಿರಂತರವು ನಿನ್ನ ಬಳಿಗೆ ತಲೆಬಾಗಿ ಬರುವಂತೆಲ್ಲ ನಿನ್ನ ಭಕ್ತರ ಸಂಗಡ, ನಿನ್ನನ್ನು ಅರಿಯಬೇಕಾಗಿರುವಂತಹ ಭೂಮಿ ಮೇಲೆ ವಾಸಿಸುವ ಸಕಲ ಕುಲ, ಭಾಷೆ, ಪ್ರಜೆ, ಜನಾಂಗಗಳ ಸಂಗಡ ಸದಾಕಾಲ ನೆಲೆಯಾಗಿರಲಿ ಸ್ವಾಮಿ. ಆಮೆನ್. 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 ಪ್ರೈಸ್ ಗಾಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಬೆಳಗಿನ ಜಾವದಲ್ಲಿ ಎಚ್ಚರವಾಗಿದ್ದು ಪ್ರಾರ್ಥಿಸಲು, ಎಲ್ಲಾ ರೀತಿಯಲ್ಲಿ ಕೂಡಿ ಬರ್ಲಿಕ್ಕಾಗುವಂತೆ ಕರ್ತನು ನಿಮ್ಮನ್ನ ನಡೆಸೋದಕ್ಕಾಗಿ ಕೊಂಡಾಟಗಳನ್ನು ಸಲ್ಲಿಸ್ತೇನೆ. ಈ ಸಮಯವನ್ನ ದೇವರ ಸನ್ನಿಧಾನದಲ್ಲಿ ಕಳೆದಕ್ಕಾಗಿ ನಿಮಗೆ ವಂದನೆಗಳನ್ನು ಸಲ್ಲಿಸ್ತೇನೆ. ಹೀಗೆ ದೇವರ ಆತ್ಮನು ನಮ್ಮನ್ನು ದಿನನಿತ್ಯ ಒಟ್ಟುಗೂಡಿಸಿ ತನ್ನ ನಾಮದ ಘನತೆಗಾಗಿ ಉಪಯೋಗಿಸಿಕೊಂಡು ಮಹಿಮೆ ಹೊಂದಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಈ ದಿನದ ಶುಭಾಶಯಗಳನ್ನ ಕೋರುತ್ತಾ ಎಲ್ಲರಿಗೂ ಶುಭ ವಂದನೆಗಳನ್ನು ಸಲ್ಲಿಸ್ತೇನೆ. ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ. ಪಾಸ್ಟರ್, ಇವತ್ತು ಪೂಜಾ ಒಂದು ಇಂಟರ್ವ್ಯೂ ಹೋಗ್ತಾ ಇದ್ದಾಳ ಒಂದು ಹೊಸ ಕಾಲೇಜ್ಗೆ. ಅವಳಿಗೆ 10 ಗಂಟೆಗೆ ಕರೆದಿದ್ದಾರೆ. ಸ್ವಲ್ಪ ನೀವು ಒಂದ್ ಸ್ವಲ್ಪ ನಿಮ್ ಪ್ರಾರ್ಥನೆಯಲ್ಲಿ ನೆನೆಸ್ಕೊಳ್ಳಿ. ಖಂಡಿತವಾಗಿ. ಅವಳು ಬೇರೆ ಮೊದ್ಲಿನ ಕಾಲೇಜ್ ಕರಿತಾ ಇದಾರೆ, ಬಟ್ ಸ್ವಲ್ಪ ದೂರ ಆಗ್ತಾ ಇದೆ ಅದು. ಇದು ಇಲ್ಲಿ ಹತ್ರ ಇದೆ. ಅದಕ್ಕೆ ಈ ಕಾಲೇಜ್ಗೆ ಇಂಟರ್ವ್ಯೂ ಹೋಗ್ತಾ ಇದ್ದಾಳೆ ಇವತ್ತು. ಲೆಕ್ಚರ್ ಪೂಜಾ ಹೋಗ್ತಾ ಇಂಟರ್ವ್ಯೂ ಹೋಗ್ತಾ ಇದ್ದಾಳೆ. ಮಾಡ್ತೀನಿ ಅವ್ರಿಗೋಸ್ಕರ. ಒಂದ್ ಪ್ರೇಯರ್ ಮಾಡಿ ಲೆಕ್ಚರರ್ ಪೋಸ್ಟ್ಗೆ ಹೋಗ್ತಾ ಇದ್ದಾಳೆ. ಮಹೋನ್ನತನಾದ ಸ್ವಾಮಿ, ನಿನ್ನ ಪ್ರಿಯ ಮಗಳು ಪೂಜಾಳನ ನಿನ್ನ ಆಶೀರ್ವದಿಸೋದಕ್ಕಾಗಿ ಸ್ತೋತ್ರ. ನಿನ್ನ ಪ್ರೀತಿಯಲ್ಲಿ ನೆಲೆಗೊಳ್ಳುವಂತೆ, ನಿನ್ನ ಪರಿಶುದ್ಧವಾದ ಮಾರ್ಗಗಳನ್ನು ಅನುಭವಿಸುವಂತೆ, ನಿನಗೆ ಸಾಕ್ಷಿ ಮಗಳಾಗಿ ಬದುಕುವಂತೆ ಕೃಪೆ ಕೊಟ್ಟದಕ್ಕಾಗಿ ಸ್ತೋತ್ರ ಸ್ವಾಮಿ. ಮಗಳನ್ನ ನೀನು ಹಿಂದಕ್ಕೆ ತಂದು ನಿನ್ನ ರಕ್ಷಣೆಯ ಆಶೀರ್ವಾದಗಳಿಂದ ತುಂಬಿಸಿ ನಿನ್ನ ಮೇಲೆ ನಂಬಿಕೆ ಇಟ್ಟು ಮುಂದೆ ಹೋಗುವಂತೆ ಅವಳ ಮಾರ್ಗವನ್ನ ನೀನು ತೆರೆದದಕ್ಕಾಗಿ ಸ್ತೋತ್ರ. ಇವತ್ತು ಆ ಮಗಳಿಗಾಗಿ ನೀನು ಕಾರ್ಯ ಮಾಡು ಕರ್ತನೆ. ಅವ್ರು ಹೋಗುವಂತ ಈ ಒಂದು ಕಾರ್ಯದಲ್ಲಿ ನೀನು ಅವರಿಗೆ ಸಫಲವನ್ನು, ಜಯವನ್ನು ಕೊಡು. ಅವರಿಗಾಗಿ ನೀನು ಹಿತವನ್ನುಂಟು ಮಾಡು ಸ್ವಾಮಿ. ಮುಂದಿನ ಬದುಕಿನ ನಾಯಕನು ನೀನಾಗಿದ್ದುಕೊಂಡು ಅವರ ಜೀವಿತದಲ್ಲಿ ಸುಖವನ್ನು, ಸಮಾಧಾನವನ್ನು, ನೆಮ್ಮದಿಯನ್ನು, ಸಂತೋಷವನ್ನು ಅನುಭವಿಸುವ ಹಾಗೆ ತಮ್ಮ ಜೊತೆಯಲ್ಲಿರುವಂತ ಕುಟುಂಬದವರೆಲ್ಲರೂ ಅವರಿಂದ ಸಂತೋಷ ಹೊಂದುವಂತೆ ಕಾರ್ಯ ಮಾಡಿ. ಈ ದಿನದ ಪ್ರಯಾಸವನ್ನು ಆಶೀರ್ವದಿಸಿ ಸಫಲಪಡಿಸು. ಬರುವಾಗ ಜಯೋತ್ಸವದೊಡನೆ ನಿನಗೆ ಕೃತಜ್ಞತೆಯೊಡನೆ ಬರುವಂತೆ ಕಾರ್ಯ ಮಾಡು. ಎಲ್ಲ ಜ್ಞಾನ, ಮಾನ, ಸ್ತುತಿ, ಸ್ತೋತ್ರ ನಿನಗಾಗಲೆಂದು ಯೇಸು ಸ್ವಾಮಿ ಹೆಸರಿನಲ್ಲಿ ಬೇಡಿದ್ದೇವೆ ಕರ್ತನೆ. ಆಮೆನ್. ಇವತ್ತು ನಮ್ಮ ಪ್ರೇಮನಾಥ್ ಕೋಲ್ಕರ್ ಸರ್ ಉತ್ತಮವಾದ ಪ್ರಾರ್ಥನೆ ಮಾಡಿದ್ರು ಕನ್ನಡದಲ್ಲಿ ಪ್ರಯತ್ನ ಮಾಡಿದೆ ಮತ್ತೆ ಅದಕ್ಕೆ ನಾನು ಸ್ವಲ್ಪ ಪ್ರಯತ್ನ ಮಾಡಿದೆ. ನಿಧಾನ ಆದ್ರೂ ಒಳ್ಳೆ ಅರ್ಥ ರೀತಿನಲ್ಲಿ ಪ್ರಾರ್ಥನೆ ಮಾಡಿದ್ವಿ ಭಾಷೆ ಇರ್ಬೋದಕ್ಕೆ. ಪ್ರೇಮನಾಥ್ ಕೋಲ್ಕರ್, ದೇವ್ರ ನಿಮ್ಮನ್ನ ಆಶೀರ್ವದಿಸಿ ಇದೇ ರೀತಿ ಇನ್ನು ಕನ್ನಡದಲ್ಲೇ ಚೆನ್ನಾಗಿ ಪ್ರಾರ್ಥನೆ ಮಾಡ್ಲಿ, ನಿಮ್ಗೆ ಇನ್ನ ಜ್ಞಾನವನ್ನು ಕೊಡ್ಲಿ ಅಂತ ದೇವರಲ್ಲಿ ಬೇಡ್ಕೊಳ್ತೀವಿ. ಥ್ಯಾಂಕ್ ಯು. ಏನಾಯ್ತು ನೆನ್ನೆ? ಫಸ್ಟ್ ಅದು ಮೊನ್ನೆ ಇಲ್ಲಿ ಸ್ಕೂಲ್ ಹತ್ರ
ಈ ಚುನಾವಣೆ ಕಾರ್ಯಕ್ರಮ ಮಾಡುವಾಗ ಎಲ್ಲ ಜನಗಳು ಒಂದ್ 50-60 ಜನ ಬಂದಿದ್ರು. ಹಾ ಅವ್ರಿಗೆ ಊಟ ಅಡಿಗೆ ಮಾಡಿಸಿದ್ವಿ. ಮಜ್ಜಿಗೆಯನ್ನ ಮತ್ತೆ ಸಾಂಬಾರು, ಹ್ಮ್. ಒಂದ್ ರೀತಿಯಲ್ಲಿ ಪಲ್ಯ, ವಡೆ ಈ ತರ ಮಾಡ್ಸಿದ್ವಿ. ಹ್ಮ್ ಅವರಿಗೆ ಊಟ ಕೊಟ್ಟುಬಿಟ್ಟು ನಾನ್ ಸ್ವಲ್ಪ ಮಜ್ಜಿಗೆಯನ್ನ ತಿಂದೆ ಅಲ್ಲಿ. ಹ್ಮ್ ಅದರಿಂದ ಆಯ್ತೋ ಗೊತ್ತಿಲ್ಲ, ಮತ್ತೆ ಇನ್ಯಾವ್ದ್ರಿಂದ ಆಯ್ತೋ ಗೊತ್ತಿಲ್ಲ, ಫುಡ್ ಪಾಯ್ಸನ್ ಆಗಿ ವಾಮಿಟ್ ತುಂಬಾ ಆಗಿ ನಮ್ಮ ಮನೆಯೆಲ್ಲ ತುಂಬಾನೇ ಭಯ ಪಟ್ಬಿಟ್ರು. ಹ್ಮ್ ಏನ್ ಈ ಪ್ರೀತ ವಾಮಿಟ್ ಬರ್ಬೇಕಾದ್ರೆ ಹೊಟ್ಟೆ ಒಳಗಡೆಯಿಂದ ನೆನ್ನೆಲ್ಲ ಫುಲ್ ಮೈಯೆಲ್ಲ ಪೇನು, ಹೊಟ್ಟೆ ಎಲ್ಲ ನೋಯ್ತು ನೆನ್ನೆಲ್ಲ. ಆಮೇಲೆ ದೇವರಿಗೆ ನಾವು ನೆನ್ನೆಯಿಂದ ಹೆಚ್ಚಾಗಿ ಪ್ರಾರ್ಥನೆ ಮಾಡಿ ಸಂಜೆ ಬೋಧಕರು ಬಂದು ನಮ್ಮ ಮನೆಯಲ್ಲಿ ಒಂದು 11 ಗಂಟೆವರೆಗೂ ಇದ್ದು ಪ್ರಾರ್ಥನೆ ಮಾಡ್ಬಿಟ್ಟು ಅವರು ವಿಜಯಪುರಕ್ಕೆ ಹೋದ್ರು. ಪ್ರಾರ್ಥನೆ ತುಂಬಾ ಚೆನ್ನಾಗಿ ನಡೀತು. ರಾತ್ರಿ ಕೂಡ ನಮ್ಮ ಮನೆಯಲ್ಲಿ ನನಗಂತೂ ತುಂಬಾನೇ ಸಂತೋಷ ಆಯ್ತು ಆ ಪ್ರಾರ್ಥನೆ ಮುಖಾಂತರ. ದೇವರು ಹೆಚ್ಚಾಗಿ ಆಶೀರ್ವಾದ, ಅವ್ರನ್ನೇ ಕರ್ತಂದಿದ್ದಾರೆ. ವಿಷಯ ಗೊತ್ತಾಗಿದ ತಕ್ಷಣ ಅವರು ನಿನ್ನೆ ರಾತ್ರಿ ಬಂದು 7 ಗಂಟೆಗೆ ಬಂದು 11 ಗಂಟೆವರೆಗೂ ನಮ್ಮ ಮನೇಲಿ ಇದ್ದು ಆಮೇಲೆ ಪ್ರಾರ್ಥನೆ ಮಾಡಿ ವಿಜಯಪುರಕ್ಕೆ ಹೋದ್ರು ಅವರು. ಏನೂ ಆಗಲ್ಲ, ಭಯ ಬಿಡ್ಬೇಡ್ರಿ, ಇದೆಲ್ಲ ಸೈತಾನ ಒಂದು ಇದಾಗಿರ್ತವೆ. ಅವುಗಳೆಲ್ಲ ದೇವ್ರ ಪ್ರಾರ್ಥನೆ ಮಾಡಿದೀನಿ, ನೀವು ಕೂಡ ಪ್ರಾರ್ಥನೆ ಮಾಡಿದ್ದೀರಾ. ಇನ್ನೂ ಹೆಚ್ಚಾಗಿ ಪ್ರಾರ್ಥನೆಯಲ್ಲಿ ಇರ್ರಿ, ಆಶೀರ್ವಾದ ಮಾಡ್ತಾರೆ ದೇವ್ರು ಅಂತ ಹೇಳ್ಬಿಟ್ಟು ಹೋದ್ರು. ರಾತ್ರಿಯಿಂದ ಒಳ್ಳೆ ನಿದ್ದೆ ಬಂತು. ದೇವರು ನಮ್ಗೆ ಆಶೀರ್ವಾದ ಮಾಡಿದ್ದಾರೆ. ನಿಮ್ಮಗಳ ಪ್ರಾರ್ಥನೆ, ನಾವು ನಮಗಾಗಿ ಪ್ರಾರ್ಥನೆ ಮಾಡದಂತ ಪ್ರತಿಯೊಂದು ಬೋಧಕರನ್ನು ಕೂಡ ನಾನು ಈ ಒಂದು ರಾತ್ರಿಯಲ್ಲಿ ಅವರಿಗಾಗಿ ಪ್ರಾರ್ಥನೆ ಮಾಡಿದ್ದೀನಿ. ನನ್ನ ಕುಟುಂಬಕ್ಕಾಗಿ ನೀವು ನಿಮ್ಮ ಪ್ರತ್ಯೇಕ ಒಂದು ಕುಟುಂಬ ಪ್ರಾರ್ಥನೆಯಲ್ಲಿ ನಮ್ಮ ಕುಟುಂಬಕ್ಕಾಗಿ ನೆನೆಸ್ಕೊಳ್ರಿ, ಪ್ರಾರ್ಥನೆ ಮಾಡಿ. ಜೊತೆಗಿದೆ ದೇವರು ನಮ್ಮೆಲ್ಲರನ್ನ ಕಾಪಾಡ್ತಾರೆ. ಒಳ್ಳೇದಾಗಿ ಆ ಸಮಯಕ್ಕೆ ದೇವರು ನಿಮ್ಮನ್ನ ಶೋಧನೆಗಳು ಬರ್ತವೆ. ದೇವರು ನಮ್ಮ ಜೊತೆಗೆ. ಥ್ಯಾಂಕ್ ಯು ಪಾಸ್ಟರ್. ಥ್ಯಾಂಕ್ ಯು ಪಾಸ್ಟರ್. ಥ್ಯಾಂಕ್ ಯು ಲೋಕೇಶ್ ಅವರೇ. Yes, sir. Thank you. Thank you. God bless you. ಬಾಯ್.